ನಾವು ಬಂದಿದ್ದೀವಿ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಗುರುರಾಜ್ ಗಂಟಿಹೊಳಿ ಅವರ ಹೋಮ್ ಟೂರ್ ಅನ್ನು ಮಾಡೋದಕ್ಕೆ. ಶಾಲೆಗೂ ಬಂದಿದ್ದೀವಿ, ಚಂದನ್ ರಂಗಮಂದಿರ ಅಂತ ಹೇಳಿ. ಈ ಶಾಲೆ 100 ವರ್ಷದ ಶಾಲೆ. ಅಂಜಲಿ ಹಾಸ್ಪಿಟಲ್ಗೆ ನಾವು ಬಂದಿದ್ದೀವಿ. ಈ ಉಡುಪಿ ಜಿಲ್ಲೆ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ನಿಮ್ಮಲ್ಲಿ ಮಣಿಪಾಲ ಉಂಟು, ನಿಮ್ಗೆ ತೊಂದರೆ ಅಂತಾರೆ. ವಿಷಯ ಅಂತಂದ್ರೆ ಇಲ್ಲಿ ಆಕ್ಸಿಡೆಂಟ್ ಆದದ್ದು 60 ಕಿಲೋಮೀಟರ್ ಪ್ರಯಾಣ ನಮಗೆ ಅಪಾಯ. ನೀವು ಎಷ್ಟು ರಾತ್ರಿಗೆ ಇಲ್ಲಿ ಯಾರು ಆಕ್ಸಿಡೆಂಟ್ ಆಗಿದೆ ಏನ್ ಮಾಡೋದು ಅಂತ ಡಾಕ್ಟರ್ ಬರ್ತಾರೆ. ಇಷ್ಟು ರಿಸ್ಕಿ ಇರುವಂತಹ ಪ್ಲೇಸ್ ಶಾಸಕರ ಗಮನಕ್ಕೆ ಬಂದ ನಂತರ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೆಯುವಂಥದ್ದಕ್ಕೆ ಇದೊಂದು ಸೇತುವೆ ಇದೆ. TMT ಇಂಡಸ್ಟ್ರಿ ಅವರೇ 2 ಮಾಡಿಕೊಟ್ಟಿದ್ದಾರೆ. ಈ ನೆಲೆಯಲ್ಲಿ ನಾವು ಗುರುರಾಜ್ ಗಂಟಿಹೊಳಿ ಅವರಿಗೆ ಧನ್ಯವಾದ ಹೇಳ್ತೇವೆ. ಮುಂಜಾನೆ ಸಮಯ ಮರವಂತೆ ಬೀಚ್ ನಲ್ಲಿ ನಾವು ನಿಂತಿದ್ದೀವಿ. ಈ ಬೀಚ್ ಎಷ್ಟು ಅದ್ಭುತವಾಗಿ ಕಾಣೋದಕ್ಕೆ ಕ್ಲೀನ್ ಕಿನಾರಾ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಕಾರಣ. ಕ್ಲೀನ್ ಮಾಡ್ತಾ ಇದ್ದೀರಿ. ಎಷ್ಟು ವಾರಗಳು ಕಂಪ್ಲೀಟ್ ಆಯ್ತು ಸರ್? ನಮ್ದು ಇದೀಗ 108 ವಾರ. ಇದರಲ್ಲಿ ನಮ್ಮಿಂದ ಪೂರ್ತಿ ಕ್ಲೀನ್ ಆಗಿ ಬಿಡ್ತದೆ ಅಂತೇಳಿ ಅಲ್ಲ, ಕ್ಲೀನಿಂಗ್ ಸೆನ್ಸ್ಗೆ ನಾವು ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೇವೆ ಅಂತೇಳಿ ಹೇಳಿ. ಗುರುರಾಜ್ ಗಂಟಿಹೊಳಿ ಅವರ ಗಂಟಿಧಾಮ ಯಾರಿಗೆ ತಾನೇ ಗೊತ್ತಿಲ್ಲ. ನಮ್ದೀಗ ಕಾರ್ಯಕರ್ತ ಅಂತೇಳಿ ಹೇಳಿ ಕಚೇರಿ. ನಾನು ಇಲ್ಲೇ ಇರ್ತೇನೆ. ಸಣ್ಣ ಮೀಟಿಂಗ್ ಸಭೆ ಎಂತಾದ್ರು ಇದ್ರು ಅದನ್ನು ಇಲ್ಲೇ ಮಾಡ್ತೇವೆ. ಸರ್ 2 years ಅಲ್ಲಿ ಎಷ್ಟು ಅನುದಾನ ಬಂತು, ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು? ಬರ್ತದೆ ಅನ್ನೋ ಹೋಪ್ಸ್ ಅಲ್ಲಿ ನಾವು ಕಾಯ್ತಾ ಇದ್ದೇವೆ, ಬಿಟ್ರೆ ಇನ್ನು ಬಂದು ಮುಟ್ಟಿದೆ ಅಂತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಒಳ್ಳೆ ಸಹಕಾರ ಇದೆಯಾ? ನನ್ನ ಕ್ಷೇತ್ರದ ಜನ, ನನ್ನ ಕ್ಷೇತ್ರ, ನನ್ನ ಸಂಘಟನೆ, ನನ್ನ ಪಕ್ಷ, ಇದನ್ನ ಬಿಟ್ಟು ಬೇರೆ ಯಾವ ವಿಷಯವೂ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಗುರುರಾಜ್ ಗಂಟಿಹೊಳಿ ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಅವರ ಅದ್ಭುತವಾದಂತಹ ನಿವಾಸ. ಇದು ಬೈಂದೂರಿನಲ್ಲಿರುವಂತಹ ಅವರ ಮನೆ. ಇವತ್ತು ಗುರುರಾಜ್ ಗಂಟಿಹೊಳಿ ಬೈಂದೂರು ಕ್ಷೇತ್ರದ ಶಾಸಕರ ಜೊತೆ ಸಂಪೂರ್ಣ ದಿನವನ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಶಾಸಕರು ಮನೆಯಿಂದ ತಮ್ಮ ಪ್ರಯಾಣವನ್ನ ಆರಂಭ ಮಾಡಿದ್ರು. ಯಳಜಿತ್ ಗ್ರಾಮದಲ್ಲಿ ಇರುವ ಶಾಲೆಯಲ್ಲಿ ಮಕ್ಕಳ ಜೊತೆ ಯೋಗ ದಿನಾಚರಣೆ ಹಿನ್ನೆಲೆ ಶಾಸಕ ಗುರುರಾಜ್ ಗಂಟಿಹೊಳಿ ಭಾರಿ ಮಳೆಯ ಮಧ್ಯೆಯೂ ಯೋಗ ದಿನಕ್ಕೆ ಮೆರುಗು ಕೊಟ್ರು. ವೀಕ್ಷಕರೇ, ಈಗ ಯಳಜಿತ್ ಅನ್ನುವಂತಹ ಒಂದು ಕುಗ್ರಾಮದಲ್ಲಿ ನಾನಿದ್ದೀನಿ. ಸೊ ನೀವು ನೋಡಬಹುದು, ತುಂಬಾ ಅದ್ಭುತವಾಗಿರುವಂತಹ ಶಾಲೆ. ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತಾ ಇದೆ. ಇನ್ಫ್ಯಾಕ್ಟ್ ನನಗೆ ಪ್ರೈಮರಿಗಿಂತ ಹೈಸ್ಕೂಲ್ ನನಗೆ ಮನಸ್ಸಿಗೆ ತುಂಬಾ ಹತ್ರ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಗಂಟೆ ಇದೆಲ್ಲ ನೆನಪಾಗ್ತಾ ಇದೆ. ಲೈಕ್ ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಅಂದ್ರೆ ನನಗೆ ಟು ಬಿ ಫ್ರಾಂಕ್ ಹೀಗಿತ್ತಲ್ಲ ನಮ್ಮ ಸ್ಕೂಲು ಅಂತ. ಸೇಮ್ ಇದೇ ತರ ನಮ್ಮ ಶಾಲೆ ಕೂಡ
ಸೊ ಕ್ಲಾಸ್ ರೂಮ್ ನಲ್ಲಿ ಈಗ ಮಕ್ಕಳಿಗೆ ಭೋಜನ ವ್ಯವಸ್ಥೆ. ಸೊ ಮಕ್ಕಳೇ ತಗೊಂಡ್ ಬರ್ತಾರೆ ಅನ್ನವನ್ನ. ಆಮೇಲೆ ಆ ತಟ್ಟೆಗಳನ್ನ ಹಿಡ್ಕೊಂಡು ಆ ಲೈನ್ ನಲ್ಲಿ ನಿಂತ್ಕೊಳ್ಳೋದು ಮತ್ತು ಊಟದ ಸಮಯ ಆಗಿದ ತಕ್ಷಣ ಓಡೋಡಿ ಬರೋದು ಒಂಥರ ಖುಷಿ. ಅದ್ರಲ್ಲಿರುವಂತಹ ಆನಂದ ಮತ್ ಯಾವ್ದ್ರಲ್ಲೂ ಕೂಡ ಸಿಗೋದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದಿದೀವಲ್ಲ ಅನ್ನುವಂತಹ ಹೆಮ್ಮೆ ನನಗೂ ಕೂಡ ಇದೆ. ಸೊ ಇಲ್ಲಿ ಈ ತರ ಊಟದ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಸೊ ಮಕ್ಕಳಿಗೆ ಪ್ರತಿನಿತ್ಯವೂ ಕೂಡ ಎಲ್ಲಿ ಇಸ್ಕಾನ್ ಇಂದ ಬರ್ತದ ಊಟ ಅಥವಾ ಶಾಲೆದ ಸರ್ಕಾರದ ಬರುತ್ತಾ? ಓಕೆ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಅದ್ಭುತವಾಗಿರುವಂತಹ ವ್ಯವಸ್ಥೆ ಇದು. ಏನೇನ್ ಕೊಡ್ತೀರಿ ಮಕ್ಕಳಿಗೆ? ಅನ್ನ, ಸಾರು, ಮೊಟ್ಟೆ. ನೋಡಿ, ಮಕ್ಕಳಿಗೆ ಕೊಡುವಂತ ಮೊಟ್ಟೆ ಇದು. ಸೊ ಪ್ರತಿನಿತ್ಯವೂ ಕೂಡ ಪೌಷ್ಟಿಕ ಆಹಾರ ಮಕ್ಕಳಿಗೆ ಸಿಗ್ಲಿ ಅನ್ನುವಂತ ಕಾರಣಕ್ಕೆ. ಅಂದ್ರೆ ಡೈಲಿ ಇರುತ್ತಾ ಅಥವಾ ಹೇಗೆ? ಡೈಲಿ ಮೊಟ್ಟೆ ಇರುತ್ತೆ. ಡೈಲಿ ಮೊಟ್ಟೆ. ಸಾರೊಟ್ಟಿಗೆ ಎಲ್ಲಾ ತರಕಾರಿಯನ್ನು ಹಾಕಿ ಬೇಳೆ ಹಾಕಿ ಸಾರು ಮಾಡ್ತೇವೆ. ಸೂಪರ್. ಓಕೆ ವೀಕ್ಷಕರೇ, ಬನ್ನಿ ಲ್ಯಾಬ್ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ಲ್ಯಾಬ್ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ನಾವೆಲ್ಲ ಓದುವಾಗ ಲ್ಯಾಬ್ ಗೀಬ್ ಎಂತ ಇರಲಿಲ್ಲ ನಮಗೆ. ಲೈಕ್ ಅಲ್ಲಿ ಟೀಚರ್ ಪಾಠ ಎಕ್ಸ್ಪ್ಲೇನ್ ಮಾಡೋರು ಅಷ್ಟೇ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ಲ್ಯಾಬ್ ಎಲ್ಲ ಇದೆಯಂತೆ. ಸೊ ಬನ್ನಿ, ಇದು ಗಣಕಯಂತ್ರ ಕೊಠಡಿ. ಇಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ ಅಂತ ಹೇಳಿ ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಇದೀವಿ ನಾವು. ಸೊ ನೀವು ನೋಡಬಹುದು, ಈಗಾಗಲೇ ಶಾಸಕ ಗುರುರಾಜ್ ಗಂಟಿಹೊಳಿ ಅವರು ಲ್ಯಾಬ್ ಮತ್ತು ಶಾಲೆಯಲ್ಲಿ ವ್ಯವಸ್ಥೆಯ ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸೊ ಯಾಕೆಂತಂದ್ರೆ ಉಡುಪಿ ಜಿಲ್ಲೆ ಬುದ್ಧಿವಂತರ ನಾಡು, ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಕೊಡುವಂತಹ ನಿಟ್ಟಿನಲ್ಲಿ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ದೇಶದ ಭವಿಷ್ಯ ರೂಪುಗೊಳ್ಳೋದೇ ಶಾಲೆಯ ಕೊಠಡಿಯಲ್ಲಿ ಅನ್ನುವಂತಹ ಕಾರಣದಿಂದಾಗಿ ಪ್ರತಿ ಶಾಲೆಗೂ ಕೂಡ ಭೇಟಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನ ಮುಂದುವರಿತಾ ಇದೆ. ನಮ್ಮ ದಕ್ಷಿಣ ಕನ್ನಡವನ್ನ ಯಾಕೆ, ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡವನ್ನ ಯಾಕೆ ಬುದ್ಧಿವಂತರ ನಾಡು ಅಂತಾರೆ ಅಂತಂದ್ರೆ, ಇಲ್ಲಿ ಒಂದು ಮಕ್ಕಳ ದನಿ ಪೆಟ್ಟಿಗೆ ಅಂತ ಇದೆ. ನಮಗೆಲ್ಲ ಈ ತರದ್ ಮಾಡಿದ್ದಿಲ್ಲ. ನಮ್ಮಲ್ಲಿ ಕೇಳಿರ್ತಿದ್ರೆ ಸಾಲ್ ಬರದ್ ಬಿಸಾಕ್ತಿದ್ವಿ, ಆ ಕಡೆ ಹಾಕ್ತಿದ್ವಿ ಡಬ್ಬದಲ್ಲಿ. ಬಟ್ ನಮ್ ಕಡೆ ಎಲ್ಲ ಇರ್ಲಿಲ್ಲ. ಈ ಕಡೆ ಏನಾದ್ರು ಮಕ್ಕಳ ಸಲಹೆಗಳು, ಕಂಪ್ಲೇಂಟ್ಸ್ ಏನಾದ್ರು ಇದ್ರೆ ಇದ್ರಲ್ಲಿ ಬರ್ದು ಹಾಕಿದ್ರೆ ಅದನ್ನ ಶಾಲೆಯ ಆಡಳಿತ ಮಂಡಳಿ ಕನ್ಸಿಡರ್ ಮಾಡುತ್ತೆ. ಅದಾದ ನಂತರ ಅದಕ್ಕೆ ಒಂದು ಯಾವ ದಿಕ್ಕಿನಲ್ಲಿ ಪರಿಹಾರವನ್ನ ಕಲ್ಪಿಸಬಹುದು ಅನ್ನುವಂಥದ್ದಕ್ಕೆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತ ಕೆಲಸ ಆಗುತ್ತೆ ಅಂತ ಅನ್ಕೋತೀನಿ. ನಮ್ ಭಾಗದಲ್ಲಿ ಇರ್ತಿದ್ರೆ ನಾವು ಚಂದ ಬರಿತಿದ್ವಿ, ನಮ್ ಭಾಗದಲ್ಲಿ ಇರ್ಲಿಲ್ಲ. ಓಕೆ ಡನ್. ವೀಕ್ಷಕರೇ, ಡೇ ವಿತ್ ಲೀಡರ್ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ನಾವೀಗ ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಈಗಾಗಲೇ ಶಾಸಕರು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ನಾವು ಇವತ್ತು ಶಾಲೆಗೆ ಬಂದಿದೀವಿ. ಸೊ ಒಂದು ಶಾಲೆ ಶ್ರೀ ಚಂದನ್ ರಂಗಮಂದಿರ ಅಂತ ಹೇಳಿ ಇಲ್ಲೊಂದು ರಂಗಮಂದಿರ ಇದೆ. ಸೊ ಮಕ್ಕಳೆಲ್ಲರೂ ಕೂಡ ಯೋಗ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು, ತುಂಬಾ ಅಚ್ಚುಕಟ್ಟಾಗಿ ಮಕ್ಕಳು ರೆಡಿಯಾಗಿ ನಿಂತಿರುವಂತದ್ದನ್ನ ನೀವು ಗಮನಿಸಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸಕರು ಗುರುರಾಜ್ ಗಂಟಿಹೊಳಿ ಅವರು ಬರ್ತಾರೆ. ಜೋರ್ ಮಳೆ ಇದೆ, ಮಳೆಯ ಮಧ್ಯೆಯೂ ಕೂಡ ಮಕ್ಕಳು ಯೋಗ ಮಾಡುವಂತಹ ನಿಟ್ಟಿನಲ್ಲಿ ಸೊ ಒಂದು ರೀತಿಯಲ್ಲಿ ದೃಢ ಸಂಕಲ್ಪದಂತೆ ನಿಂತ್ಕೊಂಡಿರುವಂತದ್ದನ್ನ ನೀವು ನೋಡಬಹುದು. ಹಚ್ಚ ಹಸಿರ ವಾತಾವರಣ. ನಮ್ಮ ಕ್ಯಾಮ್ರಾಮನ್ ಒಂದು ಸತಿ ಪ್ಯಾನ್ ಮಾಡಿ ತೋರಿಸ್ತಾರೆ ನಿಮಗೆ. ಕಂಪ್ಲೀಟ್ ಪ್ರಕೃತಿಯ ಮಡಿಲಲ್ಲಿ ಯೋಗ ಮಾಡುವಂತಹದ್ದೇ ಒಂದು ರೀತಿಯ ಮಜಾ. ಅದರ ಮಧ್ಯೆ ಈಗ ಮಳೆಯ ಮುದ ನಮಗೆ ಸಿಗ್ತಾ ಇದೆ. ಸೊ ನೂರಾರು ಜನ ಮಕ್ಕಳು ಯೋಗವನ್ನ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ನೀವು ಗಮನಿಸಬಹುದು. ಶಾಸಕ ಗುರುರಾಜ್ ಗಂಟಿಹೊಳಿ ಅವರು ಈಗಾಗಲೇ ಆಗಮಿಸಿದ್ದಾರೆ. ಇನ್ನೇನು ಯೋಗವನ್ನ ಮಾಡುವಂತಹ ನಿಟ್ಟಿನಲ್ಲಿ ಮಕ್ಕಳ ಜೊತೆ ಮಳೆಯ ಮಧ್ಯೆಯೂ ಕೂಡ ಯೋಗವನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಜಿಟಿ ಮಳೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಾಯಕರು ಬಹುತೇಕರು ಒಂದು ಸಂಕಲ್ಪವನ್ನ ಮಾಡ್ತಾರೆ, ಮಳೆ ಆಗಲಿ ಬಿಸಿಲಾಗಲಿ ಮಕ್ಕಳ ಜೊತೆ ಸಮಯ ಕಳೆಯುವಂತಹ ಸಂದರ್ಭದಲ್ಲಿ ಅದ್ಯಾವುದು ಕೂಡ ನೆನಪಿರೋದಿಲ್ಲ ಅಂತ ಹೇಳಿ. ಸೊ ಈಗಾಗ್ಲೇ ಸೂರ್ಯ ನಮಸ್ಕಾರವನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿಕೊಡ್ತಾ ಇರುವಂತದ್ದನ್ನ ನೀವು ಗಮನಿಸಬಹುದು. ಸೊ ಶಾಸಕರು ಒಂದು ಕಡೆ ಸೂರ್ಯ ನಮಸ್ಕಾರದ ಪಾಠವನ್ನ ಮಾಡ್ತಾ ಇದ್ದಾರೆ. ಮಕ್ಕಳು
ಅದಕ್ಕೆ ಪ್ರತಿಯಾಗಿ ಸ್ಪಂದಿಸ್ತಾ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಿಂತಿರೋದು ಗುರುರಾಜ್ ಗಂಟಿಹೊಳಿ ಅವರು. ಸೊ ಯೋಗ ಡ್ರೆಸ್ ನಲ್ಲಿ ಅವ್ರು ಹೇಳ್ತಾ ಇದ್ರು ಬೆಳಿಗ್ಗೆಯಿಂದ ಯೋಗ ಮಾಡುವಂತದ್ದಿದೆ, ಮಕ್ಕಳು ವೆಯ್ಟ್ ಮಾಡ್ತಿದ್ದಾರೆ, ನನಗೆ ತಡ ಆಗ್ತಿದೆ, ಕಾರ್ಯಕ್ರಮವನ್ನ ಕವರ್ ಮಾಡ್ಬೇಕು ಅಂತ ಹೇಳಿ. ಸೊ ಈ ಮಕ್ಕಳು, ನನಗ್ ಬಹಳ ಖುಷಿ ಆಗುತ್ತೆ. ಮಕ್ಕಳು ನೋಡಿ ಎಷ್ಟು ಮಳೆ ಬರ್ತಾ ಇದ್ರು ಕೂಡ ಈ ಶಾಲೆಯ ಮಕ್ಕಳ ಒಂದು ಸಂಕಲ್ಪ ಏನಿದೆ, ಯೋಗ ಮಾಡುವಂತಹ ಸಂದರ್ಭದಲ್ಲಿ ಮಳೆಯನ್ನು ಕೂಡ ಲೆಕ್ಕಿಸದೆ ಅಚ್ಚುಕಟ್ಟಾಗಿ ಯೋಗವನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿ ಖುಷಿ ಆಗುತ್ತೆ. ಸೊ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಳಜಿತ್ ಅನ್ನುವಂತಹ ಗ್ರಾಮದಲ್ಲಿರುವಂತಹ ಬೈಂದೂರಿನ ಶಾಲೆ. ಸೊ ಸಾಧ್ಯ ಆದ್ರೆ ನಮ್ಮ ಕ್ಯಾಮ್ರಾಮೆನ್ ಈ ಕಡೆಯಿಂದ ಪ್ಯಾನ್ ಮಾಡಿ ತೋರಿಸ್ತಾರೆ ನಿಮಗೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ದೃಶ್ಯ. ಸೊ ಈಗ ಯೋಗ ನಡೀತಾ ಇದೆ. ಓಕೆ ವೀಕ್ಷಕರೇ, ಶಾಸಕರು ಗುರುರಾಜ್ ಗಂಟಿಹೊಳೆ ಅವರನ್ನ ಮಾತಾಡಿಸ್ತೀನಿ. ವಿಲ್ ಸರ್, ಜೋರ್ ಮಳೆ ಬರ್ತಾ ಇದೆ, ಆದ್ರೂ ಕೂಡ ಒಂಚೂರು ಕದಲಲ್ಲೂ ಅಲ್ಲ ಸರ್ ನಿಮ್ಮ ಊರಿನ ಮಕ್ಕಳು? ನಮ್ಮ ಮಕ್ಕಳ ಹಳ್ಳಿ ಮಕ್ಕಳು ಮಳೆಗೆ ನಾವ್ ಹೆದರಿಕೆ ಬಿಟ್ರೆ ಅವ್ರು ಹೆದರುದಿಲ್ಲ. ಅವ್ರ ಮಳೆಯನ್ನ ಖುಷಿ ಪಡುವವ್ರೆ. ಆದ್ರೂ ಮಳೆಯಲ್ಲಿ ಕಾರ್ಯಕ್ರಮ ಮಾಡೋದು ಒಳ್ಳೇದಲ್ಲ. ಜಸ್ಟ್ ಬಂದಾಗಾಯ್ತು, ಹೋಯ್ತು, ಒಳ್ಳೇದಾಯ್ತು, ತೊಂದ್ರೆ ಇಲ್ಲ. ಏನ್ ಸ್ಪೆಷಲ್ ಸರ್ ಇವತ್ತು ಯೋಗ ಹೇಳ್ಕೊಡೋದಕ್ ಬಂದಿದ್ದೀರಿ ಶಾಲೆಗೆ? ಹಾಗಲ್ಲ, ಅವ್ರದ್ದು ಯೋಗ ಡೇ ಶಾಲೆ ಕಾರ್ಯಕ್ರಮ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾನ್ ಬರ್ಬೇಕಂತ ಹೇಳಿದ್ದೆ, ಬಟ್ ಸ್ವಲ್ಪ ಲೇಟ್ ಆಯ್ತು. ಬಟ್ ಅವ್ರದ್ದು ಯೋಗ ಡೇ ಅಲ್ಲಿ ಒಂದ್ ಕಡೆ ಶಾಲೆಯಲ್ಲಿ ಭಾಗವಹಿಸೋದಂತಿತ್ತು. ಈ ಶಾಲೆ 100 ವರ್ಷದ ಶಾಲೆ. ಈ ಶಾಲೆ ವಿಶೇಷ ಅದು 100 years. ಅಲ್ಲಿ ಒಂದ್ಸರ್ತಿ ನೋಡಿ, ಷಡಕ್ಷರಿ ಸರ್ದ ಫೋಟೋ ಇದೆ ನೋಡಿ. ಅವರು ನನಗೆ ನಮ್ಮ 300 trees ಅನ್ನುವ ಯೋಜನೆಯಲ್ಲಿ ಒಂದು ಶಾಲೆ ನನಗ್ ಕೊಡಿ, ನಾನ್ ನಿಮ್ ಶಾಲೆಯಲ್ಲಿ ಜೋಡ್ಕೋತೇನೆ ಅಂತ ಹೇಳಿದ್ರು. ಈ ಊರ್ನವರು ಎಲ್ಲ ಇವರೆಲ್ಲ ಒಂದ್ಸತಿ ಎದುರು ಬನ್ನಿ, ಎಲ್ರು ಈ ಕಡೆ ಬನ್ನಿ ನೋಡಿ, ಎದುರುಗಡೆ ನೋಡಿ, ನೇಚರ್ ಬಾರಿ ಇಷ್ಟು ಚಂದ ಇರುವಂತ ನೇಚರ್. ಇಲ್ಲಿ ತುಂಬಾ ಜನ ಕಲ್ತು ಹೋದವ್ರು ಇದ್ದಾರೆ. ಈ ಊರ್ನವ್ರು ಡಿಸೈಡ್ ಮಾಡಿದ್ದು, ಇಲ್ಲಿನ ಹಿರಿಯರೆಲ್ಲರ ನೇತೃತ್ವದಲ್ಲಿ ಇವರು ಶತಮಾನೋತ್ಸವದ ಸಮಿತಿಯ ಅಧ್ಯಕ್ಷರಾದ್ರು. ಮಂಗೇಶ್ ಶಾನ್ಭಾಗ್ ಅಂತೇಳಿ ಹೇಳಿ, ಅಡ್ವೊಕೇಟ್. ಈಗ ಅವರು ಇಲ್ಲಿ HM. ಇವರು ಕೊಟ್ಟಾರು, ಮಂಜಯ್ ಪೂಜಾರು, ರಮೇಶ್ ಪೂಜಾರು, ರಾಜೇಶ್ ಕೊಟ್ಟಾರು, ಇವರೆಲ್ಲ ಈ ಊರಿನ ಮುಖಂಡರು. ಇವರೆಲ್ಲರೂ ಸೇರಿ 100ನೇ ವರ್ಷವನ್ನ ತುಂಬಾ ಚೆನ್ನಾಗಿ ಮಾಡ್ಬೇಕು ನಾವು ಅಂತೇಳಿ ಹೇಳಿ ಹೊರಟ್ರು. ಹಾಗಾಗಿ ಅವ್ರು ದೊಡ್ಡ ಸಂಕಲ್ಪ ಮಾಡ್ಕೊಂಡು ಹೇಳಿದ್ರು, ಹೀಗ್ ಮಾಡ್ತಿದ್ದೇವೆ 100ನೇ ವರ್ಷ ಅಂತೇಳಿ ಹೇಳಿ. ಸೊ ನಾವು ಈ 300 trees ಅಲ್ಲಿ 300 ಶಾಲೆಗೆ ಯಾರು ಒಬ್ಬೊಬ್ರು ದಾನಿಗಳನ್ನ ಹುಡುಕೋದ್ರಲ್ಲಿ ಇದ್ದೆವು. ಅದಕ್ಕೆ ಷಡಕ್ಷರಿ ಸರ್ ಸಿಕ್ಕಿದ್ರು ಆ ದಿವಸ. ನನ್ಗೊಂದ್ ಶಾಲೆ ಕೊಡಿ ಅಂತ ಹೇಳಿದ್ರು. ನನಗೆ ಹಿರಿಯರಿಗೂ ಎಲ್ರು ಕೇಳಿದ್ದಕ್ಕೂ ನಮ್ಮ ಮನಸ್ಸಿನಲ್ಲಿ ಇತ್ತು, ಷಡಕ್ಷರಿ ಸರಿಗೆ ಒಂದು ಶಾಲೆ ಭೇಟಿ ಕೊಡಿ ಅಂತ ಹೇಳಿದ್ರು. ಅವ್ರ ಕುಟುಂಬ ಸಮೇತ ಎಲ್ರು ಬಂದ್ರು. ಇಡೀ ಊರ್ನವರು ಈಗಲೂ ಕಣ್ಣಿ ಕಟ್ಟದಂಗಿತ್ತು. ಚಂದ ಮಾಡಿ ಆ ಕುಟುಂಬವನ್ನ, ಯಾಕಂದ್ರೆ ಏನೂ ಸಂಬಂಧ ಇಲ್ಲದ ಊರು ಈ ಹಳ್ಳಿ, ಈ ಯಳಜಿತ್ ಅನ್ನುವಂತ ಊರಿಗೂ ಷಡಕ್ಷರಿ ಊರಿಗೂ ಏನು ಸಂಬಂಧ ಇಲ್ಲ. ಒಂದು ಶಾಲೆ, ಸರ್ಕಾರಿ ಶಾಲೆ ಉಳಿಸುವ ಪ್ರೀತಿ ಮಾತ್ರ ಕಾಮನ್ ಫ್ಯಾಕ್ಟರ್ ನಮಗೂ ಮತ್ತು ಅವರಿಗೂ. ಸೊ ಅವ್ರ ಕುಟುಂಬ ಸಮೇತ ಕೊಲ್ಲೂರು ದರ್ಶನ ಮಾಡಿ ಬಂದ್ರು. ಇಡೀ ಊರ್ನವ್ರು ಆ ದಿವಸ ಅವ್ರನ್ನ ಸ್ವಾಗತ ಮಾಡಿದ್ರು. ಸ್ವಾಗತ ಮಾಡಿ ಹೇಳಿದ್ರು ಶಾಲೆಯ ಪರಿಸ್ಥಿತಿ ಅಂತ ಹೇಳಿ. ಆ ದಿವಸ ಅವ್ರು ಅನೌನ್ಸ್ ಮಾಡಿದ್ರು, ನಿಮ್ಮ ಇಂತಿಂತ ಕೆಲಸಗಳಿಗೆ ನಾನಿದ್ದೇನೆ ಅಂತೇಳಿ ಒಂದು ಒಳ್ಳೆ ಮೊತ್ತವನ್ನ ನಾವ್ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಆ ರೀತಿ ಒಂದು ಒಳ್ಳೆ ಮೊತ್ತವನ್ನ ಅವ್ರ ಕೊಡುಗೆ ಕೊಟ್ರು. ಅದಾದ್ಮೇಲೆ ಅವರ ಕೊಡುಗೆ ಸಿಕ್ಕಿದ ಮೇಲೂ ಇವರ ಯೋಜನೆಗಳು ವಂಡರ್ಫುಲ್ ಇತ್ತು. ಇವರು ಒಂದು 10 ಮೀಟಿಂಗ್ ಗಳನ್ನ ಮಾಡಿರ್ಬೋದು, ಶಾಲೆ ಹೇಗೆ ಮಾಡ್ಬೇಕಂತ. ಆಮೇಲೆ ಒಂದು ಕೆಸರಿನಲ್ಲಿ ಕೆಸರುಗದ್ದೆ ಓಟ ಅಂತೇಳಿ ಹೇಳಿ, ಗದ್ದೆ, ಕೆಸರುಗದ್ದೆಯಲ್ಲಿ ಇಡೀ ಊರಿನವ್ರು ಸೇರಿ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮದ ಆಚರಣೆ ಪೂರಕವಾಗಿ ಕ್ರೀಡೋತ್ಸವ ಮಾಡಿದ್ರು. ನಿಮಗೆ ಹೇಗೆ ಕೇಳಿದ್ರೆ, ನಾನು ತುಂಬಾ ಕಡೆಗಳ ಕಾರ್ಯಕ್ರಮ ನೋಡ್ತೇನೆ, ಈ ರೀತಿ ನೋಡ್ಲಿಲ್ಲ. ಕ್ರೀಡಾ ಕಾರ್ಯಕ್ರಮ, ಕೆಸರುಗದ್ದೆ ಓಟ ಅಂತೇಳಿ ಹೇಳಿ ಕಾರ್ಯಕ್ರಮ ಮಾಡಿ ಇಡೀ ಊರ್ನವ್ರು ಇನ್ವಾಲ್ವ್ ಆಗಿ ಆ ದಿವಸ ಡಿಸೈಡ್ ಮಾಡ್ಕೊಂಡ್ರು, ನನ್ ಶಾಲೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋದು. ಆಟದಿಂದ ಪಾಠ ಅನ್ನೋ ರೀತಿಯಲ್ಲಿ ಅದು ಆ ದಿವಸ ಡಿಸೈಡ್ ಆಯ್ತು. ತುಂಬಾ ಹಳೆ ವಿದ್ಯಾರ್ಥಿಗಳು, ಇಲ್ಲಿ ಎಕ್ಸ್ ಆರ್ಮಿ ಇದ್ದಾರೆ, ಪೊಲೀಸ್ ಇದ್ದಾರೆ, ಬೇರೆ ಬೇರೆ ಉದ್ಯೋಗದಲ್ಲಿರುವವ್ರೆ ಎಲ್ಲರೂ ಸಹಿತ ಆ ದಿವಸ ಇನ್ವಾಲ್ವ್ ಆದ್ರು. ಸೊ ಅದಾದ್ಮೇಲೆ ಕಾರ್ಯಕ್ರಮ ಅನ್ನೋದು ಷಡಕ್ಷರಿ ಅವರು ಒಂದು ಸರ್ತಿ ಬಂದು ಹೋಗ್ತೇನೆ ಅಂತ ಹೇಳಿದವರು 2 ದಿವಸ ಪೂರ್ತಿ ಇದ್ರು ಅಲ್ವಾ, 2 ದಿನ ಪೂರ್ತಿ ಇದ್ರು. ಅದು ನಿಮ್ಗೆ ಎಲ್ರಿಗೂ ನಮ್ಮ ಜೀವಮಾನದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. 100ನೇ ವರ್ಷದ ಕಾರ್ಯಕ್ರಮ 2 ದಿನ ಮಾಡಿದ್ರು ಅಲ್ಲ, 2 ದಿವಸ ಮಾಡಿದ್ರು. ಅಷ್ಟು ಚಂದ ಕಾರ್ಯಕ್ರಮ ಮಾಡಿದ್ರು. ಹಾಗಾಗಿ ಅಷ್ಟು ಒಳ್ಳೆ ಶಾಲೆ, ಅಷ್ಟು ಒಳ್ಳೆ ಊರು, ಅಷ್ಟು ಒಳ್ಳೆ ಕಾರ್ಯಕ್ರಮ ಆಗಿತ್ತು. ಹಾಗಾಗಿ ನೀವು ಯಾರ ಹತ್ರ ಒಂದ್ 2 ನಿಮಿಷ ಅಭಿಪ್ರಾಯ ತಗೊಂಡ್ರು ಅವ್ರ ಮನಸ್ಸಿನಲ್ಲಿ ಜೀವನದಲ್ಲಿ ಒಂದು ಒಳ್ಳೆ, ಅವ್ರವ್ರ ಮನೆ ಕಟ್ಟದಾಗ ಎಷ್ಟು ಖುಷಿಯಲ್ಲಿ ಇರ್ತಾರೆ, ಹಾಗೆ ಊರಿನ ಶಾಲೆ ಕಟ್ಟದಾಗ ಅಷ್ಟೇ ಹೆಮ್ಮೆಯಲ್ಲಿದ್ದಾರೆ. ಒಳ್ಳೆ ಟೀಚರ್ಸ್, ಒಳ್ಳೆ SDMC, ಒಳ್ಳೆ ಹಳೆ ವಿದ್ಯಾರ್ಥಿ ಸಂಘ, ಒಳ್ಳೆ ಶತಮಾನೋತ್ಸವ ಸಮಿತಿ, ಹೀಗೆಲ್ಲ ಇದೆ. ಹಾಗಾಗಿ ಈ ವರ್ಷದ ಯೋಗ ಡೇ
ನಮ್ಮ ಮಕ್ಕಳು 100ನೇ ವರ್ಷ ಶಾಲೆ ಆದ್ರಿಂದ ಇಲ್ಲಿ ಮಾಡೋದು, ಇಲ್ಲಿ ಬರೋದು, ಭಾಗವಹಿಸೋದು ಅಂತ ಇತ್ತು. ಬಟ್ ನಾವ್ ಅಂದ್ಕೊಂಡದಕ್ಕಿಂತ ಇಷ್ಟು ಚಂದ ಮಾಡಿದಾರೆ ನೋಡಿದ್ರಲ್ಲ, ಮಳೆ ಬಂದ್ರೆ ಅವ್ರು ಯಾರು ಅಲ್ಲಾಡುವರಲ್ಲ. ಪ್ರೈವೇಟ್ ಸ್ಕೂಲ್ ಸರ್ಕಾರಿ ಶಾಲೆಯನ್ನ ನಿಮ್ಗೆ ಈ ಮಟ್ಟಕ್ಕೆ ತಂದಿದ್ದಾರೆ. ಅವ್ರಿಗೆ ಒಂದು ವೆಹಿಕಲ್ ಇದು ಎಲ್ಲ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ತುಂಬಾ ದೂರದಿಂದ ನಿಮ್ಗೆ ಅಲ್ಲಿ ಎದುರುಗಡೆ ಏನ್ ಬೆಟ್ಟ ಕಾಣ್ತದೆ, ಹೈಯೆಸ್ಟ್ ಅಂದ್ರೆ ಎಷ್ಟು ಕಿಲೋಮೀಟರ್ ಇಂದ ಬರ್ತಾರೆ? 8 ಕಿಲೋಮೀಟರ್ ಇಂದ ನಡ್ಕೊಂಡು ಬರ್ತಾರೆ. ಅರ್ಧ ಬೆಟ್ಟದಲ್ಲಿ ಒಂದು ಮನೆ ಇದೆ. ಸೊ 8 ಕಿಲೋಮೀಟರ್ ಇಂದ ಬರ್ತಾರೆ. ನಿಮ್ಗೆ ಇವತ್ತಿಗೂ ಸಹಿತ ಹೌದು ಬೈ ವಾಕ್. ಅದೆಲ್ಲ ಮನೆ ಅಲ್ಲಿ ಇಲ್ಲಿ ಗಿಡಗಳಿದೆಯಲ್ವಾ, ಹಿಂದ್ಗಡೆ ಬೆಟ್ಟ ಇದೆಯಲ್ಲ, ಬೆಟ್ಟದಲ್ಲಿ ಬೆಳಿ ಕಾಣ್ತಾ ಇದೆಯಲ್ಲ, ಅಲ್ಲೇನು ಸಹಿತ ಅಲ್ಲಿ ಮನೆ ಇದೆ. ಸೊ ಅಲ್ಲೊಂದ್ ಸಣ್ಣ ಶಾಲೆ ಇದೆ, 1 to 5 ಅಂತೇಳಿ, 1 ರಿಂದ 5ನೇ ಕ್ಲಾಸ್ ವರೆಗಿನ ಹಾಜರ್ಗದ್ದೆ ಅಂತಿದೆ. ಅಲ್ಲಿನ ಮಕ್ಕಳು ಇಲ್ಲಿ ಬರ್ಬೇಕು. ಸೊ ನಿಮ್ಗೆ ಸರ್ಕಾರಿ ಶಾಲೆಗೆ ಹೋಗುವುದು ಆಸಕ್ತಿ ಪ್ರೀತಿಯ ಜೊತೆಗೆ ಹೋರಾಟವು, ಶಾಲೆ ಬಿಡ್ಲಿಕ್ಕೆ ಎಲ್ಲ ಅವಕಾಶಗಳಿದೆ, ಆದ್ರೆ ಶಾಲೆ ಬಿಡಲ್ಲ. ಸೊ ಅದ್ ಮಾಡ್ತಾರೆ. ಹಾಗಾಗಿ ಇಲ್ಲೂ ಸಹಿತ ಬಂದವರಿಗೆ ಒಳ್ಳೆ ಶಿಕ್ಷಣ ಕೊಡುವಂತ ಹೋರಾಟ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಶಾಲೆ ನಮ್ಮ ಇಡೀ ಕ್ಷೇತ್ರದಲ್ಲಿ ದೊಡ್ಡ ವಿಶೇಷ. 126. ಒಂದು ವಿಷಯ ಅಂದ್ರೆ, ಹೋದ ವರ್ಷ ಇವರೆಲ್ಲ ನೇತೃತ್ವದಲ್ಲಿ ಏನ್ ಕಾರ್ಯಕ್ರಮ ಆಯ್ತು, ಹೋದ ವರ್ಷಕ್ಕಿಂತ ಸಂಖ್ಯೆ ಜಾಸ್ತಿ ಆಗಿದೆ, ದಾಖಲಾತಿ ಜಾಸ್ತಿ ಆಗಿದೆ. ಈ ವರ್ಷ ಜಾಸ್ತಿ ಆಗಿದೆ. ಎಲ್ಲ 119 ಉಂಟು ಸರ್, ಬಟ್ ಈ ವರ್ಷ 126 ಆಗಿದೆ. ಇನ್ನು ಕೂಡ ಬರುವ ವರ್ಷ ಜಾಸ್ತಿ ಆಗುವ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಬೇರೆ ಬೇರೆ ಫೀಡ್ ಚೆನ್ನಾಗಿ ಓದ್ತಾರೆ ಸರ್. ಚಾಲೆಂಜಸ್ ಇರುವಂತಹ ಮಕ್ಕಳು ಚೆನ್ನಾಗಿ ಓದ್ತಾರೆ ಅನ್ನೋದಕ್ಕೆ ಬಹುಶಃ ಈ ಹಳ್ಳಿ ಸಾಕ್ಷಿ ಆಗ್ತಾ ಇದೆ. ತುಂಬಾ ಖುಷಿ ಆಯ್ತು ನನಗೆ. ಇನ್ಫ್ಯಾಕ್ಟ್ ನಮ್ಮ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ. ಅದು ಒಂದ್ ಸ್ವಲ್ಪ ಮಳೆ ಹನಿ ಸ್ಟಾರ್ಟ್ ಆಗಿದ ತಕ್ಷಣ ಮಕ್ಕಳೆಲ್ಲ ಓ ಅಂತ ಓಡೋದ್ರು ಬೆಂಗಳೂರಲ್ಲಿ. ಸಿಟಿ ಪೇಟೆ ಆಗಿದೆ. ಇಲ್ಲಿ ಇವತ್ತು 100ನೇ ವರ್ಷಕ್ಕೆ 100 ಮಕ್ಕಳಿದ್ರು ಯೋಗದಾಗ ಅಲ್ದ, 10x10 ಇದ್ದಾರೆ. ಈಚಿಗೆ 10 100 ಮಕ್ಕಳ ಹೆಸರು ಒಳ್ಳೆ ಆಯ್ತು ಅಲ್ದಾ? ಎಸ್, ದೇವ್ರ ಒಳ್ಳೇದ್ ಮಾಡ್ಲಿ. ಬಿಸಿಲು ಬಂತು. ಓಕೆ, ಈಗ ದೀಪವನ್ನ ಬೆಳಗೋದರ ಮೂಲಕ ಕಾರ್ಯಕ್ರಮವನ್ನ ಆರಂಭ ಮಾಡಲಾಗ್ತಾ ಇದೆ. ಸೊ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು, ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ದೀಪವನ್ನ ಬೆಳಗಿಸುವುದರ ಮೂಲಕ ಮಕ್ಕಳ ಜೊತೆ ಯೋಗ ದಿನವನ್ನ ಆಚರಿಸುವಂತಹ ನಿಟ್ಟಿನಲ್ಲಿ ಯಳಜಿತ್ ಅನ್ನುವಂತಹ ಒಂದು ಕುಗ್ರಾಮದಲ್ಲಿ ಇರುವಂತಹ ಶಾಲೆಯ ಮಕ್ಕಳ ಜೊತೆ ಯೋಗ ದಿನಾಚರಣೆಯನ್ನ ಮಾಡಲಾಗ್ತಾ ಇದೆ. ಶಾಲೆಯ ಸಿಬ್ಬಂದಿ, ಅದರ ಜೊತೆಗೆ ಇಲ್ಲಿರುವಂತಹ ಹಳೆ ವಿದ್ಯಾರ್ಥಿಗಳ ಒಂದು ಸಂಘ ಕೂಡ ಇದೆ. ಇಲ್ಲಿಂದ ಹೋಗಿರುವಂತಹ ಅಲ್ಯುಮಿನಿಗಳು ಅಂತ ಏನ್ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಸೊ ಒಂದು ಟೀಮ್ ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಈ ಶಾಲೆಯನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ನಿರಂತರವಾದಂತಹ ಪ್ರಯತ್ನವನ್ನ ಮಾಡಲಾಗಿರುವಂತದ್ದು. ಸೊ ಹಾಗಾಗಿ ಒಂದು ಹಬ್ಬದ ವಾತಾವರಣ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಕಾಣ ಸಿಗ್ತಾ ಇದೆ. ಓಕೆ ವೀಕ್ಷಕರೇ, ಈಗಾಗಲೇ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತಹದ್ದಾಯ್ತು. ಸೊ ಈಗ ಇನ್ನು ಅನೇಕ ಕಾರ್ಯಕ್ರಮಗಳು ಕೂಡ ಇದೆ, ಅಲ್ಲೂ ಕೂಡ ನಾವು ಹೋಗ್ಬೇಕಾಗ್ತದೆ. ಸೊ ನಿರಂತರವಾಗಿ ಶಾಸಕರ ದಿನಚರಿ ಹೇಗಿರುತ್ತೆ ಅನ್ನುವಂಥದ್ದನ್ನ ಡೇವಿಡ್ ಲೀಡರ್ ಅನ್ನ ಕವರ್ ಮಾಡುವಂತಹ ಒಂದು ಪ್ರಯತ್ನ. ಸೊ ಮೊದಲನೇದಾಗಿ ಶಾಲೆಯಿಂದ ಕಾರ್ಯಕ್ರಮ ಆರಂಭ ಆಗಿದೆ. ಶಾಲೆಯಲ್ಲಿ ಮಕ್ಕಳ ಜೊತೆ ಸಮಯ ಕಳೆದು ನಂತರ ನೇರವಾಗಿ ನಾವು ಹೊರಟಿದ್ದು ಅಂಜಲಿ ಆಸ್ಪತ್ರೆ ಕಡೆಗೆ. ಈ ಆಸ್ಪತ್ರೆ ಇವತ್ತು ಕ್ಷೇತ್ರದ ಜನರ ಪಾಲಿಗೆ ಆಶಾ ಕಿರಣವಾಗಿದೆ. ಇದರ ಹಿಂದೆ ಗುರುರಾಜ್ ಗಂಟಿಹೊಳಿ ಅವರ ಪರಿಶ್ರಮ ಬಹಳ ಇದೆ. ಯಾಕಂದ್ರೆ ಕ್ಷೇತ್ರದ ಜನರಿಗೆ ಉತ್ತಮ ಆರೋಗ್ಯ ಸಿಗಬೇಕು ಅನ್ನೋದು ಅವರ ಧ್ಯೇಯ. ಅಂಜಲಿ ಹಾಸ್ಪಿಟಲ್ಗೆ ನಾವು ಬಂದಿದೀವಿ. ಸರ್, ಇದೇನ್ ಸರ್ಕಾರಿ ಹಾಸ್ಪಿಟಲ್ ಅಥವಾ ಖಾಸಗಿನ ಹೇಗೆ ಅಂತ? ನಮ್ದು ಡಿಮಾಂಡ್ ಇದು ಪ್ರೈವೇಟ್ ಹಾಸ್ಪಿಟ್ಲೆ. ಬಟ್ ಮಣಿಪಾಲದವರು ಡಾಕ್ಟರ್ ಅಣ್ಣಪ್ಪ ಶೆಟ್ಟಿ ಅಂತ ಹೇಳಿ ಈ ಆಸ್ಪತ್ರೆಯ ಓನರ್. ಅವರು ಪ್ರೊಫೆಸರ್ ಸಹಿತ, ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಸಹಿತ ಪ್ರೊಫೆಸರ್ ಆಗಿದ್ದಾರೆ. ಊರಿಗೊಂದೇನಾದ್ರು ಮಾಡ್ಬೇಕು ಅನ್ನುವ ಕಾಳಜಿ ಅವರಿಗಿತ್ತು. ನಮ್ಗೇನಂತ ಹೇಳಿದ್ರೆ ಹೆಚ್ಚಿನ ಫೆಸಿಲಿಟಿಗಳಿಗೆ ನಾವು ಮಣಿಪಾಲಕ್ಕೆ ಹೋಗ್ಬೇಕು. ಆದ್ರೆ ಇಲ್ಲಿಂದ ಮಣಿಪಾಲ 60 ಕಿಲೋಮೀಟರ್, 67 ಕಿಲೋಮೀಟರ್. ನಿಮ್ಗೆ ತಕ್ಷಣ ಆಕ್ಸಿಡೆಂಟ್ ಆದ್ರೆ, ಈ ಉಡುಪಿ ಜಿಲ್ಲೆ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ನಿಮ್ಮಲ್ಲಿ ಮಣಿಪಾಲ ಉಂಟು, ನಿಮ್ಗೆ ತೊಂದರೆ ಅಂತಾರೆ. ವಿಷಯ ಅಂತಂದ್ರೆ ಇಲ್ಲಿ ಆಕ್ಸಿಡೆಂಟ್ ಆದದ್ದು 60 ಕಿಲೋಮೀಟರ್ ಪ್ರಯಾಣ ನಮಗ ಅಪಾಯ. ಅದ್ರ ಜೊತೆಗೆ ಮೇಜರ್ ನಮ್ದು ಡಯಾಲಿಸಿಸ್ ಕೇಸ್ ನಮ್ಮ ಹತ್ರ 150ರಿಂದ 200 ಕೇಸ್ ಇದೆ. ಇವರೆಲ್ಲರೂ ನಮ್ಮಲ್ಲಿ ಸರ್ಕಾರಿ ಡಯಾಲಿಸಿಸ್ ಹಾಸ್ಪಿಟಲ್ ಇಲ್ಲ, ಇನ್ನು ಆಗ್ಬೇಕಷ್ಟೇ. ಮಣಿಪಾಲಕ್ಕೆ ಹೋಗ್ಬೇಕು. ನಮಗೆ ಮಣಿಪಾಲ ಡಯಾಲಿಸಿಸ್ ಪೇಷಂಟಿನ ಸಮಸ್ಯೆ ಅಂತ ಕೇಳಿದ್ರೆ ಟ್ರೀಟ್ಮೆಂಟ್ ಕೆಲವೊಮ್ಮೆ ಆರ್ಥಿಕ ಸಮಸ್ಯೆ ಇಲ್ಲದಿದ್ರು ಹೋಗಿ ಬರುವುದು, ವಾರದಲ್ಲಿ 2 ದಿವಸ 3 ದಿವಸ ಹೋಗಿ ಬರುವ ಬರ್ಡನ್. ಸೊ ಅದಕ್ಕೆ ಡಾಕ್ಟರ್ ಜೊತೆ ಮಾತಾಡಿದಾಗ ಡಾಕ್ಟ್ರು ನಾನು ಆಸ್ಪತ್ರೆನ ಯಾವ ಹಂತಕ್ಕೂ ಯಾವ ರೀತಿಯಲ್ಲೂ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದ್ರು. ಸೊ ನಾವು ಡಾಕ್ಟ್ರು ಎಲ್ರು ಆ ಸಮೃದ್ಧ ವೈದ್ಯ ಅಂತೇಳಿ ಒಂದು ನಾವೆಲ್ಲ ಟೀಮ್, ಊರಿನವರು,
ಪ್ರಮುಖರೆಲ್ಲ ಸೇರಿ ಮಾಡ್ಕೊಂಡದ್ದು. ಆ ತಂಡದವರು ಒಂದು 4-5 ಮೀಟಿಂಗ್ಗಳು ಆಗಿರ್ಬೋದು. ಹಾಸ್ಪಿಟಲ್ ನ ಮೇನ್ ಅಡ್ಮಿನಿಸ್ಟ್ರೇಟರ್ ಬಲ್ಲಾಳ್ ಸರ್ ಜೊತೆಗೆ ಆನಂದ್ ವೇಣುಗೋಪಾಲ್ ಸರ್, ನಮ್ಮ ಇವರು, ಹೌದು, ಅವರೆಲ್ಲರೂ ಸಹಿತ ತುಂಬಾ ಸರ್ತಿ ಡಾಕ್ಟರ್ ಅವಿನಾಶರು ಅಲ್ವಾ, ಅವಿನಾಶ್ ಸರ್, ಇವರೆಲ್ಲರೂ ತುಂಬಾ ರೌಂಡ್ ಮೀಟಿಂಗ್ಸ್ ಆಗಿ ಅವ್ರು ಮಣಿಪಾಲದವ್ರು ಬಂದ್ಮೇಲೆ ಮಣಿಪಾಲದ ಸ್ಟ್ಯಾಂಡರ್ಡ್ ಬೇಕಲ್ಲ ಅವರಿಗೆ. ಸೊ ಅದಕ್ಕೆ ಬೇಕಾದ ಬೇಸಿಕ್ ಸ್ಟ್ರಕ್ಚರ್ ಮತ್ತು ವಾಪಸ್ ಡಾಕ್ಟರ್ ಇನ್ವೆಸ್ಟ್ ಮಾಡಿ ಕಟ್ಟಿ ಕೊಟ್ರು ನಮ್ಗೆ ಏನೇನ್ ಬೇಕಂತ ಆ ರೀತಿಯಾಗಿ. ಸೊ ಹಾಗಾಗಿ ಡಯಾಲಿಸಿಸ್ ತಕ್ಷಣಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಡಾಕ್ಟರ್ ನಿಸರ್ಗ ಕಾರಂತರ ಅಂತ ಹೇಳಿ ಅವ್ರ ತಂದೆಯು ಈ ಊರಿನ ಪ್ರಸಿದ್ಧ ಡಾಕ್ಟರ್, ಕಾರನ್ ಡಾಕ್ಟರ್ ಅಂತ. ಸೊ ಅವರು ಮಣಿಪಾಲ ಡಾಕ್ಟರ್, ಅವರನ್ನ ಇಲ್ಲಿ ಕೊಟ್ರು ನಮ್ಮ ಈ ಸೆಂಟರ್ಗೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ನಮ್ ನಿರೀಕ್ಷೆ ಇರೋದು ಮೇಜರ್ ಡಯಾಲಿಸಿಸ್, ಅದ್ರ ಜೊತೆಗೆ ಆಕ್ಸಿಡೆಂಟ್, ತುರ್ತು ಹ್ಯಾಂಡ್ಲಿಂಗ್, ಮತ್ತೆ ಇಲ್ಲಿ ಯಾವಾಗ್ಲೂ ನಮ್ಗೆ ಪ್ರಾಣಾಪಾಯ ಅಂತ ಹೇಳ್ತಾ ಒಂದು ಸ್ನೇಕ್ ಬೈಟ್, ಹಾವು ಕಚ್ಚಿದ್ರೆ ಯಾವ ಹಾವು, ಏನು ಪಾಯ್ಸನ್, ಎಂತ ಕತೆ, ಏನ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತೇಳಿ ಹೇಳಿ ಅಲ್ಲಿಗೆ ಹೋಗುವ ಪ್ರಶ್ನೆ. ಆಮೇಲೆ ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ ಗೆ ಸಂಬಂಧಪಟ್ಟ ಯಾವುದೇ ವಿಷಯಗಳು ಅಲ್ಲಿಗೆ ಹೋಗುವವರಿಗಿನ ಪ್ರಶ್ನೆ. 2ನೇ ಆಕ್ಸಿಡೆಂಟ್, 3ನೇ ಆಕ್ಸಿಡೆಂಟ್. ಈ 3ರಲ್ಲಿ ನಮಗೆ ಭಾರಿ ಕೊರತೆ ಮತ್ತೆ ಭಾರಿ ಆತಂಕ, ಭಾರಿ ಟೆನ್ಷನ್ ಇದ್ದದ್ದು. ಸೊ ಇದನ್ನ ಮಣಿಪಾಲದವ್ರ ಹತ್ರ ನೀವು ಕವರ್ ಮಾಡಿ ಕೊಡಿ. ಇಲ್ಲಿ ಫಸ್ಟ್ ಏಡ್, ಫಸ್ಟ್ ಟ್ರೀಟ್ಮೆಂಟ್, ಕಡೆಗೆ ನೀವು ತಿಂಗಳಗಟ್ಲೆ ಅಲ್ಲಿ ಟ್ರೀಟ್ಮೆಂಟ್ ಇರ್ಬೋದು, ಆಪರೇಷನ್ ಅದು ಮಾಡ್ಬೋದು. ಒಮ್ಮೆ ಪ್ರಾಣವನ್ನ ಇಲ್ಲಿ ಹಿಡ್ಕೊಂಡ್ರೆ ಮತ್ತೆ ಅಲ್ಲಿವರೆಗೆ ಹೋಗ್ಬೋದು ಅಂತ. ನಿಮ್ಗೆ ಮಣಿಪಾಲದವ್ರ ಬಗ್ಗೆ ನಮ್ಗೆ ಹೆಮ್ಮೆ, ಖುಷಿ ಏನ್ ಕೇಳಿದ್ರೆ, ಅವರೇ ಆ ದಿವಸ ಉದ್ಘಾಟನೆ ದಿವಸ ಹೇಳಿದ್ರು. ಡಾಕ್ಟರ್ ಅಣ್ಣಪ್ಪರು ಅಥವಾ ಬೈಂದೂರ್ನವರೆಲ್ಲ ಬರುವ ಮುಂಚೆ ತುಂಬಾ ಜನ ಕೇಳಿದ್ರು, ನಾವು ಹೊರಟಿರ್ಲಿಲ್ಲ ಬ್ರಾಂಚ್ ಮಾಡ್ಲಿಕ್ಕೆ ಅಂತ. ಸೊ ಫಸ್ಟ್ ಟೈಮ್ ಅವ್ರು ಈ ರೀತಿ ಒಂದು ಇಲ್ಲಿಗೆ ಬಂದ್ರು ನಮ್ಮ ಜಿಲ್ಲೆ ಒಳಗಡೆ. ಸೊ ಅದ್ರ ಕಾರಣದಿಂದ ಈಗ ಡಯಾಲಿಸಿಸ್ ಸ್ಟಾರ್ಟ್ ಆಗಿದೆ, ಉಳಿದದ್ದೆಲ್ಲ ಸ್ಟ್ರಕ್ಚರ್ ಸ್ಟಾರ್ಟ್ ಆಗಿದೆ. ನಮ್ಗೆ ಆಲ್ರೆಡಿ ಡಾಕ್ಟರ್ ಇರುವುದು ಒಂದು ಧೈರ್ಯ. ನೀವ್ ಎಷ್ಟು ರಾತ್ರಿಗೆ ಇಲ್ಲಿ ಯಾರು ಆಕ್ಸಿಡೆಂಟ್ ಆಗಿದೆ ಏನ್ ಮಾಡುದು ಅಂತಾಗ್ಲೂ ಡಾಕ್ಟರ್ ಬರ್ತಾರೆ, ಎಂತದಕ್ಕೂ ಇವರು ಬಂದ ರೆಡಿ ಆಗ್ತಾರೆ, ನೆಕ್ಸ್ಟ್ ರೆಡಿ ಮಾಡಿ ಕಳಿಸ್ತಾರೆ, ಇಂತಲ್ಲಿಗೆ ಹೋಗಿ ಅಂತ ಕಳಿಸ್ತಾರೆ. ಇದು ನಮ್ಮ ದೊಡ್ಡ ಕೊರತೆ ಇದ್ದದ್ದು. ನಮ್ಮಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ, ಸರ್ಕಾರಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇರುತ್ತೆ. ಬೈಂದೂರು ಕಮ್ಯುನಿಟಿ ಹೆಲ್ತ್ ಸೆಂಟರ್, ತಾಲೂಕು ಆಸ್ಪತ್ರೆ ಪುನಃ ಕುಂದಾಪುರ, ನಮ್ಮ ಕುಂದಾಪುರ ಪೇಟೆ, ಕುಂದಾಪುರದಲ್ಲಿದೆ. ಅದು ಸಹಿತ 30-40 ಕಿಲೋಮೀಟರ್. ಕಾಸ್ಟ್ ವೈಸ್ ಈಗ ಸದ್ಯಕ್ಕೆ ಮಣಿಪಾಲದ ಸಿಸ್ಟಮ್ ಅವರು ನೆಕ್ಸ್ಟ್ ಅಲ್ಲಿ ಇಲ್ಲಿ ಆಯುಷ್ಮಾನ್ ಹ್ಯಾಂಡಲ್ ಮಾಡ್ತಾರೆ, ಅಥವಾ ಯಶಸ್ವಿನಿ, ಸಂಪೂರ್ಣ ಸುರಕ್ಷಾ, ಮಣಿಪಾಲ ಆರೋಗ್ಯ ಕಾರ್ಡ್, ಅದೆಲ್ಲವನ್ನು ಹ್ಯಾಂಡಲ್ ಮಾಡ್ತಾರೆ. ನಮ್ಗೆಲ್ಲವೂ ಪ್ರೈವೇಟ್ ಆಸ್ಪತ್ರೆಗೆ ಕರಾವಳಿಯಲ್ಲಿ ಯಾಕೆ ಅತಿ ಹೆಚ್ಚು ಹೋಗ್ತಾರೆ ಕೇಳಿದ್ರೆ, ಈ ರೀತಿ ಬೇರೆ ಬೇರೆ ರೀತಿಯ ಫೆಸಿಲಿಟಿ ಸಿಗ್ತದೆ ಜನರಿಗೆ. ಹಾಗಾಗಿ ಪ್ರೈವೇಟ್ ಆಸ್ಪತ್ರೆಯಲ್ಲೂ ನಮ್ಮಲ್ಲಿ ಸಮಾನವಾಗಿ ಹೋಗ್ತಾರೆ. ನಮಗೆ ಪ್ರೈವೇಟ್ ಗೌರ್ಮೆಂಟ್ ಗಿಂತ ಹೆಚ್ಚಿಗೆ ನಮ್ಮಲ್ಲಿ ಇಲ್ಲ, ಡಯಾಲಿಸಿಸ್ ಇಲ್ಲ, ಇದರದ್ದು ಹ್ಯಾಂಡ್ಲಿಂಗ್ ಇಲ್ಲ ಅನ್ನೋ ದೊಡ್ಡ ಸಮಸ್ಯೆ ಇದ್ದದ್ದು. ಸೊ ಈಗ ಈ ಒಂದು 6 ತಿಂಗಳಿಂದ ಈ ಪ್ರಯತ್ನ ಇದೆಲ್ಲವೂ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ. ಸೊ ಈಗ ಇಲ್ಲಿಗ ಎನ್ರೋಲ್ ಆದದ್ದು ಎಷ್ಟು ಡಾಕ್ಟರ್, ಒಂದ್ಸತಿಗೆ ಎಷ್ಟು ಜನ ಆದ್ರು? ದಿನಕ್ಕೆ 4 ಡಯಾಲಿಸಿಸ್ ಸೆಷನ್ ಮಾಡುವಂತ ಕೆಪಾಸಿಟಿ ಇವಾಗಿದೆ. ಸದ್ಯಕ್ಕೆ ಅರೌಂಡ್ 10 to 15 ಮೆಂಬರ್ಸ್ ಬಂದು ರೆಗ್ಯುಲರ್ ಡಯಾಲಿಸಿಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ರೊಟೇಷನ್ ಬೇಸಿಸ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಏನೆಲ್ಲ ವ್ಯವಸ್ಥೆ ಇಲ್ಲಿದೆ ಈ ಹಾಸ್ಪಿಟಲ್ ನಲ್ಲಿ ಅಂತ? ಈಗ ಸದ್ಯ ನಾವು ತುರ್ತು ಚಿಕಿತ್ಸೆ ಎಮರ್ಜೆನ್ಸಿ ಸ್ಟಾರ್ಟ್ ಮಾಡಿದೀವಿ. ಎಮರ್ಜೆನ್ಸಿ ಅಂತ ಹೇಳಿದ್ರೆ ನಮ್ದು ಏನಾದ್ರೂ ಇಮಿಡಿಯೇಟ್ ಬಂದಾಗ ಲೈಫ್ ಸೇವಿಂಗ್ ಎಫರ್ಟ್ಸ್ ಇಲ್ಲಿ ಹಾಕೊಂಡು ಮುಂದಿನ ಚಿಕಿತ್ಸೆ ಹೆಚ್ಚಿಗೆ ಮಣಿಪಾಲಕ್ಕೆ ಕಳಿಸ್ತಾ ಇತ್ತು. ಆಮೇಲೆ ನಮ್ಮ ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್, ವಿಲ್ಗೆಟ್, ಇದೆಲ್ಲ ಇಲ್ಲೇನು ಮಾಡ್ತಾ ಇದ್ದೀವಿ. ಮೊದಲೆಲ್ಲ ಇಲ್ಲಿ ಆಗುದಿಲ್ಲ ಅಂತ ಕಳಿಸ್ತಾ ಇದ್ವಿ, ಗೆಟ್ ದ ಬ್ಲಡ್ ಸ್ಟಾರ್ಟ್ ಮಾಡಿ ಕಳಿಸ್ತಾ ಇತ್ತು. ಸಿಂಪಲ್ ಎಲ್ಲ ಇದ್ರೆ ಇಲ್ಲೇ ಹೆಡ್ ಇಂಜುರೀಸ್, ಚೆಸ್ಟ್ ಇಂಜುರೀಸ್ ಅಥವಾ ಮೇಜರ್ ಫ್ರಾಕ್ಚರ್ಸ್ ಇದ್ರೆಲ್ಲ ಮಣಿಪಾಲಕ್ಕೆ ಮೊದಲೇ ಫೋನ್ ಮಾಡಿ ಅವ್ರಿಗೆ ಪೇಷಂಟ್ ಯಾವ ಅಂತ ತೊಂದರೆ ಆಗಿಲ್ಲ ಹೋದ ತಕ್ಷಣ ರಿಸೀವಿಂಗ್ ಆಸ್ ಇಫ್ ಮಣಿಪಾಲದ್ದೇ ಒಂದು ಓನ್ಲಿ ಟ್ರಾನ್ಸ್ಪೋರ್ಟೇಷನ್ ಬಿಟ್ರೆ ಬಾಕಿ ಏನು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ನಾವು. ಆ ರೀತಿ ಅರೇಂಜ್ ಮಾಡ್ತಾರೆ. ಸ್ಟಾಫ್ ಮಣಿಪಾಲದಿಂದ 3 ಜನ ಇದ್ದಾರೆ ಈಗ, ಟೆಕ್ನಿಷಿಯನ್ಸ್, ಎಮರ್ಜೆನ್ಸಿ ಟೆಕ್ನಿಷಿಯನ್ಸ್, ಡಯಾಲಿಸಿಸ್ ಟೆಕ್ನಿಷಿಯನ್ಸ್. ಬಟ್ 24 hours ಇಬ್ಬರು ಎಕ್ಸ್ಟ್ರಾ ಇಟ್ಟಿದ್ದಾರೆ ಅವರೇ. ಡಾಕ್ಟರ್ ಸ್ವಲ್ಪ ಆಚೆ ಈಚೆ ಹೋದಾಗ್ಲೂ ಇಮಿಡಿಯೇಟ್ ಎಲ್ಲ ಕವರ್ ಮಾಡ್ಕೊಂಡ್ ಬಿಡ್ತಾರೆ. ಸೊ ಅದರಿಂದ ವ್ಯವಸ್ಥೆ ಚೆನ್ನಾಗಿದೆ. ಬಟ್ ಅವರು ಇದ್ರ ಪ್ರಕಾರ ಇದನ್ನ ಮಣಿಪಾಲಕ್ಕೆ ನಾವ್ ಏನು ಹೋಗ್ಬೇಕಂತಲ್ಲ, ಅದನ್ನ ಕಡಿಮೆ ಮಾಡ್ತೀವಿ, ಇಲ್ಲೇ ಇಟ್ಕೊಡ್ತೀವಿ ಎಲ್ಲಾದ್ರೂ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಅವ್ರು US ಹೋಗಿದ್ದಾರೆ ಡಾಕ್ಟರ್. ಅವ್ರು ನನ್ನ ಪ್ರಕಾರ MLA ಅವ್ರಿಗೆ ಒಂದು ಫೋನ್ ಮಾಡಿ ಹೋಗ್ತೇನೆ, ಹೋಗಿಲ್ಲ ನೆನಪಾಗಿ ಮಾಡಿ ಹೇಳಿ ಹೋಗಿದ್ದಾರೆ. ಹೇಳಿ ನಾನು ಹೌದು, ಅಂದ್ರೆ ಬೇರೆ 2 ವಿಷಯ ಇತ್ತು, 2 ಟಾಪಿಕ್ ಅಪ್ಡೇಟ್ ಮಾಡಿದ್ದಾರೆ. ಬಂದವ್ರು ಮಾಡ್ತೇವೆ ಅಂತ ಹೇಳಿದ್ದಾರೆ, ಮಾಡ್ತಾರೆ. ನನಗೆ ಅದಕ್ಕೆ ನಾನು ಬೇರೆ ಏನಾದ್ರು ಟೆಕ್ನಿಕಲಿ ಸಮಸ್ಯೆ ಇದೆ ಅಂತ ಕೇಳಿದೆ, ಅದಕ್ಕೆ ಕೆಲವೊಮ್ಮೆ ಇದ್ರ ಪರ್ಮಿಷನ್. ಸೊ ಇದಿಷ್ಟು ಮಣಿಪಾಲದವರ ಕಾಂಟ್ರಿಬ್ಯೂಷನ್. ಅದಕ್ಕೆ ಡಾಕ್ಟರ್ದು ಬಿಲ್ಡಿಂಗ್ ಮತ್ತೆ ಫೆಸಿಲಿಟಿ ಡಾಕ್ಟರ್ ಕೊಟ್ಟು ಅವ್ರ ಹಾಸ್ಪಿಟಲ್ ಅನ್ನು ಪೂರ್ತಿ ಬಿಟ್ಟು ಕೊಟ್ಟದ್ದು. ಮಣಿಪಾಲದವರು ಡಾಕ್ಟರ್ ಆದಿಯಾಗಿ, ಮೆಷಿನ್ ಆದಿಯಾಗಿ ಎಲ್ಲವೂ ಅವರು ಮಾಡ್ತಾ ಇದ್ದಾರೆ. ಇದು ನಮ್ಮ ಊರಿಗೆ ದೊಡ್ಡ ಗಿಫ್ಟ್. ಸರ್, ತಾಲೂಕು ಹಾಸ್ಪಿಟಲ್ ಅನ್ನ ತರುವಂತಹ ನಿಟ್ಟಲ್ಲಿ ಏನಾದ್ರು ಪ್ರಯತ್ನಗಳಾಗ್ತಿದೆಯಾ? ಹೇಗೆ
ಸುರೇಶ್ ಭಟ್ವಾಡಿ ಅವರು ಅಂತೇಳಿ ಇಲ್ಲಿನ ಮುಖಂಡರು ತಾಲೂಕು ಆಸ್ಪತ್ರೆ ಬಗ್ಗೆ ಹಿಂದೆಯಿಂದ ಅವ್ರ ಕಾಲದಲ್ಲಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗೆಲ್ಲ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇರೋದು, ಈಗ ತಾಲೂಕು ಆಸ್ಪತ್ರೆ ಮಾಡಬೇಕು. ಈಗ ಮಿನಿಸ್ಟರ್ ಹತ್ರ ನಾವೆಲ್ಲರೂ ಒಟ್ಟಿಗೆ ಹೋಗಿ ಮಾತಾಡಿದಾಗ ಸದ್ಯಕ್ಕೆ ಆ ಪ್ರಪೋಸಲ್ ಅಕ್ಸೆಪ್ಟ್ ಆಗುದಿಲ್ಲ, ತಾಲೂಕು ಆಸ್ಪತ್ರೆ ಮಾಡಲ್ಲ. ಆಮೇಲೆ ಡಯಾಲಿಸಿಸ್ ತಾಲೂಕು ಆಸ್ಪತ್ರೆಗಿಂತ ಕೆಳಗೆ ಕೊಡಲ್ಲ, ಇದು ಪಾಲಿಸಿ ಇರುವಂತದ್ದು. ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಜೊತೆಗೆ ಇದನ್ನ ಮಾಡಿ PPP ಮಾಡಲಿ ಹೋದೆವು. ಈ ಗೌರ್ಮೆಂಟ್ ಬಂದ ತಕ್ಷಣ ಸ್ಟಾರ್ಟಿಂಗ್ ನಾವು PPPಗೆ ನಮ್ಮಲ್ಲಿ ಪ್ರೊವಿಷನ್ ಇಲ್ಲ, ಆಗ ನೆಗೆಟಿವ್ ಮಾತಾಡ್ತಿದ್ರು. ಅದು ಮೋದಿ ಗೌರ್ಮೆಂಟ್ ಅಲ್ಲಿ PPP ಸಮಸ್ಯೆ ಆಯ್ತು ಅಂತೆಲ್ಲ. ಆದ್ರೆ ಅವ್ರು ಈಗ ಬಂದಿದ್ದಾರೆ, ಈಗ PPP ಬಂದಿದೆ. ಬಟ್ ನಾವು ಅಂಜಲಿ ಹಾಸ್ಪಿಟಲ್ ಜೊತೆಗೆ ಮುಂದೆ ಹೋಗಿ ಆಗಿದೆ. ಬಟ್ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಸಹಿತ ಈಗ ಡಯಾಲಿಸಿಸ್ ತಂದಿದ್ದೇವೆ. ಅಲ್ಲಿ ವಾಟರ್ ಟೆಸ್ಟಿಂಗ್ ಎಲ್ಲ ಆಗ್ತಾ ಇದೆ. ನಮಗೆ ಮೇಜರ್ ಲೋಡ್ ಈ ಹಾಸ್ಪಿಟಲ್ ತಗೊಂಡ್ರೆ, ಇನ್ನೊಂದಷ್ಟು ಲೋಡ್ ಅದು ತಗೊಂಡ್ರೆ ನಮ್ಗೆ ಒಂದು ಹಂತಕ್ಕೆ ಕಮ್ಮಿ ಆಗ್ತದೆ. ಉಳಿದವ್ರು ಆಚೆ ಹೋಗ್ತಾ ಇದ್ದಾರೆ. ಇನ್ನೊಂದ್ ಸ್ವಲ್ಪ ಇಲ್ಲಿ ಮೆಷಿನ್ ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಂತಿದೆ. ಮಣಿಪಾಲದಲ್ಲಿ ಅವರದ್ದು ಟೆಸ್ಟ್ ಅಂಡ್ ಎರರ್ ಅವರ ಚೆಕಿಂಗ್ ಇರ್ಬೋದು, ಒಂದೊಂದು ಇಷ್ಟಿಷ್ಟು ನಡ್ಕೊಂಡು ಗ್ರಿಪ್ ಬರ್ಲಿ ಅಂತ. ಒಂದಂದ್ರೆ ಅವ್ರು ಕಾಲ್ ಹಾಕಿದ್ದಾರೆ ಅನ್ನೋದೇ ಒಂದು ಬ್ರ್ಯಾಂಡ್. ಅದು ಮಣಿಪಾಲ ಬಂದಿದ್ದಾರೆ ಅನ್ನೋದ್ರಿಂದ ನಾವು ಚಿಂತೆ ಬಿಟ್ಟಿದ್ದೇವೆ. ಸೊ ಅದೊಂದಷ್ಟು ಮಾಡ್ಕೊಂಡು ಹೋಗ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ಆ ಹೋರಾಟದಲ್ಲಿ ಇದ್ದಾರೆ. ಅವರಿಗೆ ಅಲ್ಲಿಗ ಸದ್ಯಕ್ಕೆ ಮೆಷಿನ್ ಎಲ್ಲ ಕೂರಿಸಿ ಆಯ್ತು. ವಾಟರ್ ಟೆಸ್ಟಿಂಗ್ ಪ್ರಾಬ್ಲಮ್, ಹೌದು, ವಾಟರ್ ಟೆಸ್ಟಿಂಗ್ ಇದೊಂದು ಸ್ವಲ್ಪ ಸಮಸ್ಯೆ ಇದೆ. ಅದಾದ್ರೆ ಅದು ಮುಗಿತದೆ. ಎಸ್ ಸರ್. ನಾನು ಏನ್ ಹೇಳ್ತೇನೆ ಅಂತಂದ್ರೆ, ಇದು ನಮ್ಮ ಒಂದು ಎಫರ್ಟ್ಗಿಂತ MLA ಅವರು ಹೊಗಳುದಿಲ್ಲ. ಇದು MLA ಅವರ ಒಂದು ಸೂಕ್ಷ್ಮ ಒಂದು ಜ್ಞಾನ ಅಂತಾರೆ. ಅವರೇ ಹೋಗಿ ಇದೆಲ್ಲ ವ್ಯವಸ್ಥೆ ಮಾಡಿ ನನಗೆ ಹೇಳಿದ್ ಲಾಸ್ಟ್. ಅದಕ್ಕಾಗಿ ಎಲ್ಲಾ ಕ್ರೆಡಿಟ್ ಇವ್ರಿಗೆ ಸೇರ್ಬೇಕಾಗಿದೆ. ಡಾಕ್ಟರ್ ಕಟ್ಟಡ ಕೊಡದೆ ಇದ್ರೆ, ಮಣಿಪಾಲದವರು ಡಾಕ್ಟರ್ ಕೊಡದೆ ಇದ್ರೆ ನಾನು ತಿರುಗಾಟ ಹಾಗೆ ತಿರುಗಾಡ್ತಾ ಇತ್ತು. ನಾನೊಂದು 10 ಹಾಸ್ಪಿಟಲ್ ಅಪ್ರೋಚ್ ಆಗಿರ್ಬೋದು. ಬೆಂಗಳೂರಿನ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ದೊಡ್ಡ ದೊಡ್ಡ NGOಗಳನ್ನೆಲ್ಲ ಅಪ್ರೋಚ್ ಆಗಿದ್ದೆವು. ಈ ರೀತಿ ನಮ್ಮಲ್ಲಿ ಏನಾದ್ರೂ ಮಾಡಿ ಅನ್ನುವ ರೀತಿಯಲ್ಲಿ. ಕೊನೆಗೆ ನಮ್ಗೆ ಸಪೋರ್ಟ್ ನಿಂತದ್ದು ಮಣಿಪಾಲ. ಇದನ್ನ ಮಾಡ್ತೇವೆ ಅಂತೇಳಿ ಅವ್ರು ಒಂದೇ ಹೇಳಿದ್ರು, ಕರೆಕ್ಟ್ ಒಂದು ಹಾಸ್ಪಿಟಲ್ ಹುಡುಕಿ ಕೊಡಿ ನಮ್ ಜೊತೆ ಬರ್ಲಿಕ್ಕೆ ಅಂತ ಹೇಳಿದ್ರು. ಸೊ ಡಾಕ್ಟರ್ ಫುಲ್ ಪೂರ್ತಿ ಮನಸ್ಸಿನಿಂದ ಅದು ಕೊಟ್ಟದ್ರಿಂದ ಇದೆಲ್ಲ ಮೂವ್ ಆಯ್ತು. ಸೊ ಫೈನಲಿ ಟೀಮ್ ವರ್ಕ್ ಆಗಿದೆ. ಈಗಲೂ ಅದ್ರ ಶ್ರಮ ಪಡ್ತಾ ಇರುವುದು ಅದ. ಅದನ್ನ ಹೇಳಿದ್ದೆವು ಒಂದು ಮೀಟಿಂಗ್ ಅಲ್ಲಿ. ಮಣಿಪಾಲದವ್ರಿಗೆ ಒಟ್ಟಿಗೆ ಕೂತಾಗ ಹೇಳಿದೆ, ನಿಮ್ದೇನ್ ರೋಲ್ ಅಂತ ಕೇಳಿದ್ರು. ನಾನು ಹೇಳಿದೆ, ಇವ್ರು ಇಲ್ಲಿ ಜಾಯಿಂಟ್ ಆದ್ಮೇಲೆ ಇಲ್ಲಿಂದ ಮುಗೀತು ನಮ್ ರೋಲ್ ಅಂತ. ಅಲ್ಲಲ್ಲ, ಜಾಯಿಂಟ್ ಆದ ತಕ್ಷಣ ನಮ್ದು ರೋಲ್ ಮುಗೀತು, ನಮ್ಮೂರಿಗೆ ಮತ್ತೊಂದಷ್ಟು ಬೇಕು ಅಂತ ಹೇಳಿದೆ. ಇದು ನನ್ನ ಕೆಲಸ ಇಷ್ಟೇ, ಜಾಯಿಂಟ್ ಮಾಡೋದು. ಮುಂದೆ ನೀವಿಬ್ಬರು ಸೇರ್ಕೋಬೇಕಾಗುತ್ತೆ. ಮಧ್ಯೆ ಬೇಕಾದ್ರೆ ಬರ್ತೇನೆ. ಬೇಕು ಈ ರೀತಿ ಮನಸ್ಸುಗಳು ಇಲ್ಲದೆ ಇದ್ರೆ ನಮ್ಮೂರಿನಲ್ಲಿ ನಾನು ಹೇಳುದು ಒಂದು ವರ್ಡ್, ಬೈಂದೂರಿಯನ್ಸ್ ಇಂಪ್ರೂವ್ಡ್, ನಾಟ್ ಬೈಂದೂರು ಅಂತ. ನಮ್ಮವ್ರು ತುಂಬಾ ಇಂಪ್ರೂವ್ ಆಗಿದ್ದಾರೆ. ನೀವು ಯಾವ ಸಿಟಿಗೆ ಹೋದ್ರು ನಿಮ್ಗೆ ಕುಂದಾಪುರ ಬೈಂದೂರ್ನವ್ರು ಸಿಗ್ತಾರೆ. ಒಂದು ಹೋಟ್ಲು, ಒಂದು ಕ್ಯಾಂಟೀನ್, ಒಂದು ಬಿಸ್ನೆಸ್ ಇರ್ತಾರೆ. ಬಟ್ ಬೈಂದೂರನ್ನು ಇನ್ನೂ ತರಲಿಕ್ಕೆ ಅವಕಾಶಗಳು ಹೆಚ್ಚಿದೆ. ಇಂಥ ಮೈಂಡ್ಗಳು ಸಿಕ್ಕಿದ ಹಾಗೆ ಹೌದು, ಎಲ್ಲ ಫೀಲ್ಡ್ ಅಲ್ಲಿ ಇದ್ದಾರೆ. ಸಿಗ್ಬೇಕಷ್ಟೇ. ಒಂದು ಕೊಲ್ಲೂರ್ ಇದೆ, ಬೀಚ್ ಇದೆ, ಎಲ್ಲವೂ ಇದೆ. ಬಟ್ ಇಂಪ್ರೂವ್ ಆಗ್ಬೇಕು. ಎಸ್, ಥ್ಯಾಂಕ್ ಯು. ಆಸ್ಪತ್ರೆಯಿಂದ ದಾಸರಮಕ್ಕಿ ಬಳಿ ನಾವು ಹೊರಟ್ವಿ. ಅಲ್ಲಿ ಜನರಿಗೆ ಸುಲಲಿತವಾದ ರಸ್ತೆ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಗುರುರಾಜ್ ಗಂಟಿಹೊಳೆ ಅವರ ಪಾತ್ರ ಅಗಾಧ. ಓಕೆ ವೀಕ್ಷಕರೇ, ನಾವೀಗ ದಾಸರಮಕ್ಕಿಯಲ್ಲಿದ್ದೀವಿ. ಇಲ್ಲೊಂದು ಸಣ್ಣದಾಗಿ ಹೊಳೆ ಹರಿತಾ ಇರುತ್ತೆ. ಇದನ್ನ ದಾಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಜನ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಇತ್ತು. ಸೊ ನೀವು ನೋಡ್ತಾ ಇದ್ದೀರಿ, ನಾನು ನಿಂತಿರುವಂತದ್ದು ಪೈಪ್ಗಳನ್ನ ಕನೆಕ್ಟ್ ಮಾಡಿರುವಂತಹ ಈ ಮಾರ್ಗದ ಮೇಲೆ. ಸೊ ಒಂದ್ಸತಿ ನಮ್ಮ ಕ್ಯಾಮ್ರಾಮನ್ ಇದನ್ನ ಪ್ಯಾನ್ ಮಾಡಿ ತೋರಿಸ್ತಾರೆ. ಇಲ್ಲಿ ನಡ್ಕೊಂಡು ಹೋಗ್ಬೇಕಾಗಿತ್ತು. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ನಡ್ಕೊಂಡು ಹೋಗುವಂತಹ ಪ್ರಮೇಯ ಇರ್ತಾ ಇತ್ತು. ಒಂದು ರೀತಿಯಲ್ಲಿ ರಿಸ್ಕಿ ಇದೆ ಸಿಕ್ಕಾಪಟ್ಟೆ. ನೋಡಿ, ಇಲ್ಲಿ ಹೇಳಕ್ಕಾಗಲ್ಲ, ಇದು ಒಂದ್ ಸ್ವಲ್ಪ ಟರ್ನ್ ಆದ್ರೂ ಬೀಳುವಂತ ಚಾನ್ಸಸ್ ಇರುತ್ತೆ. ನೀವು ಈ ಭಾಗದಲ್ಲಿ ನೋಡಿದ್ರೆ ನೀರು ಹರಿತಾ ಇರುವಂತಹ ಭಾಗವನ್ನ ಒಂದ್ಸತಿ ಪ್ಯಾನ್ ಮಾಡಿ ತೋರಿಸ್ತೀವಿ. ಬಹುಶಃ ಇಬ್ರು ನಿಂತ್ಕೊಂಡ್ರೆ ಇದೊಂಥರ ಶೇಕ್ ಆಗ್ತಾ ಇದೆ. ಸೊ ಈ ಭಾಗದಲ್ಲಿ ಅವರಿಗೆ ಸಪೋರ್ಟ್ಗೆ ನಡೆಯುವಂತವ್ರಿಗೆ ಅಂತ ಹೇಳಿ ಇಟ್ಟಿದ್ದಾರೆ. ಹೀಗೆ ಕೆಳಗಡೆ ನೀರು ಹರಿತದೆ. ಇಷ್ಟು ರಿಸ್ಕಿ ಇರುವಂತಹ ಪ್ಲೇಸ್ ಶಾಸಕರ ಗಮನಕ್ಕೆ ಬಂದ ನಂತರ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಅನಿಸ್ತದೆ. ಸೊ ಬನ್ನಿ, ಗುರುರಾಜ್ ಗಂಟಿಹೊಳಿ ಅವ್ರ ಜೊತೆ ನೋಡಿ, ಅಲ್ಲಿ ನಮ್ಮ ಇವತ್ತಿನ ಅತಿಥಿ ಗುರುರಾಜ್ ಗಂಟಿಹೊಳಿ ಅವರು ಇದ್ದಾರೆ. ಸೊ ಇದೊಂದು ತರ ಕಾಡಿದ್ದಾಗಿದೆ ಇವರು. ಇಲ್ಲೆಲ್ಲ ನೀರ್ ಹರಿಯೋ ಪ್ರಮೇಯ ಇರುತ್ತೆ. ಸೊ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನೀರು ಬರುತ್ತೆ. ನಡ್ಕೊಂಡು ಹೋಗೋದಕ್ಕೆ ಕಾಲು ಸಂಕ ಅಂತ ಹೇಳ್ತೀವಿ. ಸೊ ಅದರ ಒಂದು ವ್ಯವಸ್ಥೆ ಇಲ್ಲಾಗಿದೆ. ಸೊ ಹೊಸದಾಗಿ ನಿರ್ಮಾಣ ಆಗಿರುವಂತದ್ದು ಇದು.
ಓಕೆ, ಸೊ ಈಗ ನಾನು ನಿಂತಿರುವಂತಹ ಜಾಗ ಇದು ಗುರುರಾಜ್ ಗಂಟಿಹೊಳಿ ಅವರು. ಓಕೆ, ಇಂಡಸ್ TMT ಅವರು ಸ್ಪಾನ್ಸರ್ ಮಾಡಿರೋದಂತ ಅನ್ಸುತ್ತೆ. ಗುರುರಾಜ್ ಗಂಟಿಹೊಳಿ ಮತ್ತು ಅದೇ ದಾನಿಗಳದ ಹೆಸರನ್ನು ಹಾಕಿದ್ದಾರೆ ಇಲ್ಲಿ. ಸೊ ಈಗ ನೋಡಿ, ಆರಾಮಾಗಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೆಯುವಂಥದ್ದಕ್ಕೆ ಇದೊಂದು ಸೇತುವೆ ಇದೆ. ಆಮೇಲೆ ಈ ಕಡೆ ತುಂಬಾ ಚೆನ್ನಾಗಿ ನೀರು ಹರಿತಾ ಇದೆ. ಒಂಥರ ಬ್ಯೂಟಿಫುಲ್ ಪ್ಲೇಸ್ ಇದು. ನಿಮಗೆ ಈ ಕಡೆ ಕಂಪ್ಲೀಟ್ ನೀರ್ ಹರಿತಾ ಇರೋ ವಾತಾವರಣ ಇದ್ರೆ, ಆ ಕಡೆ ಪೂರಾ ಸಖತ್ ಗ್ರೀನರಿ ಇರುವಂತಹ ವಾತಾವರಣ ನಮಗೆ ಕಾಣ ಸಿಗುತ್ತೆ. ಸೊ ಬಹುಶಃ ರಸ್ತೆ ಒಂದಾಗ್ಬಿಟ್ರೆ ಇನ್ನು ಚೆನ್ನಾಗಿರುತ್ತೆ ಈ ರಸ್ತೆ ಅಂತ ಅನ್ನಿಸ್ತದೆ. ಅಂದ್ರೆ ಈ ತರದ್ ಸಣ್ಣ ಸಣ್ಣ ಮಾರ್ಗಗಳು ಬೇಕಾಗ್ತದೆ ಹಳ್ಳಿಗಳಲ್ಲಿ. ಸೊ ಹೀಗಿದೆ ವ್ಯವಸ್ಥೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಗುರುರಾಜ್ ಗಂಟಿಹೊಳಿ ಅವರನ್ನು ಮಾತಾಡಿಸ್ತೀನಿ. ಸೊ ಇದೊಂದೇನಾ ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಇದೇ ತರದ ಪರಿಸ್ಥಿತಿ ಇದೆಯಾ, ಅದನ್ನು ಕೂಡ ಅಪ್ಡೇಟ್ ಮಾಡುವಂತ ಏನಾದ್ರು ಪ್ರಯತ್ನಗಳಾಗ್ತಾ ಇದೆಯಾ ಅಂತ ಹೇಳಿ. ಓಕೆ ಸರ್, ಇದು ಎಷ್ಟು ದಿನ ಆಯ್ತು ಕಟ್ಸಿ, ಹೇಗೆ ಅಂತ? ಇದೀಗ ಫಿನಿಶ್ ಆಗಿ ಒಂದ್ ಸಾಧಾರಣ ಒಂದು 15 ದಿವಸ, ಹೌದು, ಒಂದು 15 ದಿವಸ ಆಗಿರ್ಬೋದು. ಓಕೆ, ಅವರು ಇನ್ಸ್ಪೆಕ್ಷನ್ ಮಾಡಿ ನೋಡ್ಕೊಂಡು ಹೋಗಿ ಒಂದು 3 ತಿಂಗಳು ಅಲ್ದ ವಿಜಯಣ್ಣ ಅವ್ರ ಕಂಪ್ನಿ ಫಸ್ಟ್ ಬಂದ್ಕೊಂಡು ಹೋಗಿ ಹೌದು, ಒಂದು 3 ತಿಂಗಳ ಹಿಂದೆ ಬಂದು ನೋಡ್ಕೊಂಡು ಹೋದ್ರು. ನಮ್ಮಲ್ಲಿ ಇದು ಅರುಣಾಚಲಂ ಕಾಲಸಂಕ ಅಂತ ಹೇಳ್ತೇವೆ. ಯಾಕಂದ್ರೆ ಅರುಣಾಚಲಂ ಕಂಪನಿ ಅವರು ಲಾರಿ ಚೆಸ್ಸಿಯನ್ನೆಲ್ಲ ಉಪಯೋಗಿಸಿ ನಮಗೆ ಕಾಲಸಂಕದ ಕಾನ್ಸೆಪ್ಟ್ ಮಾಡಿ ಒಂದು 50 ಕಾಲಸಂಕದ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಕ್ಷೇತ್ರದೆಲ್ಲ ಸುಮಾರು ಓಡಾಡಿದ್ದಾರೆ, ನೋಡಿದ್ದಾರೆ, ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಕಾಲುಸಂಕ ಸಮಸ್ಯೆಗೆ ಅದರ ಹೆಸರೇ ಅರುಣಾಚಲಂ ಕಾಲುಸಂಕ ಅಂತ ಇಟ್ಟಿದ್ದೇವೆ. ಅವರು ಈ TMT ಕಂಪನಿಗೆ ಸಂಬಂಧಪಟ್ಟವರು ಸಾಮ್ಯತಾ ಫೌಂಡೇಶನ್ ಅವರು ಬಂದು ಅರುಣಾಚಲಂ ಕಾಲುಸಂಕ ನಾವೊಂದೆರಡು ಮಾಡಿ ಕೊಡ್ತೇವೆ ಅಂತೇಳಿ ಹೇಳಿ ಬಂದಿದ್ದು. ಸೊ ಹಾಗಾಗಿ ಈ ಒಂದು ಊರಿನ ಇದರ ಅವಶ್ಯಕತೆ ಅಂತೇಳಿ ಇಲ್ಲಿ ರಸ್ತೆನೂ ಇರ್ಲಿಲ್ಲ. ಈ ಕಾಲುಸಂಕದ ಕಾರಣ ಈ ಊರಿನ ಪ್ರಮುಖರೆಲ್ಲರೂ ಸೇರಿ ರಸ್ತೆಯೂ ನಿರ್ಮಾಣ ಆಯ್ತು. ಆಚೆ ತುಂಬಾ ಮನೆಗಳಿದೆ, ಎಲ್ಲವೂ ಇದೆ. ಇಲ್ಲಿ ಹಿಂದೆ ಇದ್ದದ್ದು ಅದು ಇದ್ರಲ್ಲಿ ಹೋಗ್ತಿದ್ರು. ಇದೀಗ ರೌದ್ರಾವತಾರದ ನಮ್ದು ಮಳೆಗಾಲ ಇರ್ತದ ಒಂದು 2 ತಿಂಗಳು. ಆಗ ಶಾಲಾ ಮಕ್ಕಳು ಅದು ಡೇಂಜರ್. ನಮ್ಮಲ್ಲಿ ಇಲ್ಲೇ ಎಕ್ಸಾಂಪಲ್ ಇದೆ. ಬೇರೆ ಕಡೆಯಲ್ಲಿ ಹಳತು ತೆಗೆದು ಮಾಡ್ತೇವಲ್ವಾ, ಇಲ್ಲಿ ಇಟ್ಕೊಂಡಿದ್ದೇವೆ, ಹಳತು ತೋರಿಸ್ತಾ ಇದ್ದೇವೆ. ಹಿಂದೆ ಅದರಲ್ಲಿ ಓಡಾಡ್ತಾ ಇದ್ದದ್ದು. ಅವರಿಗೆ ವೆಹಿಕಲ್ ಹೋಗುದಿಲ್ಲ, ಹುಷಾರಿಲ್ಲದಿದ್ರೆ ಯಾರು ಬರುವಾಗಿಲ್ಲ, ರಿಕ್ಷಾದವರೆಲ್ಲ ಇಲ್ಲಿವರೆಗೆ ಮಾತ್ರ ಬರುದು, ಅದಕ್ಕೆ ಹೋಗ್ತಿರ್ಲಿಲ್ಲ ಅಂತೇಳಿ. ಈಗ ಇವರಿಗೆ ಧಾರಾಳ ಇದಕ್ಕೆಲ್ಲವೂ ಆಗೋ ಹಾಗೆ ಮಾಡಿದ್ದಾರೆ. ಇಂಥದ್ದು 2 ಮಾಡಿ ಕೊಟ್ಟಿದ್ದಾರೆ. ಯಾರು? ಇವರೇ, TMT ಕಂಪನಿ ಅವರೇ, ಅಲ್ಲ TMT ಇಂಡಸ್ಟ್ರಿ ಅವರೇ 2 ಮಾಡಿಕೊಟ್ಟಿದ್ದಾರೆ. ಒಂದು ಇಲ್ಲಿ, ಇನ್ನೊಂದು ಆಜರಿಯ ಹೆಬ್ಬಾರ್ ತಡಿ ಅಂತೇಳಿ ಹೇಳಿ ಅಲ್ಲೊಂದು ಮಾಡಿ ಕೊಟ್ಟಿದ್ದಾರೆ. ಇದು 2 ಇಲ್ಲಿಯದ್ದು. ನೀವು ಊರವ್ರ? ಬನ್ನಿ, ಅಕ್ಕ ಊರ್ನವರು. ವಿಜಯಣ್ಣ ಪೂರ್ತಿ ಇದರ ನೇತೃತ್ವ ತಗೊಂಡು ಮಾಡಿ. ಅನುಕೂಲ ಆಗ್ತಿದೆಯಾ? ತುಂಬಾ ಅನುಕೂಲ ಆಗ್ತಿದೆ ಇಲ್ಲಿ ಜನರಿಗೆ. ಯಾವ ತರ ಅನುಕೂಲ ಆಗ್ತಿದೆ? ಯಾವ ತರ ಅಂದ್ರೆ ತಿರುಗುವುದಕ್ಕೂ, ಗಾಡಿ ವ್ಯವಸ್ಥೆಗೂ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಮೊದ್ಲೆಲ್ಲ ಏನ್ ಪ್ರಾಬ್ಲಮ್ ಆಗ್ತಿತ್ತು? ಹೋಗ್ಲಿಕ್ಕೆ ಬರ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಅಂದ್ರೆ ಅಲ್ಲಿ ನಡ್ಕೊಂಡು ಹೋಗ್ತಿದ್ರಲ್ಲ, ಭಯ ಆಗ್ತಿರ್ಲಿಲ್ವಾ? ಭಯ ಆಗ್ತದ. ಅನುಕೂಲ ಇಲ್ಲದ್ರ ಮೇಲೆ ಮತ್ತೆ ಏನ್ ಮಾಡೋಕ್ಕಾಗತ್ತೆ? ಅನುಕೂಲ ಇಲ್ಲ. ಓಕೆ, ಈಗ ಸಮಸ್ಯೆ ಇಲ್ವಾ? ಈಗ ಸಮಸ್ಯೆ ಇಲ್ಲ. ಓಕೆ, ಡನ್ ಸರ್. ಹೇಳಿ ಸರ್. ಇದು ತುಂಬಾ ವರ್ಷದಿಂದ ಬೇಡಿಕೆಯಲ್ಲಿದ್ದಂತದ್ದು. ಈ ಬೈಂದೂರು ಕ್ಷೇತ್ರ ಕುಂದಾಪುರದಿಂದ ಮರುವಿಂಗಡಣೆ ಆದ ನಂತರ ಕೂಡ ಅದನ್ನ ನಿರೀಕ್ಷೆ ತುಂಬಾ ಇದ್ದಿತ್ತು. ಆದ್ರೆ ಸಾಕಾರಗೊಳ್ಳಿಲ್ಲ, ಕಾಲ ಕೂಡಿ ಬಂತು. ಮತ್ತೆ ಇಂಥದ್ದೊಂದು ಯೋಜನೆಗಳನ್ನ ಸಮಾಜದ ಕಟ್ಟಕಡೆಯ ಸಮಸ್ಯೆ ಇರೋ ಜಾಗಕ್ಕೆ ತಂದು ಹಾಕುವಂತ ಪ್ರಯತ್ನವನ್ನು ನಮ್ಮ ಗುರುರಾಜ್ ಗಂಟಿಹೊಳಿ ಅವರು ಮಾಡಿರುವುದರಿಂದ ಅಂತ ಒಂದು ಯೋಜನೆಯನ್ನು ಇಟ್ಕೊಂಡು ಸರ್ಕಾರದ ಸಹಾಯಧನ ಅಥವಾ ಸಹಕಾರ, ಸರ್ಕಾರ ಈಗ ಶಾಸಕರ ಯಾವ ಪಕ್ಷದಿಂದ ಪ್ರತಿನಿಧಿತ್ವವನ್ನು ವಹಿಸ್ಕೊಂಡಿದ್ದಾರೆ ಆ ಕಡೆಯಿಂದಲೂ ಕೂಡ ಸರ್ಕಾರದಿಂದ ಸಪೋರ್ಟ್ ಇಲ್ಲದೆ ಇದ್ರು ಕೂಡ ಸ್ವಂತ ಬಲದಲ್ಲಿ ಸಮಾಜದ ಬೇರೆ ಬೇರೆ ಸ್ತರದಲ್ಲಿ ದಾನ ಕೊಡುವಂತ ಜನಗಳನ್ನು ಒಟ್ಟುಗೂಡಿಸಿ ಅವ್ರ ಮೂಲಕ ಒಂದು ಸಮಾಜ ಸೇವೆಗೆ ಅವರನ್ನು ತೊಡಗಿಸಿಕೊಳ್ಳುವುದಲ್ಲದೆ ಸಮಾಜದ ಕಟ್ಟಕಡೆಯ ಸಮಸ್ಯೆಯನ್ನು ಪರಿಹಾರ ಮಾಡುವ ಪ್ರಯತ್ನದ ಮೂಲಕವಾಗಿ ಈ ಒಂದು ಬ್ರಿಡ್ಜ್ ಅನ್ನು ಸಾಕಾರ ಮಾಡಿದ್ದಾರೆ. ಇಂತ ಹಲವು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸಮಾಜದ ಬೇರೆ ಬೇರೆ ವಿಚಾರಗಳು ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸಗಳನ್ನ ಬರೀ ಕಾಲಸಂಕ ಮಾತ್ರ ಅಲ್ಲ, ಬೇರೆ ಬೇರೆ ವಿಭಾಗಗಳಲ್ಲಿಯೂ ಕೂಡ ಅದಕ್ಕೆ ಬೇಕಾದಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗ ಊರಿಗೆ ದಾರಿ ಆಗುವಂತದ್ದು. ಇದು ಹಿಂದಿನ ದಿನಗಳೆಲ್ಲ ಈ ಎಲ್ಲ ಬಯಲು ತುಂಬಿ ಹೋಗ್ತಿತ್ತು. ಆ ಕಡೆ ಇರುವ ಮನೆ ಒಂದು ದ್ವೀಪೋಪಾದಿಯಲ್ಲಿ ಇರ್ತಿತ್ತು. ಇದರಿಂದ ಆ ಕಡೆಗೆ ಒಂದು 100-150 ಮನೆ ಇದೆ. ಅವರು ಓಡಾಟ ಮಾಡುದು ಅಂಪಾರ್ ಎನ್ನುವ ಆ ಕಡೆಗೆ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯನ್ನು ಸುತ್ತುವರೆದು ಬಂದು ಆಮೇಲೆ
ಈ ಬ್ರಿಡ್ಜ್ ಕುಂದಾಪುರಕ್ಕೂ ಇನ್ನೊಂದು ಸಿಟಿ ಕಡೆಗೆ ಹೋಗುವಂತ ವ್ಯವಸ್ಥೆ ಇದ್ದದ್ದು. ಇದು ಶಾರ್ಟ್ ಆದ್ರಿಂದ ಈಗ 5 ಕಿಲೋಮೀಟರ್ ಹತ್ರ ಆಗಿದೆ. ಮತ್ತೆ ತೀರಾ ಅವಶ್ಯಕತೆ ಇರುವಾಗ ಆರೋಗ್ಯ ಸಮಸ್ಯೆ ಇರಬಹುದು, ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಮತ್ತೊಂದು ಬೇರೆ ಬೇರೆ ವಿಚಾರಗಳನ್ನ ಅಗತ್ಯ ಬೀಳುವಾಗ ಓಟಾಟ ಮಾಡುವುದಕ್ಕೆ ಅವರಿಗೆ ಆಗ್ತಿರುವಂತ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರ ಸಿಕ್ಕಿದೆ ಈಗ. ಈ ನೆಲೆಯಲ್ಲಿ ನಾವು ಗುರುರಾಜ್ ಗಂಟಿಹೊಳೆ ಅವರಿಗೆ ಧನ್ಯವಾದ ಹೇಳ್ತೇವೆ. ಹಾಗೆ ಇವರ ಮೂಲಕ ಏನು ಇವತ್ತು ಸಾಧ್ಯವಾಗಿದೆ, ಈ ಇಂಡಸ್ TMT ಕಂಪನಿಯವರು ನಮ್ಗೆ ಒಂದು ಧನ ಸಹಾಯದ ಮೂಲಕ ಗುರುರಾಜ್ ಗಂಟಿಹೊಳೆ ಅವರ ನೇತೃತ್ವ ಮತ್ತೆ ಯಾವುದೇ ಹಣ ದುರುಪಯೋಗ ಅಥವಾ ಪೋಲ್ ಆಗುದಿಲ್ಲ ಅನ್ನುವಂತ ಒಂದು ಯೋಚನೆಯನ್ನು ಇಟ್ಟುಕೊಂಡು ಈ ಬೈಂದೂರು ಕ್ಷೇತ್ರವನ್ನೇ ಟಾರ್ಗೆಟ್ ಆಗಿ ಇಟ್ಕೊಂಡು ಅವರು ಸಹಾಯ ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದ ಹೇಳ್ತೇವೆ. ಅಂದ್ರೆ ಮೊದ್ಲು ಏನ್ ಸಮಸ್ಯೆ ಆಗ್ತಿತ್ತು ಮಕ್ಕಳಿಗೆ? ಸಮಸ್ಯೆ ಈ ಊರಿನ ಆ ಕಡೆಯ ಜಾಗಕ್ಕೆ, ನಮ್ಮ ಏನು ಮೇನ್ ರೋಡಿಗೆ ಕನೆಕ್ಟ್ ಆಗುವಂತ ಜಾಗಕ್ಕೆ ಸಂಪರ್ಕಗೊಂಡು ಈ ತೋಡಿಗೆ ವ್ಯವಸ್ಥೆ ಇರಲಿಲ್ಲ. ಕಾಲು ಸಂಕ ಅನ್ನುವ ಒಂದು ವ್ಯವಸ್ಥೆ ಇರಲಿಲ್ಲ. ಇದ್ರಲ್ಲಿ ಕಾರ್ ಹೋಗ್ತದೆ. ಈಗ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಪಿಕಪ್ ಗಾಡಿ ಎಲ್ಲ ಪಾಸ್ ಆಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಹಾಗೆ ಈ ಬಯಲಿಗೂ ಮತ್ತೆ ಏನ್ ಈ ತೋಡಿಗೆ ಈಗ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಆ ಕಡೆಗೆ ರಸ್ತೆ ಅನ್ನುವಂತ ವ್ಯವಸ್ಥೆ ಇರಲಿಲ್ಲ. ನಮ್ಮ ಸ್ಥಳೀಯರು, ನಮ್ಮ ಈ ಭಾಗದಲ್ಲಿರುವ ಎಲ್ಲಾ ಸ್ಥಳೀಯರನ್ನ, ಈಗ ನೀವು ಹಿರಿಯರು ಮತ್ತೆ ಯುವಕರೆಲ್ಲ ಸೇರಿ ಆ ಒಂದು ರಸ್ತೆಯ ವ್ಯವಸ್ಥೆ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಆ ಭಾಗದಲ್ಲಿ ರಸ್ತೆಯ ಆ ಕಡೆಯಲ್ಲಿರುವಂತ ಜನಗಳನ್ನ ಸಂಪರ್ಕ ಮಾಡಿ ಅವರ ಸಣ್ಣ ಪುಟ್ಟ ಭೂ ವಿವಾದಗಳನ್ನೆಲ್ಲ ವಿಲಾವರಿ ಮಾಡಿ ಚಿಕ್ಕ ಪುಟ್ಟ ಖರ್ಚುಗಳನ್ನೆಲ್ಲ ಹಾಕೊಂಡು, ಈಗ MLA ಅವರ ಸಹಕಾರದ ಮೂಲಕ ಯಾರೋ ಒಬ್ರು ಡೋನರ್ ತಗೊಂಡು ಬಂದು ನಮ್ಗೆ ಕೊಟ್ಟಂತ ಈ ಒಂದು ಒಳ್ಳೆ ಕೆಲಸಕ್ಕೆ ನಾವು ಕೂಡ ಪೂರಕವಾಗಿ ಜೋಡಿಸ್ಕೊಳ್ಬೇಕನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಆ ಕಡೆಯ ರಸ್ತೆಯ ವೆಚ್ಚವನ್ನ ಮತ್ತೆ ಸ್ಥಳದಾನವನ್ನು ಮಾಡುವಂತ ಕೆಲಸವನ್ನು ನಮ್ಮ ಹಿರಿಯರು ಮತ್ತೆ ಯುವಕರೆಲ್ಲ ಸೇರ್ಕೊಂಡು ಮಾಡ್ಕೊಂಡಿದ್ದಾರೆ. ಅವರಿಗೆ ನಾವು ಗುರುರಾಜ್ ಗಂಟಿಹೊಳೆಯವರ ಈ ಯೋಚನೆಯ ಮೂಲಕ ಅವರಿಗೂ ಕೂಡ ಇಂತ ಒಂದು ಯೋಚನೆ ಬಂದಿದ್ದ ಬಗ್ಗೆ ನಾವು ಅತ್ಯಂತ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಕೊಳ್ತೇವೆ. ಅಮೇಜಿಂಗ್. ಓಕೆ ವೀಕ್ಷಕರೇ, ಅಂದ್ರೆ ಸಾರ್ವಜನಿಕರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಇಲ್ಲಿ ತುಂಬಾ ವ್ಯವಸ್ಥೆ ಆಗಿದೆ, ತುಂಬಾ ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಇದೆ, ನಮಗೆ ನೆಟ್ಟಿಗೆ ಓಡಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಸೊ ಈಗ ನಾನ್ ನಿಂತಿರುವಂತಹ ಜಾಗದ ಮೇಲೆ ಆರಾಮಾಗಿ ವೆಹಿಕಲ್ಗಳು ಕೂಡ ಪಾಸ್ ಆಗ್ಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹದ್ದು ಗುರುರಾಜ್ ಗಂಟಿಹೊಳೆ ಅವರು. ಸೊ ಹಾಗಾಗಿ ಜನರಿಗೆ ಈ ಬಗ್ಗೆ ಮೆಚ್ಚುಗೆ ಇದೆ. ಸೊ ಇನ್ನಷ್ಟು ಕಾರ್ಯಕ್ರಮಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಹೋಗೋದಿದೆ. ಲೆಟ್ಸ್ ಫಾಲೋ ಅಸ್. ಪ್ರತಿ ಭಾನುವಾರ ಗುರುರಾಜ್ ಗಂಟಿಹೊಳೆ ಕ್ಲೀನ್ ಕಿನಾರಾ ಅನ್ನೋ ಶೀರ್ಷಿಕೆ ಅಡಿ ಕಡಲ ತೀರದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನ ತಮ್ಮ ತಂಡದೊಂದಿಗೆ ಮಾಡ್ತಾ ಬಂದಿದ್ದಾರೆ. ಇವತ್ತು ಕ್ಲೀನ್ ಕಿನಾರಾ ಕಾರ್ಯಕ್ರಮಕ್ಕೆ ನಮ್ಮ ವಾಹಿನಿ ಸಿಇಒ ಸೈಯದ್ ಹಿದಾಯತ್ ಕೂಡ ಸಾಕ್ಷಿಯಾಗಿದ್ರು. ಸೊ ನನ್ನ ಹಿಂದೆ ನೀವು ನೋಡ್ತಾ ಇರೋದು ಮರವಂತೆ ಬೀಚ್. ಇವತ್ತು ಈ ಬೀಚ್ ಎಷ್ಟು ಅದ್ಭುತವಾಗಿ ಕಾಣೋದಕ್ಕೆ ಕ್ಲೀನ್ ಕಿನಾರಾ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಕಾರಣ. ಯಾಕೆ ಅಂತಂದ್ರೆ ಜನಸಾಮಾನ್ಯರು ಬಂದು ನೀರಿನ ಬಾಟಲ್ಗಳಾಗಿರ್ಬಹುದು ಅಥವಾ ಚಿಪ್ಸ್, ಕುರ್ಕುರೆ ಪಾಕೆಟ್ ಗಳನ್ನ ಇಲ್ಲಿ ಬಿಸಾಡಿ ಹೋಗ್ತಾ ಇದ್ರು. ಸೊ ಅದನ್ನ ಸ್ವಚ್ಛಗೊಳಿಸುವಂತಹ ನಿಟ್ಟಿನಲ್ಲಿ ಗುರುರಾಜ್ ಗಂಟಿಹೊಳೆ ಅವರು ತೆಗೆದುಕೊಂಡಂತಹ ಒಂದು ನಿರ್ಧಾರ ಕ್ಲೀನ್ ಕಿನಾರಾ ಅನ್ನುವಂತಹ ಕಾರ್ಯಕ್ರಮ. ಸೊ ಈ ಕ್ಷಣಕ್ಕೂ ಕೂಡ ಪ್ರತಿ ಭಾನುವಾರ ಕೂಡ ಈ ಕಾರ್ಯಕ್ರಮ ನಡೀತಾ ಹೋಗ್ತಾ ಇರುತ್ತೆ. ಅನೇಕ ಯೂತ್ಸ್ ಅವರ ಜೊತೆ ಕೈ ಜೋಡಿಸುವಂತಹ ಒಂದು ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ತಿರ್ತಾರೆ. ಇನ್ಫ್ಯಾಕ್ಟ್ ನೀವು ನೋಡಬಹುದು, ಚೀಲದಲ್ಲಿ ಇಲ್ಲಿರುವಂತಹ ತ್ಯಾಜ್ಯವನ್ನ ಸಂಗ್ರಹಿಸಿ ಅದನ್ನ ಬೇರ್ಪಡಿಸುವಂತಹ ನಿಟ್ಟಿನಲ್ಲಿ, ಅಂದ್ರೆ ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಬೇರ್ಪಡಿಸಿ ಅದನ್ನ ರೀಯೂಸ್ ಮಾಡುವಂತಹ ಒಂದಷ್ಟು ವಸ್ತುಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ. ಸೊ ಕಂಪ್ಲೀಟ್ ಬೀಚ್ ಇವತ್ತು ಹಾಲ್ನೊರೆಯಂತೆ ಕಾಣಿಸುತ್ತೆ ನಿಮಗೆ. ಎಲ್ಲೂ ಕೂಡ ಕಸ ಕಡ್ಡಿ ಕಾಣೋದೇ ಇಲ್ಲ. ಯಾಕೆ ಅಂತಂದ್ರೆ ಕ್ಲೀನ್ ಕಿನಾರಾದ ಮೂಲಕ ಈ ಬೀಚ್ ನ ಕ್ಲೀನ್ ಮಾಡುವಂತಹ ಕೆಲಸ. ಸೊ ಹಾಲ್ನೊರೆಯಂತಹ ದೃಶ್ಯ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಗುರುರಾಜ್ ಗಂಟಿಹೊಳೆ ಅವರು ನಮ್ ಜೊತೆ ಜಾಯಿನ್ ಆಗ್ತಿದ್ದಾರೆ. ಏನ್ ಸರ್ ಕ್ಲೀನ್ ಮಾಡ್ತಾ ಇದೀರಿ? ಎಷ್ಟು ವಾರಗಳು ಕಂಪ್ಲೀಟ್ ಆಯ್ತು ಸರ್? ನಮ್ದೀಗ ಇದೀಗ 108 ವಾರ. 108ನೇ ವಾರ. MLA ಆದ ನಂತರದ ವಾರ ಅಂದ್ರೆ ಅದ್ರ ನೆಕ್ಸ್ಟ್ ವೀಕ್ ಹೆಚ್ಚು ಕಡಿಮೆ ಸ್ಟಾರ್ಟ್ ಮಾಡಿದೆವು. ಇದಿಷ್ಟು ಕ್ಲೀನ್ ಕಿನಾರಾ ಫ್ಯಾಮಿಲಿ. ಅವರು ನಮ್ಮ ಬೈಂದೂರಿನ ಸೋಮೇಶ್ವರ ಬೀಚ್ ಅಲ್ಲಿ ಹೆಚ್ಚು ಕಾನ್ಸಂಟ್ರೇಟ್. ಅಲ್ಲಿ ತುಂಬಾ ಕಸ ಇದೆ, ಊರಿದು ಸಿಟಿದು ಎಲ್ಲ ಬರ್ತದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆದದ್ದು ಅದು. ಬಟ್ ಬೀಚ್ ಕ್ಲೀನ್ ಅಂತ ಹೇಳಿ ಈಗ ನಮ್ಗೆ ಒಂದು ಕ್ಲೀನ್ ಕಾಣ್ತದೆ. ತುಂಬಾ ಟೀಮ್ ಇದೆ. ಅದ್ರಲ್ಲಿ ಇದೊಂದು ಟೀಮ್ ಎಲ್ಲರನ್ನು ಸೇರ್ಸ್ಕೊಂಡು ಮಾಡುವಂತ ಟೀಮ್. ಸಂಡೇ ಬೆಳಿಗ್ಗೆ
ಒಂದು ಸರ್ತಿ ಒಂದು ಕೆಲಸ 1-2 hour ಬಾರಿ ಖುಷಿಯಲ್ಲಿ ಸಣ್ಣ ಮಕ್ಕಳೆಲ್ಲ ಬರ್ತಾರೆ. ನಿನ್ನೆಲ್ಲ ಮಳೆ ಇದ್ದದ್ರಿಂದ ಸ್ವಲ್ಪ ಕಮ್ಮಿ ಇದೆ. ಬೀಚ್ ನಮ್ ಬೀಚ್ ಇದ್ರದ್ದು ಎಫೆಕ್ಟ್ ಎಲ್ಲ ಸಿಕ್ಕಿದೆ, ನಮ್ಗೆ ರಿಸಲ್ಟ್ ಸಿಕ್ಕಿದೆ. ರಿಸಲ್ಟ್ ಅಂದ್ರೆ ನಮ್ಮಲ್ಲಿ ಒಂದು ಕ್ಲೀನ್ ಕಾಣುವುದು ಒಂದು, ಟಾರ್ಟೈಸ್ ಇದೆಯಲ್ಲ ಸಮುದ್ರದ್ದು ಆಮೆ ಅಂತ ಹೇಳ್ತಾರೆ, ಕಡಲ ಆಮೆ. ಕಡಲ ಆಮೆಗಳು ಅವು ಬೀಚಿಗೆ ಬರ್ಬೇಕಿದ್ರೆ ಸೂಪರ್ ಕ್ಲೀನ್ ಇರ್ಬೇಕು. ಅವು ಇಲ್ಲಿ ಬಂದಾಗ ಒಂದು ಕಸ ಸಿಕ್ಕಿದ್ರೆ ಅವು ವಾಪಸ್ ಹೋಗ್ತವೆ. ಮತ್ತೆ ಅವು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ನೇಚರ್ ಕ್ಲೀನ್ ಇದೆ ಅಂತ ಒಂದು ಸಿಂಪ್ಟಮ್ ಅದು. ನಮ್ಮ ಸೋಮೇಶ್ವರ ಬೀಚ್ ಅಲ್ಲಿ ಕಳೆದ ಒಂದು 20 ವರ್ಷದಿಂದ ಬರ್ತಾ ಇರ್ಲಿಲ್ಲ. ನಾವೊಂದು 40-45ನೇ ವಾರ ಆಗುವಾಗ ಬಂತು. ಅದು ಊರ್ನವರೆಲ್ಲ ಖುಷಿ ಪಟ್ರು. ಇಷ್ಟು ವರ್ಷದ ನಂತರ ಈಗ ಬಂದಿದೆ ಅಂತೇಳಿ ಫಾರೆಸ್ಟ್ ಇಲಾಖೆಯವರು ಬಂದ್ರು. ಅವು ಮೊಟ್ಟೆ ಇಟ್ಟು ಅಂತೇಳಿ ಹೇಳಿದ್ರೆ ಅದೊಂದು ಗ್ರೇಟ್ ಲೈಫ್ ಸೈಕಲ್ ಅದು. ಉದಾಹರಣೆಗೆ ಒಂದು 2,000 ಮೊಟ್ಟೆ ಇಡ್ತವೆ ಒಂದ್ ಸರ್ತಿಗೆ. ಕೊನೆಗೆ ಮರಿಯಾಗಿ ಬದುಕಿ ಬೆಳೆದು ವಾಪಸ್ ಮರಿ ಹಾಕ್ಲಿಕ್ಕೆ ಬರುವುದು ಅದರಲ್ಲಿ 2. ಸೊ 2,000 ಮೊಟ್ಟೆಯಲ್ಲಿ 2 ಉಳಿತದೆ ಅಂತ ಹೇಳಿದ್ರೆ ಉಳಿದದಷ್ಟು ನೇಚರಿಗೆ ಪ್ರೋಟೀನ್. ಸಮುದ್ರ ಇಲ್ಲಿ ಜೀವಿಗಳಿದೆ, ಇಲ್ಲಿ ಹಕ್ಕಿಗಳಿಗೆ, ಇಲ್ಲಿ ಅದಾದ್ಮೇಲೆ ಅದನ್ನ ಮರಿಗಳನ್ನ ಮೀನ್ ತಿಂತವೆ, ಇನ್ನೊಂದು ತಿಂತವೆ. ಹಾಗೆ ಆ ನೇಚರ್ ಇದು ಪ್ರೋಟೀನ್ ಸಿಸ್ಟಮ್ ಅದು. ಸೊ ಅದು ಮಾತ್ರ ಬರ್ಬೇಕಿದ್ರೆ ಇಲ್ಲಿ ಕ್ಲೀನ್ ಇದ್ರೆ ಮಾತ್ರ ಬರೋದು. ಸೊ ಬೈಂದೂರು ಬೀಚಿಗೆ ಬಂತು, ಸೋಮೇಶ್ವರ ಬೀಚಿಗೆ ಅದು ಈಗ ಕಂಟಿನ್ಯೂ ಬರ್ತಾ ಇದ್ದಾವೆ ಈಗ. ಸೊ ಅದು ಕ್ಲೀನಿಂಗಿನ ಎಫೆಕ್ಟ್ ಅದು. ಸೊ ಅದರಲ್ಲಿ ನಮ್ದು ಮಾತ್ರ ಅಂತೇಳಿ ಅಲ್ಲ, ಈ ತಂಡದ ಕಾಂಟ್ರಿಬ್ಯೂಷನ್ ಒಂದಿದೆ. ಮತ್ತು ಊರ್ನವ್ರು ಸೇರ್ಕೋತಾರೆ, ಮಾಡ್ತಾರೆ, ಶಾಲೆಗಳವ್ರು ಸೇರ್ಕೋತಾರೆ, ಸಂಡೆ ಗಿಂಡೆ ಅಂತ ನಿರಂತರ ಮಾಡ್ತಾ ಇದ್ದಾರೆ. ಈ ಫ್ಯಾಮಿಲಿ ಒಳ್ಳೆ ಇನ್ವಾಲ್ವ್ ಆಗಿ. ಕೇವಲ ಬೀಚ್ ಅಷ್ಟೇನಾ ಅಥವಾ ನದಿಗಳದ್ದೇನಾದ್ರೂ ಇದೆಯಾ? ಕ್ಲೀನ್ ಬೀಚ್ ಆದ್ರೆ ಹೆಸರೇ ಕ್ಲೀನ್ ಕಿನಾರ ಅಂತ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಈಗ 100ನೇ ವಾರದ ನಂತರ ಕ್ಲೀನ್ ರೋಡ್ಸ್ ಅಂತೇಳಿ ಹೇಳಿ ಮತ್ತೊಂದು ವಿಂಗ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಕ್ಲೀನ್ ರೋಡ್ ಅಂತೇಳಿ ಹೇಳಿದ್ರೆ ಯಾವುದೇ ರಸ್ತೆಯಲ್ಲಿ ಎಡ ಬಲಗಳಲ್ಲಿ ನಮ್ಮಲ್ಲಿ ಫಾರೆಸ್ಟ್ ಇದೆ. ಇಲ್ಲಿ ಸಮುದ್ರ, ಆಚೆ ಕಡೆ ಫಾರೆಸ್ಟ್. ಅಲ್ಲಿ ನಿಮಗೆ ಎರಡೂ ಕಡೆ ಪ್ಲಾಸ್ಟಿಕ್ ತುಂಬಾ ಸಿಗ್ತದೆ, ಟೂರಿಸ್ಟ್ ಅವರು ಇವರೆಲ್ಲ ಹಾಕಿ ಹೋಗುವಂತದ್ದು ಅಂತೇಳಿ ಹೇಳಿ. ಹಾಗಾಗಿ ಕ್ಲೀನ್ ರೋಡ್ಸ್ ಅಂತೇಳಿ ಹೇಳಿ 100ನೇ ವಾರದ ನಂತರ ಶುರು ಮಾಡಿದ್ದೇವೆ. ಇದರಲ್ಲಿ ನಮ್ಮಿಂದ ಪೂರ್ತಿ ಕ್ಲೀನ್ ಆಗಿ ಬಿಡ್ತದೆ ಅಂತೇಳಿ ಅಲ್ಲ, ಕ್ಲೀನಿಂಗ್ ಸೆನ್ಸ್ಗೆ ನಾವು ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೇವೆ ಅಂತೇಳಿ ಹೇಳಿ. ಇದೊಂದು ಟೀಮ್ ಚೆನ್ನಾಗಾಯ್ತು. ಮಕ್ಕಳು ಮರಿ ಎಲ್ರು ಎಲ್ಲ ಒಂದ್ ಸ್ವಲ್ಪ ಬರ್ತಾ ಇದ್ದಾರೆ. ಮತ್ತೆ ಬೀಚ್ ಒಂದ್ ಸ್ವಲ್ಪ ಕ್ಲೀನ್ ಆಗಿದೆ. ನಮ್ಮ ಪರ್ಪಸ್ ಏನು ಕೇಳಿದ್ರೆ, ನಾವು ಕಸ ಹೆಕ್ಕುವ ಪರಿಣಾಮ ಉಳಿದವ್ರು ಕಸ ಹಾಕಿ ಅಂತಲ್ಲ, ನಾವು ಕಸ ಹೆಕ್ಕುವ ಪರಿಣಾಮ ಉಳಿದವ್ರು ಹಾಕುವಾಗ ಪಾಪ ಹೆಕ್ತಾರಲ್ಲ ಅಂತ ಕಮ್ಮಿ ಮಾಡ್ಲಿ ಅಂತೇಳಿ ಹೇಳಿ. ಕೆಲವೊಮ್ಮೆ ನಮ್ ಟೀಮಿನವ್ರು ಹೇಳಲಿಕ್ಕಿದೆ, ನಾವು ಕಸ ಹೆಕ್ತೇವೆ ಅಂತ ಇಷ್ಟ ಆಗ್ತದೆ ಅಂತ. ತುಂಬಾ ಕಸ ಆಗ್ತದೆ. ನಿಮಗೆ ಆ ಸೆನ್ಸಿನ ಬಗ್ಗೆ ಬೇಜಾರ್ ಪಡ್ಬೇಕು, ಪ್ಲಾಸ್ಟಿಕ್ ಬಗ್ಗೆ. ಸರ್, ನಾನು ಅದೇ ಹೇಳ್ತಾ ಇದ್ದೆ, ಹಾಲ್ನೊರೆಯಂತಹ ದೃಶ್ಯ ಇವತ್ತು ನಮಗೆ ಕಾಣಿಸ್ತಾ ಇದೆ ಅಂತಂದ್ರೆ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಕ್ಲೀನ್ ಕಿನಾರ ಅನ್ನುವಂತಹ ಕಾನ್ಸೆಪ್ಟ್ ಇಂದಾಗಿ ಅಂತ. ಲೈಕ್ ಇದಕ್ಕೆ ಪೂರಕವಾಗಿ ನಾಗರಿಕರು ಕೂಡ ಸ್ಪಂದಿಸ್ತಾ ಇದ್ದಾರಾ ಅಂತ? ಅದೇ, ಸ್ಪಂದಿಸಬೇಕು. ಕೆಲವೊಮ್ಮೆ ಇಲಾಖೆಗಳು ಬರ್ತವೆ. ಈಗ ಉದಾಹರಣೆ ಕರಾವಳಿ ಕಾವಲು ಪಡೆ ಅಂತಿದೆ, ಅವ್ರು ಬರ್ತಾರೆ. ಮತ್ತೆ ಕೆಲವು ಶಾಲೆಗಳು, ಸಂಸ್ಥೆಗಳು ಬರ್ತವೆ. ಕ್ಲೀನಿಂಗಿಗೋಸ್ಕರನೇ ಈ ನಮ್ಮ ಕರಾವಳಿಯಲ್ಲಿ ಒಂದು 10-20 ಸಂಸ್ಥೆಗಳಿವೆ. ಅವ್ರವ್ರು ಟೈಮ್ ಆಗಿ ಫ್ರೀ ಆಗಿ ಮಾಡೋದಿದೆ. ಅದು ಕೆರೆ ಕ್ಲೀನಿಂಗು ಇರ್ಬೋದು, ಬೀಚ್ ಕ್ಲೀನಿಂಗು ಇರ್ಬೋದು, ಬೇರೆ ಬೇರೆ ಇದೆ. ಸೊ ಎಲ್ರು ಜೋಡ್ಕೊಂಡು ಹೋಗ್ತಾ ಇರ್ತಾರೆ. 100ನೇ ವರ್ಷ ಆಚರಣೆ, 100ನೇ ವಾರದ ಆಚರಣೆಯನ್ನ ಎಲ್ರು ಸೇರಿ ಚೆನ್ನಾಗಿ ಮಾಡಿದ್ರು ಅಲ್ಲಿ. ಸರ್, ಬಿಸ್ನೆಸ್ ವಿಚಾರವಾಗಿ ಮಾತಾಡೋದಾದ್ರೆ ಏನೆಲ್ಲ ಡೆವಲಪ್ಮೆಂಟ್ ಮಾಡಿದಿರಿ ಈ ಭಾಗದಲ್ಲಿ ಅಂತ? ಇಲ್ಲಿ ತುಂಬಾ ಆಗ್ಲಿಕ್ಕಿರೋದು, ತುಂಬಾ ಆಗಬೇಕು ಅಂತ ಇರೋದು. ಇಲ್ಲಿ ನೋಡಿ, ಇಷ್ಟು ಚಂದ ಬೀಚು. ನಿಮಗೆ ಕಳೆದ ಸರ್ತಿ ನಮ್ಮಲ್ಲಿ ಇಷ್ಟೆಲ್ಲ ಆಗುವಾಗ, ಮಾಲ್ಡೀವ್ಸ್ ಇಶ್ಯೂ ಆದಾಗ ವೀರೇಂದ್ರ ಸೆಹವಾಗ್ ಇದನ್ನ ಟ್ವೀಟ್ ಮಾಡಿದ್ರು. ಹೌದು, ಇದು ಈಚೆ ಕಡೆಯಿಂದ ಮರವಂತೆ ವಿಲೇಜ್, ಇಲ್ಲಿ ಇದು ದಾಟಿದ ನಂತರ ತ್ರಾಸಿ ವಿಲೇಜ್. ಸೊ ಇದಕ್ಕೆ ನಾವು ತ್ರಾಸಿ ಮರವಂತೆ ವಿಲೇಜ್ ಅಂತ ಹೇಳ್ತೇವೆ, ಬಟ್ ವರ್ಲ್ಡ್ ಫೇಮಸ್ ಮರವಂತೆ ಅಂತೇಳಿ. ಸೊ ಅವರು ಟ್ವೀಟ್ ಮಾಡ್ತಾರೆ, ಯಾವ ಮಾಲ್ಡೀವ್ಸ್ ಗೆ ನಮ್ದು ಕಮ್ಮಿ ಇದೆ ಅಂತೇಳಿ ಹೇಳಿ ಅವರು ಟ್ವೀಟ್ ಮಾಡ್ತಾರೆ. ಅಂತ ವಂಡರ್ಫುಲ್ ಬೀಚ್ ಇದು. ಬಟ್ ಇದನ್ನ ಸರಿಯಾಗಿ ಪ್ರವಾಸಿಗರಿಗೆ ಸಿಗುವಾಗ ಇಟ್ಟಿದ್ದೇವ ಕೇಳಿದ್ರೆ ಇಲ್ಲ, ಸಾಲದು. ಈಗ ಆಯ್ತು, ಈಗ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಸೆಲ್ಫಿ ತಗೊಳ್ಳೋದು, ಡೆತ್ ಆಗೋದು, ಮತ್ತೊಂದು ಎಲ್ಲವೂ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಅದಕ್ಕೆ ನೋಡ್ಲಿಕ್ಕೆ ಒಂದು ಪಾಯಿಂಟ್, ಸೇಫ್ಟಿ, ಸೆಕ್ಯೂರಿಟಿ ಇದೆಲ್ಲವೂ ತುಂಬಾ ಕಮ್ಮಿ ಇದೆ. ಹಿಂದೆ ವಿಶ್ವೇಶ್ವರ ಭಟ್ರೊಮ್ಮೆ ಸಿಕ್ಕಿದಾಗ ಮರವಂತೆ ಬಗ್ಗೆ ಏನ್ ಮಾಡ್ತೀರಿ ಅಂತ ಕೇಳಿದ್ರು. ಅವರಿಗೆ ತುಂಬಾ ಕಾಳಜಿ.
ನೇಚರಿನ ಬಗ್ಗೆ ಈಗ ಪ್ರವಾಸಿ ಅಂತೇಳಿ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ ಹಾಗಿದೆ. ಸೊ ಇದೆಲ್ಲವೂ ತುಂಬಾ ಆಗ್ಲಿಕ್ಕಿರೋದು. ಒಂದು ವಿಷನ್ ಬೇಕು, ಹೇಗ್ ಮಾಡ್ಬೇಕು ಅಂತೇಳಿ ಹೇಳಿ. ಎರಡನೇದು ಸರಿಯಾದ ಪ್ಲಾನ್ ಬೇಕು. ಮೂರನೇ ಅದಕ್ಕೆ ಸರಿಯಾದ ಸಪೋರ್ಟ್ ಬೇಕು. ಈಗ ಏನಾಗಿದೆ, ಸ್ಟೇಟ್ ಗವರ್ಮೆಂಟ್ ಬೇರೆ, ಸೆಂಟ್ರಲ್ ಗವರ್ಮೆಂಟ್ ಬೇರೆ. ನಾವು MP ಅವರು ಎಷ್ಟು ಪ್ಲಾನ್ ಮಾಡಿದ್ರು, ನಿಮ್ಗೆ ಎರಡು ಗವರ್ಮೆಂಟ್ ಮೂವ್ ಆಗ್ಬೇಕಲ್ಲ, ಹಾಗೊಂದಿದೆ. ಚೆನ್ನಾಗಿ ಮಾಡ್ಬೇಕು ಅಂತಿದೆ. ಅದು ವ್ಯೂ ಇದರಿಂದ ಟವರ್ ಇಂದ ಹಿಡಿದು ಎಲ್ಲವೂ ಚೆನ್ನಾಗಿ ಆಗ್ಬೇಕು. ವೀಕ್ಷಕರೇ, ನೋಡಿ ಎಷ್ಟು ಕ್ಲೀನಿಂಗ್ ಅನ್ನ ಮಾಡಿದ್ರು ಕೂಡ ಜನ ರಿಪೀಟೆಡ್ಲಿ ಕಸವನ್ನ ಹಾಕಿ ಹೋಗುವಂತಹ ಕೆಲಸಗಳಾಗ್ತಾನೆ ಇರುತ್ತೆ. ನೀರಿನ ಬಾಟಲ್ಗಳು, ಪ್ಲಾಸ್ಟಿಕ್ ಒಂದು ಬಹುದೊಡ್ಡ ಪ್ರಾಬ್ಲಮ್ ಆಕ್ಚುಲಿ. ಸೊ ಅದನ್ನ ಕ್ಲೀನ್ ಮಾಡುವಂತಹ ಕೆಲಸ ಇವತ್ತು ಕ್ಲೀನ್ ಕಿನಾರದ ಕಾನ್ಸೆಪ್ಟ್ ಅಡಿಯಲ್ಲಿ ಬೈಂದೂರು, ಸಮೃದ್ಧ ಬೈಂದೂರು ಅನ್ನುವಂತಹ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಸರ್, ಸಮೃದ್ಧ ಬೈಂದೂರು, ಸ್ವಚ್ಛ ಬೈಂದೂರು ಅನ್ನುವಂತಹದ್ದು ಕೂಡ ಇನ್ನೊಂದು ಕಾನ್ಸೆಪ್ಟ್ ಅದು ಕೂಡ. ಸೊ ಹೇಗೆ ಸಮೃದ್ಧ ಬೈಂದೂರನ್ನ ಎಷ್ಟು ದಿನಗಳಲ್ಲಿ ನಾವು ನೋಡಬಹುದು ಅದರ ರಿಸಲ್ಟ್ ನ ಅಂತ? ನಮ್ದು ನೇಚರ್ ಗಿಫ್ಟ್. ನಿಮಗೆ ಕರಾವಳಿ ಬಂದ್ರೆ ಇಷ್ಟು ಚಂದ ಸಮುದ್ರ, ಸ್ವಲ್ಪ ಮೇಲ್ಗಡೆ ಹೋದ್ರೆ ಬ್ಯೂಟಿಫುಲ್ ಪಶ್ಚಿಮ ಘಟ್ಟ, ಇದ್ರ ಮಧ್ಯೆ ಬೈಂದೂರ್ ಇದೆ. ಆದ್ರೆ ಅದೇ ಬೈಂದೂರನ್ನ ಅದನ್ನ ಸರಿಯಾದ ತರದಲ್ಲಿ ಪ್ಲಾನ್ ಮಾಡಿದ್ರೆ ಇದೇ ಸಮೃದ್ಧ ಬೈಂದೂರು. ಸಮೃದ್ಧ ಬೈಂದೂರು ಒಂದು ಕಾನ್ಸೆಪ್ಟ್ ಏನು ಕೇಳಿದ್ರೆ, ನಮ್ಮಲ್ಲೆಲ್ಲರೂ ದುಡಿಲಿಕ್ಕೆ ಹೋಗಿದ್ದಾರೆ, ಬೆಂಗಳೂರು, ಬಾಂಬೆ ಎಲ್ಲಲ್ಲಿದ್ದಾರೆ. ಅವರು ಊರಿಗೆ ಬಂದು ದುಡಿಲಿಕ್ಕೇನೋ ಇನ್ವಾಲ್ವ್ ಆಗ್ಬೇಕಂತ ಹೇಳಿದ್ರೆ ಇಲ್ಲೇನೋ ಒಂದಷ್ಟು ಇರ್ಬೇಕು. ಸೊ ಅದು ಟೂರಿಸಂನ ಆಧಾರವಾಗಿಯೇ ನಮಗ್ ಮಾಡ್ಲಿಕ್ಕೆ ಅವಕಾಶ. ಎಷ್ಟು ಇಂಡಸ್ಟ್ರಿ ಎಲ್ಲ ತುಂಬಾ ಪ್ರಯತ್ನ ಪಟ್ಟೆವು ನಾವು. ಕಸ್ತೂರಿ ರಂಗನ ಎಕೋ ಸೆನ್ಸಿಟಿವ್ ಝೋನ್ ಇದ್ರಲ್ಲೆಲ್ಲ ಇದ್ದೇವೆ. ತುಂಬಾ ಇಂಡಸ್ಟ್ರಿ ಎಲ್ಲ ಮಾಡ್ಲಿಕ್ಕೆ ನಮ್ಮ ಹತ್ರ ಅವಕಾಶ ಇಲ್ಲ. ಹಾಗಾಗಿ ಪ್ರವಾಸೋದ್ಯಮ ಕೇಂದ್ರಿತವಾಗಿ ನಾವು ಒಂದಷ್ಟು ಆಲೋಚನೆಗಳನ್ನು ಮಾಡ್ಬೇಕಂತ ಆಗಿದೆ. ಸೊ ಅದೆಲ್ಲವೂ ಸೇರಿದ್ರೆ ಸಮೃದ್ಧ ಬೈಂದೂರು. ಯಾರೇ ಒಬ್ಬ ಫಾರಿನ್ ಅಲ್ಲಿ ಇರುವವ, ಇನ್ಯಾವುದೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇರುವವ ನಮ್ಮ ಊರಿಗೆ ಏನಾಗ್ಬೇಕಂತ ಕನ್ಸು ಕಾಣ್ತಾನೆ, ಅದನ್ನ ನಮಗೆ ಹೇಳ್ತಾನೆ, ನಾವು ಅದನ್ನ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ತೇವೆ. ಅದೆಲ್ಲವೂ ಸಮೃದ್ಧ ಬೈಂದೂರಲ್ಲಿ ಬಂತು. ಅದರಲ್ಲಿ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚು ಮಾಡೋದ್ರಿಂದ ಹಿಡಿದು, ನೇಚರ್ ಅನ್ನ ಉಳಿಸ್ಕೊಳ್ಳೋದ್ರಿಂದ ಹಿಡಿದು, ಟೂರಿಸಂ ಆಧಾರಿತವಾಗಿ ಒಂದಷ್ಟು ಆದಾಯಗಳನ್ನ, ಉದ್ಯೋಗಗಳನ್ನ ಹೆಚ್ಚು ಮಾಡುದಿ ಕೊನೆಯಲ್ಲಿ ನಮ್ಮ ಮಕ್ಕಳು ಅಪ್ಪ ಅಮ್ಮನ ಜೊತೆ ಊರಲ್ಲೇ ಇರ್ಬೇಕು, ಓದ್ಲಿಕ್ಕೂ ಉದ್ಯೋಗಕ್ಕೂ. ಈಗ ಓದ್ಲಿಕ್ಕೆ ಊರಲ್ಲಿ ಇರ್ತಾರೆ, ಉದ್ಯೋಗಕ್ಕೆ ಹೊರಗೆ ಹೋಗ್ತಾರೆ. ಅದನ್ನ ನಮ್ಗೆ ಎಷ್ಟು ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ? ಅಲ್ಲಿ ಏನಂದ್ರೆ ಮಕ್ಕಳು ಮಿಸ್ ಮಾಡ್ಕೋತಾರೆ ಅಪ್ಪ ಅಮ್ಮನ. ಉದ್ಯೋಗಕ್ಕೋಸ್ಕರ ನಾನು ಹೋಗ್ಬೇಕಾಯ್ತು ಅಂತ ಅಂದ್ಕೋತಾರೆ. ಪೇರೆಂಟ್ ಮಿಸ್ ಮಾಡ್ಕೋತಾರೆ, ನನ್ನ ಮಗ ದುಡಿಲಿಕ್ಕೆ ಅಲ್ಲಿ ಇದ್ದಾನೆ ಅಂತ ಹೇಳಿ. ಇದನ್ನ ಹೇಗೆ ಅವಾಯ್ಡ್ ಮಾಡೋದು? ಜೀವನದಲ್ಲಿ ದೊಡ್ಡ ಖುಷಿ ಅಂದ್ರೆ ಏನು? ಫ್ಯಾಮಿಲಿ ಒಟ್ಟಿಗಿರೋದು. ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು ಎಲ್ಲರೂ ಒಟ್ಟಿಗಿದ್ದಾಗ ಆ ಸಂಸ್ಕೃತಿ, ಸಂಸ್ಕಾರ ಎಲ್ಲವೂ ಉಳಿತದೆ. ಸೊ ಅದು ತುಂಬಾ ಕಮ್ಮಿ ಆಗುವ ಪ್ರಮಾಣದಲ್ಲಿ ಇದೆ. ಅದು ಉದ್ಯೋಗದ ಕಾರಣಕ್ಕೋಸ್ಕರ, ಬೇರೆ ಯಾವ ಕಾರಣಕ್ಕೋಸ್ಕರ. ಉದ್ಯೋಗ ಎಲ್ಲಿ ಸೃಷ್ಟಿ ಆಗ್ತದೆ? ಇದ್ದದ್ದನ್ನೇ ಸೆಟ್ ಮಾಡ್ಕೊಂಡು ಯೂಸ್ ಮಾಡೋದು. ಇದ್ದದ್ದೇ ಸೆಟ್ ಮಾಡೋದಂದ್ರೆ ಇದೆ ನಮ್ಮ ನೇಚರೇ ನಮಗೆ ದೊಡ್ಡ ಗಿಫ್ಟ್. ಇದನ್ನ ಮಾಡ್ಕೋಬೇಕು, ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಟೂರಿಸಮೇ ಬೇಕು. ನಾವ್ ಅಂದ್ಕೊಂಡಷ್ಟೆಲ್ಲವೂ ಆಗಿಬಿಟ್ರೆ ನಾವು ಉದ್ಯೋಗ ಬೇರೆ ಜಿಲ್ಲೆಯವರಿಗೂ ಕೊಡ್ಬೋದು. ಹಾಗಿದೆ. ಈಗ ದೊಡ್ಡ ಉದ್ಯೋಗ ಕೊಡ್ತಾ ಇರೋದು ಮೀನುಗಾರಿಕೆ, ಒಂದು ಹಂತಕ್ಕೆ ಕೃಷಿ, ಮತ್ತೆಲ್ಲರೂ ಇನ್ನು ವರ್ಕ್ ಫ್ರಮ್ ಹೋಮ್ ಇದ್ರೆ ಆಗ್ಬೋದು. ಇಲ್ಲದೆ ಇದ್ರೆ ಸಣ್ಣ ಪ್ರಮಾಣದ ಉದ್ಯೋಗ. ಅದಾಗಬೇಕು, ನೋಡ್ಬೇಕು ಹೇಗಾಗ್ತದೆ ಅಂತ. ಅಲ್ಲಿಗಳು ಸಿಕ್ಕಾಪಟ್ಟೆ ಜೋರಿದೆ ಸರ್. ಮಳೆಗಾಲದ ಪರಿಣಾಮ, ಮಳೆಗಾಲದಲ್ಲಿ ಈ ರೀತಿ ಬರ್ತದೆ. ಈಗ ನಿಷೇಧ ಇದೆ, ಈಗ ಕೆಳಗೆ ಇಳಿಲಿಕ್ಕಿಲ್ಲ. ನಾವು ಕ್ಲೀನ್ ಕಿನಾರ ತಂಡದವ್ರು ಬಿಟ್ಟು ಪಬ್ಲಿಕ್ ಗೆ ಇಳಿಬಾರ್ದು. ಈಗ ಅದನ್ನ ನಿಮ್ಗೆ ಅವೇರ್ನೆಸ್ ಎಷ್ಟು ಕೊಟ್ರು ಪಾಪ ಅಲ್ಲಿ ಯಾರಾದ್ರೂ ಬಂದು ಪ್ರಾಣ ಕಳ್ಕೊತಾರೆ. ಇದು ಬಾರಿ ಸಮಸ್ಯೆ. ಟೂರಿಸ್ಟ್ಗೆ ಇದರ ಬ್ಯೂಟಿ, ಸೌಂದರ್ಯ ಮಾತ್ರ ಗೊತ್ತಾಗ್ತದೆ, ಅದರ ಅಪಾಯ, ರೌದ್ರಾವತಾರ ಗೊತ್ತಾಗುದಿಲ್ಲ. ಅದು ಆಟ ಅಂತ ಆಡ್ತಾರೆ, ಅದು ಹೇಳ್ಕೊಂಡು ಹೋಗ್ತದೆ. ಅದು ಡೇಂಜರ್. ಎಷ್ಟು ಹೇಳಲಿಕ್ಕೆ ಆಗ್ತದೆ ಅಷ್ಟು ಹೇಳಿದ್ದೇವೆ. ನಿಮ್ ಮೂಲಕವೂ ಹೇಳ್ಬೇಕೀಗ, ಜೀವ ಕೊಡಬೇಡಿ, ದೂರದಿಂದ ನೋಡಿ ಅಂತೇಳಿ ಹೇಳಿ. ಇಲ್ಲಿ ಸಿಕ್ಕಾಪಟ್ಟೆ ಟೂರಿಸ್ಟ್ ಅಂತಾರೆ. ಹೈವೇ ಇದೆಯಲ್ವಾ, ಈ ಹೈವೇ ಇದೇನಾಗ್ತದೆ, ಯಾರಿಗೂ ಈ ಬೀಚ್ ನೋಡಿದ್ಮೇಲೆ ಮುಂದೆ ಹೋಗ್ಲಿಕ್ಕೆ ಮನ್ಸು ಬರಲ್ಲ. ಗಾಡಿ ಅಲ್ಲೇ ನಿಲ್ಲಿಸ್ತಾರೆ. ಗಾಡಿಯಲ್ಲಿ ನಿಲ್ಲಿಸಿ ತುಂಬಾ ಆಗ್ತದೆ. ಶನಿವಾರ, ಆದಿತ್ಯವಾರ, ಉಳಿದ ದಿನ ಸಂಜೆ ಎಲ್ಲ ವಿಪರೀತ ಸಂಖ್ಯೆ ಆಗ್ತದೆ. ಇದಕ್ಕೆ ಏನೂ ನಮ್ಮ ಹತ್ರ ದಾರಿ ಇಲ್ಲ, ಇದನ್ನ ಸರಿ ಮಾಡುವಂತ ಯಾವ ವ್ಯವಸ್ಥೆ ಇಲ್ಲ. ಸೊ ಇದೊಂದು ಬಾರಿ ಕಷ್ಟ ಇದೆ. ನೋಡ್ಬೇಕು, ಒಂದೊಂದೇ ಹೆಜ್ಜೆ ಮಾಡ್ತಾ ಹೋಗ್ಬೇಕು. ಪೊಲೀಸರು ಪಾಪ ತುಂಬಾ ಒದ್ದಾಡ್ತಾರೆ, ಸ್ಥಳೀಯರು ಒದ್ದಾಡ್ತಾರೆ, ಎಲ್ಲ ಒದ್ದಾಡ್ತಾ ಇದ್ದಾರೆ. ನೀವು ಇಲ್ಲಿಗೆ ಬಂದ್ರೆ ಇಲ್ಲೇನೋ ಖುಷಿ ಪಡ್ತೀರಿ. ಅದರಲ್ಲಿ ಮುಖ್ಯವಾಗಿ ಬೀಚ್ ಅಲ್ವಾ, ನೀರಿಗೆ ಒಂದು ಹೆಸರಿದೆ. ಅದ್ ನೋಡ್ಲಿಕ್ಕೂ ಅಷ್ಟೇ ಚಂದ, ಅದಷ್ಟೇ ಅಪಾಯ ಅಂತೇಳಿ ಹೇಳಿ. ನಮ್ಗೇನ್ ಕೆಲಸ ಕೇಳಿದ್ರಿ, ಇಲ್ಲಿ ಏನೋ ಚಂದ ನೋಡ್ತೀರಿ, ಇಲ್ಲಿಂದ ಅದೇನೂ ಸಮಸ್ಯೆ ಇಲ್ಲ. ಹತ್ರಕ್ ಹೋಗ್ತಾರೆ, ಇನ್ನೂ ಹತ್ರಕ್ ಹೋಗ್ತಾರೆ. ವರ್ಷಕ್ಕೆ ಒಂದು 8-10 ಜನ ಇಲ್ಲಿ ಪ್ರಾಣ ಕಳ್ಕೋತಾರೆ. ಎಲ್ಲ ಖುಷಿಯಲ್ಲಿ ಬಂದಿದ್ದೀರಲ್ವಾ. ಇದು ಒಂದು, ಈಗ ನೀವು ಚೆನ್ನಾಗಿ ಹೋಗಿ, ದೇವ್ರು ಒಳ್ಳೇದ್ ಮಾಡ್ಲಿ, ನಮ್ಮವ್ರನ್ನ ಮುಖಾಂಬಿಕೆ ನಿಮ್ಮ ಆಶೀರ್ವಾದ ಇರಲಿ, ಎಲ್ಲ ಆಗ್ಲಿ. ಅದ್ ಕೆಲವೊಮ್ಮೆ ಏನಾಗ್ತದೆ ನೋಡಿ, ಇವ್ರನ್ನ ನಿಲ್ಸಿದ್ದಾರೆ, ಅವ್ರು ನಿಂತ್ಕೊಂಡಿದ್ದಾರೆ, ಪೊಲೀಸ್ ನಿಂತಿದ್ದಾರೆ, ಎಲ್ರು ಹೇಳ್ತಾರೆ, ಏನ್ ಮಾಡಿದ್ರು ಕೇಳಲ್ಲ. ಹೋಗ್ತಾರೆ, ರೌದ್ರಾವತಾರ ನೋಡ್ಲಿಕ್ಕೆ ಖುಷಿ ಆಗ್ತಾರೆ. ರೌದ್ರ ಅಂತ ಅರ್ಥ ಆಗುದಿಲ್ಲ,
ಸೆಲ್ಫಿ ಹತ್ರ ತಗೊಳ್ಳಿಕ್ ಹೋಗ್ತಾರೆ, ಕೊನೆಗೆ ಕಾಲ್ ಜಾರಿ ಬಿದ್ದು ಬಿಡ್ತಾರೆ. ಯಾರು ಊರಿನವರು ಅಂಗಡಿಯವರು ಇವರಿಗೆಲ್ಲ ಅದೇ ಕೆಲಸ, ಹೋಗೋದು ಹೇಳೋದು. ಆಮೇಲೆ ಕೆಲವರು ಯಾರು ಪೊಲೀಸರು ತಡಿತಾರೆ, ಯಾರು ಅಂಗಡಿಯವ್ರು ತಡಿತಾರೆ, ಜಗಳ ಮಾಡ್ತಾರೆ. ಏನ್ ನಿಮ್ದಾ ಇದಲ್ಲೋ ನೇಚರ್, ನೀವೇನು ಹಾಗೆ. ಯಾರು ಎಷ್ಟು ಹೇಳುದು, ಬೋರ್ಡ್ ಹಾಕಿರ್ತಾರೆ ಇದರಲ್ಲಿ, ಪ್ರತಿ ವರ್ಷ ಇಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಇಷ್ಟು ಜನ ಬಂದ್ಕೊಂಡು ಓದ್ತಾರೆ, ಅದ್ರ ಹತ್ರ ಫೋಟೋ ತಗೋತಾರೆ, ಹೋಗಿ ಪ್ರಾಣ ಕಳ್ಕೊತಾರೆ. ಸೊ ಬಂದ ತಕ್ಷಣ ಒಂದ್ಸರ್ತಿ ಅವೇರ್ನೆಸ್ ಮಾಡ್ತೇವೆ. ನೇಚರ್, ನೀರು, ಬೆಂಕಿ, ಕರೆಂಟ್ ದೂರದಿಂದ ಚಂದ, ದೂರದಿಂದ ಭಾರಿ ಚಂದ. ಅದ್ರದ್ದು ಎಲ್ಲ ಜಿಗಿ ಜಿಗಿ ಕರೆಂಟ್ ಲೈಟ್ ಎಲ್ಲ ಓಡಾಡುವಾಗ ಚೆನ್ನಾಗಾಗುದಿಲ್ವಾ, ಮುಟ್ಟಿ ನೋಡ್ಬಾರ್ದಲ್ಲ ಅದನ್ನ. ಸೊ ಬೆಂಕಿಯು ಅಷ್ಟೇ ಚಂದ ಉರಿತಿರ್ತದೆ, ಮುಟ್ಟಬಾರದು. ನೀರು ಅಷ್ಟೇ ಚೆನ್ನಾಗಿರ್ತದೆ, ಅದ್ರ ಹತ್ರ ಹೋಗಬಾರ್ದು. ಈಜ್ಲಿಕ್ಕೆ ಬಕೆಟ್ ಅಲ್ಲೇ ತರಬೇಕು, ಬಿಟ್ರೆ ಬಕೆಟ್ ಅಲ್ಲೂ ಮುಳುಗಿದ್ರೆ ಉಳಿಯಲ್ಲ. ಸೊ ಇದು ಪ್ರತಿ ವರ್ಷ ನಮ್ದು ಇದು. ನೀವು ಬರ್ಬೇಕು, ನೋಡ್ಬೇಕು, ದೇವ್ರು ನಮಗ್ ಕೊಟ್ಟಿದ್ದಾನೆ. ಇದೇ ಇನ್ನೆಲ್ಲೋ ಹೋಗ್ಬೇಕಿಲ್ಲಲ್ಲ, ನಮ್ಮ ಊರಲ್ಲೇ ಇದೆ. ನೀವು ಬಂದದ್ ಬಾರಿ ಖುಷಿ, ನೋಡಿ. ಆದ್ರೆ ಇಳಿಬೇಡಿ ಅಂತ ಹೇಳ್ತೇವೆ, ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಆ ಜಾರಿ ಬದುಕ್ತಾನಲ್ವಾ, ಅವ ಜೀವಮಾನದಲ್ಲಿ ಉಳಿಯಲ್ಲ, ಇದು ಇನ್ನು ಹಾಗೆ ಮಾಡಲ್ಲ. ಆದ್ರೆ ಹೋಗಿ ಬಿಡ್ತಾರೆ, ಎಂತ ಮಾಡೋದು. ಸೊ ಆ ನೋವಿದೆ. ಹಾಗಾಗಿ ಬಂದು ನೋಡಿದಷ್ಟು ನಮಗ್ ಖುಷಿ, ಹೆಮ್ಮೆ. ಆದ್ರೆ ಅಪಾಯಕ್ಕೆ ಇಳಿಬೇಡಿ ಅಂತ. ಸೊ ನಿಮ್ಗೆ ಹೇಳಿದಿ, ನೀವ್ ಯಾರಿಗೂ ಹೇಳಿದಾಗ ಬೀಚಿಗೆ ಹೋಗಿ ಇದೇ ಮಾತನ್ನ, ನೀರು, ಬೆಂಕಿ, ಕರೆಂಟ್ ದೂರದಿಂದ ನೋಡಿ ಅಂತ ಹೇಳಿ ಕಳಿಸಿದ್ರೆ ನಿಮ್ಮ ಮಕ್ಕಳಿಗೆ, ಅಣ್ಣ ತಮ್ಮಂದ್ರಿಗೆ, ಅವರು ನೋಡ್ಕೊಂಡು ಹೋಗ್ತಾ ಇದ್ರೆ ನಮಗೂ ಖುಷಿ. ನಿಮ್ ಮುಖದಲ್ಲಿ ಖುಷಿ ಇದೆ. ಈಗ ಎಲ್ಲ ಕುಟುಂಬದವರೆಲ್ಲ ಒಟ್ಟಾಗಿ ಬಂದಿದ್ದೀರಿ, ಮುಖ ಕಾಣುವಾಗ್ಲೂ ಖುಷಿ ಆಗ್ತದೆ. ಅವನಷ್ಟು ಖುಷಿಯಲ್ಲಿದ್ದಾನೆ. ಇನ್ಯಾವತ್ತೂ ಅಮ್ಮ ಜೀವನದಲ್ಲಿ ನೆನ್ಪಿಟ್ಕೋತಾನೆ, ನಾವ್ ಅವತ್ತು ಹೋಗಿದ್ವಲ್ಲಮ್ಮ ಬೀಚಿಗೆ, ಈಗಲೂ ಖುಷಿ ಆಗ್ತದೆ. ಇನ್ಯಾವಾಗ ಹೋಗುದು ಕೇಳ್ತಾನೆ. ಅದು ಮತ್ತೆ ಬರ್ಬೇಕನ್ನುವ ಖುಷಿ ಮತ್ತೆ ಪ್ರೀತಿ ನಿಮ್ ಜೀವನದಲ್ಲಿ ಉಳ್ಕೋಬೇಕು. ಸೊ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಆಯ್ತಾ? ಎಸ್. ಆಮೇಲೆ ನಾವೆಲ್ಲರೂ ಬೇರೆ ಬೇರೆ ಕೆಲಸದಲ್ಲಿರುವವರು, ಬೇರೆ ಬೇರೆ ಉದ್ಯೋಗದಲ್ಲಿರುವವರು. ಆದ್ರೆ ಆದಿತ್ಯವಾರ ಬೆಳಿಗ್ಗೆ ಒಂದ್ಸರ್ತಿ ಈ ಕ್ಲೀನ್ ಕಿನಾರ, ಸ್ವಚ್ಛ ಭಾರತ, ಆಮೇಲೆ ಈಚೆ ತಿರ್ಗು ಸಮೃದ್ಧ ಬೈಂದೂರು ಅಂತೇಳಿ ಮಾಡ್ಕೊಂಡಿದ್ದೇವೆ. ವಿಷಯ ಏನು ಕೇಳಿದ್ರೆ, ನಾವು ಹಾಲು ಕುಡ್ದೆವು, ಪ್ಯಾಕೆಟ್ ಬಿಸಾಡಿದೆವು, ಚಾ ಕುಡ್ದೆವು, ಗ್ಲಾಸ್ ಬಿಸಾಡಿದೆವು, ನೀರ್ ಕುಡ್ದೆವು, ಬಾಟಲ್ ಬಿಸಾಡಿದೆವು, ಔಷಧ ತಿಂದೆವು, ರ್ಯಾಪರ್ ಬಿಸಾಡಿದೆವು. ಯಾರ್ಯಾರು ಯಾವ ಊರಲ್ಲಿ ಬೇಕಿದ್ರೆ ಬಿಸಾಡ್ಲಿ, ಫೈನಲ್ಲಿ ಅದು ಬೀಚಿ ಬಂದು ತಲುಪ್ತದೆ. ಯಾವ್ದೋ ಹೊಳೆಯಲ್ಲಿ, ಯಾವ್ದೋ ನೂರಲ್ಲಿ, ಯಾವ್ದೋ ಬೆಂಗಳೂರು ಪೇಟೆಯಲ್ಲಿ, ಯಾವ್ದಾದ್ರು ಒಂದು ಬೀಚಿಗೆ ಬರ್ತದೆ. ಇಲ್ಲಿ ಏನಾಗ್ತದೆ ಕೇಳಿದ್ರೆ, ಇಲ್ಲಿ ಕೆಲವು ಮೀನುಗಳು ಸಿಗ್ತವೆ, ತೆಗೆದು ನೋಡುವಾಗ ಪ್ಲಾಸ್ಟಿಕ್ ಇರ್ತದೆ. ಇಲ್ಲ ಹಸುಗಳು ಕೆಲವೊಮ್ಮೆ ಸತ್ತಿರ್ತವೆ, ಬಗ್ದು ನೋಡಿದ್ರೆ ಪ್ಲಾಸ್ಟಿಕ್ ಇರ್ತದೆ. ಹಿಂದೆ ಇಲ್ಲಿ ಆಮೆಗಳು ಬರ್ತಾ ಇದ್ವು, ಕಡಲ ಆಮೆ ಅಂತೇಳಿ ಹೇಳಿದ್ರೆ ತುಂಬಾ ವರ್ಷ ಬದುಕೋ ಆಮೆಗಳು. ಅವು ಈಗ ಬರ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಎಲ್ಲಿ ಬೀಚ್ ಕ್ಲೀನ್ ಇಲ್ಲ ಅವು ಅಲ್ಲಿ ಬರಲ್ಲ. ನಾಚಿಕೆ ಮುಳ್ಳು ಮುಟ್ಟಿದ್ರೆ ಗೊತ್ತಿದೆಯಲ್ಲ ಹೇಗಾಗ್ತಂತ. ಅದೇ ರೀತಿ ಆಮೆಗಳು ಸಣ್ಣ ಪ್ಲಾಸ್ಟಿಕ್ ಇದ್ರು ಅವು ಬರಲ್ಲ. ಸೊ ಈಗ ಒಂದು 108ನೇ ವಾರ, ಪ್ರತಿ ವಾರ ಮಾಡ್ತೇವೆ, 108ನೇ ವಾರ ಕ್ಲೀನ್ ಮಾಡ್ತಾ ಇದ್ದೇವೆ. ಇಲ್ಲಿಂದ ನಮ್ಮ ಊರೇನು ಬೈಂದೂರು ಅಂತಿದೆ, ಇದರಲ್ಲಿ ಮರವಂತೆ, ತ್ರಾಸಿ, ಕೊಲ್ಲೂರು, ಸೋಮೇಶ್ವರ, ಹೀಗೆಲ್ಲ ಊರುಗಳಿದೆಯಲ್ಲ, ಇದು ಬೈಂದೂರು. ಆಚೆ ಭಟ್ಕಳ, ಈಚೆ ಕುಂದಾಪುರ, ಮಧ್ಯದಲ್ಲಿ ಬೈಂದೂರು. ಇಲ್ಲಿ ಈ ರೀತಿ ಪ್ರತಿ ವಾರ ಮಾಡಿ 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 ಈಗ ಒಂದು ಬೀಚಲ್ಲಿ ಕಡಲಾಮೆ ಬರ್ಲಿಕ್ಕೆ ಶುರುವಾಗಿದೆ. ಅಲ್ಲಿ ಊರ್ನವರು, ಶಾಲೆ ಎಲ್ಲರೂ ಬೀಚ್ ಕ್ಲೀನ್ ಮಾಡಿ, ಇನ್ನು ಹಾಕುವವರಿಗೆ ಹೇಳಿ, ಎಲ್ಲೋ ಒಂದ್ ಕಡೆ ಬುಟ್ಟಿ ಒಂದ್ ಕಡೆ ಇಟ್ಟಿರ್ತೇವೆ ನೋಡಿ, ಓಲೊಂದ್ ಇಟ್ಟಿದ್ದೇವೆ, ಅಲ್ಲ ಹಾಕಿ ಅಂತ ಸ್ವಲ್ಪ ಹೇಳಿ ಆಗಿದೆ. ಸೊ ಪ್ರವಾಸಿಗರು ನಾವು ಹೋಗ್ತೇವೆ, ನಾವೇ ಶಬರಿಮಲೆ ಹೋಗ್ತೇವೆ, ನಾವೇ ಸಿಗಂದೂರಿಗೆ ಹೋಗ್ತೇವೆ, ನಾವೇ ಬನಶಂಕರಿ ಹೋಗ್ತೇವೆ. ಎಲ್ಲ ಕಡೆ ಹೋದಾಗ ನೆನಪೇರಲ್ಲ, ಬಿಸಾಡಿ ಬಂದ್ಬಿಡ್ತೇವೆ. ಪ್ಲಾಸ್ಟಿಕ್ ಒಂದೋ ಉಪಯೋಗ ಕಮ್ಮಿ ಮಾಡ್ಬೇಕು, ಸಾಧ್ಯ ಆದ್ರೆ ನಿಲ್ಸ್ಬೇಕು, ರಸ್ತೆ ಮೇಲಂತೂ ಹಾಕಬಾರದು. ಸೊ ಅದು ಹಾಕಿದಾಗ ಆ ಪ್ರಕೃತಿ ಅನ್ನೋದು ದೇವ್ರು, ಆ ದೇವ್ರ ತಲೆ ಮೇಲೆ ಕಸ ಹಾಕ್ತಾ ಇದ್ದಾಗ ಆಗ್ತದಲ್ವಾ. ಸೊ ಇದು ಸಹಿತ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಬಂದಾಗ ನೀವು ಸಿಕ್ಕಿದ್ದೀರಿ, ಇದೆಲ್ಲ ಋಣ ಅಲ್ವಾ. ಅವನಿಗೆ ನೆನ್ಪಿರಲ್ವಾ, ಅವ್ನು ಹೋಗಿ ಹೇಳ್ತಾನೆ, ಅದ್ಯಾರೋ ಅಮ್ಮ ಗಡ್ಡ ಆದವ್ರು ಬಿಳಿ ಅಂಗಿ ಪಂಚೆ ಹಾಕೊಂಡೇನೋ ಹೇಳಿದ್ರಲ್ಲ, ಅವನಿಗೆ ನೆನ್ಪಿರ್ತದೆ. ಸೊ ನಮ್ಗೆ ಅವ್ನ್ ನೆನ್ಪಿರ್ತದೆ. ಹಾಗಾಗಿ ನಿಮ್ಮನ್ನ ನೋಡಿದ್ ಖುಷಿ ಆಯ್ತು. ಸೊ ಪ್ಲಾಸ್ಟಿಕ್ ಅವೇರ್ನೆಸ್ ಮಾಡ್ತಾ ಇದ್ದೇವೆ. ಪ್ರಾಣ ಅಪಾಯಕ್ಕೆ ಹೋಗಬೇಡಿ, ಖುಷಿಯನ್ನ ಅನುಭವಿಸಿ ಅಂತ ಸಹಿತ ಹೇಳ್ತೇವೆ. ಆಗ್ಲಿ ಅಲ್ವಾ? ಎಸ್, ದೇವ್ರ ಒಳ್ಳೇದ್ ಮಾಡ್ಲಿ. ಓಕೆ ವೀಕ್ಷಕರೇ, ಕ್ಲೀನ್ ಕಿನಾರದ 108ನೇ ವಾರ ಮುಂದುವರಿತಾ ಇದೆ. ಸೊ ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು ಸ್ವಚ್ಛತೆಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಿದ್ದಾರೆ ಅಂತ. ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಕ್ಲೀನ್ ಕಿನಾರ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಿರ್ವಹಿಸುವಂತಹ ನಿಟ್ಟಿನಲ್ಲಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಆ ಹುಡುಗನ ಕೈಯಲ್ಲಿ ಪ್ಲಾಸ್ಟಿಕ್ ಅಂದ್ರೆ, ಜನ ಬಿಸಾಡುವಂತಹ ಪ್ಲಾಸ್ಟಿಕ್ ಇಂದ ಪ್ರಕೃತಿಗೆ ಎಷ್ಟು ಹಾನಿ ಆಗುತ್ತೆ ಅನ್ನುವಂಥದ್ದು ಅರಿವಾಗ್ಬೇಕಾಗ್ತದೆ. ಇದೊಂದೇ ಬೀಚ್ ಅಂತ ಅಲ್ಲ, ಬಹುತೇಕ ಬೀಚ್ಗಳಲ್ಲಿ ಈ ಉಳ್ಳಾಲ ಭಾಗದಲ್ಲಾಗಿರ್ಬಹುದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾಗಿ
ಬಿಸಾಡಿ ಹೋಗುವಂತಹದ್ದು ತ್ಯಾಜ್ಯಗಳನ್ನ ನೋಡಿ. ಎಷ್ಟು ಪ್ಲಾಸ್ಟಿಕ್ ಇದೆ, ಒಂದು ಮೂಟೆಯಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ಎಷ್ಟು ಪ್ಲಾಸ್ಟಿಕ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ. ಇದೆಲ್ಲ ಯೂಸ್ ಮಾಡ್ತಾರೆ, ಇಲ್ಲೇ ಬಿಸಾಡಿ ಹೋಗ್ತಾರೆ. ಸ್ಪೂನ್ಗಳಂತೆ, ಅದು ಯಾವ್ದೋ ಕೋಕೋನಟ್ ಆಯಿಲ್ ಇಲ್ಲಿ ಏನಕ್ಕೆ ತಂದಿದ್ರು, ಮಸಾಜ್ ಮಾಡ್ಸಕ್ಕ? ಓಕೆ, ಸೊ ಚಪ್ಲಿ ಎಲ್ಲ ಹಿಂಗ್ ಬಿಸಾಡಿ ಹೋಗ್ತಾರೆ. ಜನಕ್ಕೆ ಎಷ್ಟ್ ಹೇಳಿದ್ರು ಕನ್ವೆ ಆಗೋದಿಲ್ಲ ಅಂತ ಅನ್ನಿಸ್ತದೆ. ಸೊ ನೋಡ್ತಾ ಇದೀರಿ, ಒಂದ್ ಕಡೆ ನೋಡಿ, ಅಲ್ಲಿ ಗುರುರಾಜ್ ಗಂಟಿಹೊಳೆ ಅವರಿದ್ದಾರೆ, ಅವ್ರ ಮನೆಯವರು ಇದ್ದಾರೆ, ಮತ್ತೆ ಅವ್ರ ಮಕ್ಕಳು ಕೂಡ ಬಂದಿದಾರ ಅಂತ. ಓಕೆ, ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಯೂತ್ಸ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಕೈ ಜೋಡಿಸಿದ್ದಾರೆ. ವೆಲ್ ಸರ್, ಫಸ್ಟ್ ಏನ್ ಹೇಳ್ತೀರಿ, ಎಷ್ಟು ವಾರಗಳಾಯ್ತು ಇದನ್ನ ಮಾಡಿ ಮತ್ತು ಹೇಗೆ ಇದೆ ರೆಸ್ಪಾನ್ಸ್ ಅಂತ? ನಾವು ಪ್ರಾರಂಭ ಮಾಡಿ ಈಗಾಗಲೇ 108ನೇ ವಾರಕ್ಕೆ ಬಂದಿದ್ದೇವೆ. ಸೊ 8 ವಾರಗಳ ಹಿಂದೆ 100ನೇ ವಾರದ ಕಾರ್ಯಕ್ರಮವನ್ನು ಸಹ ಮಾಡಿರ್ತೇವೆ. ಸೊ ಇದರಲ್ಲಿ ಮಕ್ಕಳಿಂದ ಹಿಡಿದು ಏಜ್ ಆದವರು ಸಹ ಎಲ್ಲಾ ವಯೋವರ್ಗದವರು ಸೇರಿಕೊಂಡಿದ್ದಾರೆ. ಸೊ ಬೈಂದೂರಿನ ಬೇರೆ ಬೇರೆ ಕಡಲ ಕಿನಾರೆಗಳಾದಂತಹ ಶಿರೂರು, ಬೈಂದೂರು, ಉಪ್ಪುಂದ, ಮರವಂತೆ, ಗಂಗೊಳ್ಳಿ ಎಲ್ಲ ಕಡೆಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಓಕೆ, ಫಸ್ಟ್ ವೀಕ್ ಶಾಸಕರು ಬರ್ತಾರೆ, ಅದಾದ್ಮೇಲೆ ಬರೋದಿಲ್ಲ. ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಆ ತರದ ಉದಾಹರಣೆ ನೋಡಿರ್ತೀವಿ. ಇಲ್ಲಿ ಹೇಗೆ ಅಂತ? ಶಾಸಕರು ಪ್ರತಿ ವಾರ ಬರ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅವರು ಬಿಸಿ ಶೆಡ್ಯೂಲ್ ಇರ್ತಾರೆ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರುವುದರಿಂದ ನಾವು ಅವರನ್ನೇ ಅಂದ್ರೆ ಸ್ವಚ್ಛತಾ ಕಾರ್ಯಕ್ರಮ ಅವರನ್ನೇ ನೆಚ್ಚಿಕೊಂಡಿರುವುದಿಲ್ಲ. ಅವರು ಬಂದಾಗ ಇನ್ನಷ್ಟು ಏನು ಇಂಟ್ರೆಸ್ಟ್ ಇಂದ ಜನ ಬಂದು ಸೇರ್ತಾರೆ, ಕಾರ್ಯಕ್ರಮ ಇನ್ನಷ್ಟು ಉತ್ತಮವಾಗ್ತದೆ. ಅಂದ್ರೆ ನಾವು ಪ್ರತಿ ವಾರವೂ ಸಹ ಯಾರು ಬರ್ತಾರೆ ಬರುದಿಲ್ಲ ಅನ್ನೋದಕ್ಕಿಂತನೂ ನಮ್ದು ಒಂದು ತಂಡ ರೆಗ್ಯುಲರ್ ಆಗಿ ನಾವು ಮಾಡುದು ಕಸವನ್ನು ಹೆಕ್ಕುವಂತದ್ದು, ಎಲ್ಲಿ ಕಸ ಇದೆ ಮತ್ತು ನಾವು ಒಂದು ಜನರಿಗೆ ಒಂದು ಅವೇರ್ನೆಸ್ ಅನ್ನ ಮೂಡಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. 108ರಲ್ಲಿ ಕಾರ್ಯಕ್ರಮ. ಓಕೆ, ಇಲ್ಲಿ ಕಸ ಎಲ್ಲ ಬಿಸಾಡ್ಲಿಕ್ಕೆ ಏನಾದ್ರು ವ್ಯವಸ್ಥೆ, ಡಸ್ಟ್ಬಿನ್ ಆ ತರದ್ ಮಾಡಿದಾರ ಅಂತ? ಮಾಡಿದ್ದಾರೆ, ಆದ್ರೆ ಕಸ ಯಾರು ಅದಕ್ಕೆ ಹಾಕ್ತಾ ಇಲ್ಲ. ಎಲ್ಲ ಆಚೆ ಎಲ್ಲ ಹಾಕಿ ಎಸೆತ ಹೋಗ್ತಾ ಇದ್ದಾರೆ. ಏನ್ ಹೆಚ್ಚಾಗಿ ಏನ್ ಸಿಗುತ್ತೆ ಕಸ ಅಂತ ನೋಡೋದಾದ್ರೆ? ಪ್ಲಾಸ್ಟಿಕ್ ಬಾಟಲ್, ನ್ಯಾಪ್ಕಿನ್ ಅದೆಲ್ಲ ಸಿಗುತ್ತೆ. ಓಕೆ, ಜನ ಕನ್ವೆ ಆಗ್ತಿದಾರ, ನೀವು ಅಟ್ಲೀಸ್ಟ್ ಕ್ಲೀನ್ ಮಾಡ್ತಿದ್ದೀರಿ, ಬಿಸಾಕ್ಬಾರ್ದು ಅಂತ ಹೇಳಿ? ತುಂಬಾ ಜನ ಆಗಿದ್ದಾರೆ. ಯಾವ ತರ ಆಗಿದೆ? ಈಗ ಅಂದ್ರೆ ಮೊದ್ಲೆಲ್ಲ ಅಲ್ಲಂದ್ರಲ್ಲಿ ಬಿಸಾಡ್ತಿದ್ರ, ಈಗ ಆಗಿಲ್ಲ. ಈಗ ಡಸ್ಟ್ಬಿನ್ ಹಾಕ್ತಾರೆ, ಆಲ್ಮೋಸ್ಟ್ ಹೆಚ್ಚಿನವ್ರು ಡಸ್ಟ್ಬಿನ್ ಹಾಕ್ತಾರೆ. ಟೂರಿಸ್ಟ್ ಎಲ್ಲ ಬಂದವ್ರು ಬಿಸಾಡಿ ಹೋಗ್ತಾರೆ. ಟೂರಿಸ್ಟ್ ಗೆ ಇನ್ನು ಕನ್ವೆ ಆಗಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ತಾ ಇದೆ. ಅದೇನೇ ಇದ್ರು ಕೂಡ ಇವತ್ತು ಡೇವಿಡ್ ಲೀಡರ್ ಕಾರ್ಯಕ್ರಮದಲ್ಲಿ ಕ್ಲೀನ್ ಕಿನಾರವನ್ನ ಕಂಪ್ಲೀಟ್ ಕವರ್ ಮಾಡುವಂತಹ ಒಂದು ಪ್ರಯತ್ನ ನಮ್ದಾಗಿತ್ತು. ಇದಾದ ನಂತರ ಇನ್ನಷ್ಟು ಕಾರ್ಯಕ್ರಮಗಳಿದೆ, ಅಲ್ಲೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇದ್ದೀರಿ, ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಯತ್ನಗಳಿರುತ್ತೆ. ಈ ಭಾಗದಲ್ಲಿ ಕಡಲ ತೀರ, ಮತ್ತೊಂದು ಕಡೆ ಸಹ್ಯಾದ್ರಿ ಇರುವಂತಹ ಕಾರಣದಿಂದಾಗಿ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಗುರುರಾಜ್ ಗಂಟಿಹೊಳೆ ಅವರ ಪ್ರಯತ್ನ ಅತ್ಯದ್ಭುತವಾಗಿ ನಡೀತಾ ಇದೆ. ಸೊ ಅನೇಕ ಕಾರ್ಯಕ್ರಮಗಳು ಇವತ್ತು ಕೂಡ ಇದೆ. ನೋಡ್ತಾ ಹೋಗೋಣ ಯಾವೆಲ್ಲ ಕಾರ್ಯಕ್ರಮಗಳು ಇವತ್ತಿನ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಿ. ಲೆಟ್ಸ್ ಫಾಲೋಸ್. ಗುರುರಾಜ್ ಗಂಟಿಹೊಳೆ ಅವರ ಗಂಟಿಧಾಮ ಯಾರಿಗೆ ತಾನೇ ಗೊತ್ತಿಲ್ಲ. ಅನಾರೋಗ್ಯ ಪೀಡಿತ ಗೋವುಗಳ ಆರೈಕೆಯನ್ನ ಇಲ್ಲಿ ಮಾಡಲಾಗುತ್ತೆ. ಗಂಟಿಹೊಳೆ ಅವರ ತಂದೆ ತಾಯಿ ಈ ಜಾಗವನ್ನ ಗೋವುಗಳ ಆರೈಕೆಗಾಗಿಯೇ ದಾನ ಮಾಡಿದ್ದಾರೆ. ಇಲ್ಲಿ ಗೋವುಗಳಿಗೆ ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಅವುಗಳನ್ನ ಕರೆತಂದು ಆರೈಕೆ ಮಾಡಲಾಗುತ್ತೆ. ಇದಕ್ಕೆ ಕೈ ಜೋಡಿಸಿರೋದು ಗಂಟಿಹೊಳಿ ಅವರ ಆಪ್ತ ಗೋಪಾಲ್. ಗೋವುಗಳ ಆರೈಕೆ ನಂತರ ಅವುಗಳನ್ನ ವಾಪಸ್ ಕೊಂಡೊಯ್ಯಲಾಗುತ್ತೆ. ಆರೈಕೆ ಮಾಡಿದ ಇವರೆಲ್ಲರ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ಳುತ್ತೆ. ಗೋವು ಅಂದ್ರೆ ಅಷ್ಟು ಅಗಾಧ ಪ್ರೀತಿ. ಗಂಟಿಧಾಮದಿಂದ ನೇರವಾಗಿ ನಾವು ಪ್ರಯಾಣ ಬೆಳೆಸಿದ್ದು ಗುರುರಾಜ್ ಗಂಟಿಹೊಳಿ ಅವರ ಕಚೇರಿಗೆ. ಅವರ ಕಚೇರಿ ಹೇಗೆ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ನೋಡಿ. ವೀಕ್ಷಕರೇ, ನಾವೀಗ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಕಾರ್ಯಾಲಯದ ಮುಂದೆ ನಿಂತಿದ್ದೀವಿ. ಸೊ ಇದು ಗುರುರಾಜ್ ಗಂಟಿಹೊಳೆ ಅವರ ಕಾರ್ಯಾಲಯ. ಪ್ರತಿನಿತ್ಯವೂ ಕೂಡ ಜನ ಶಾಸಕರನ್ನ ಇದೇ ಕಾರ್ಯಾಲಯದಲ್ಲಿ ಭೇಟಿ ಮಾಡ್ತಾರೆ. ಸೊ ಇವತ್ತು ಕೂಡ ಭಾನುವಾರ ಆದ್ರೂ ಕೂಡ ಜನ ಸಿಕ್ಕಾಪಟ್ಟೆ ಇದ್ದಾರೆ. ಸೊ ಅಂದ್ರೆ ಅವ್ರವ್ರದೇ ಅಹವಾಲುಗಳನ್ನ ತಗೊಂಡು ಬರ್ತಾರೆ, ಸಮಸ್ಯೆಗಳನ್ನ ಹೇಳ್ಕತಾರೆ, ಮತ್ತು ಏನೇ ವಿಚಾರಗಳಿದ್ರು ಅದನ್ನ ಅಟೆಂಡ್ ಮಾಡೋದಕ್ಕೆ ಅವ್ರದ್ದೊಂದು ವಿಶೇಷ ತಂಡ ಕೂಡ
ಇಲ್ಲಿದೆ. ತುಂಬಾ ಅಚ್ಚುಕಟ್ಟಾದಂತಹ ಕಚೇರಿ. ಗುರುರಾಜ್ ಗಂಟಿಹೊಳಿ ಅವರು ಇದಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ನಿಮ್ಮ ಕಚೇರಿ ಹೇಗ್ ವರ್ಕ್ ಮಾಡುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಜನಕ್ಕೆ. ಎಸ್, ನಮ್ದೀಗ ಕಾರ್ಯಕರ್ತ ಅಂತೇಳಿ ಹೇಳಿ ಕಚೇರಿ. ಇದು ಮೇನ್ ಉಪ್ಪುಂದ ಈ ರೀತಿ 4 ಕಡೆ ಇದೆ. ನಮ್ ತಾಲೂಕು ದೊಡ್ಡ ವ್ಯಾಪ್ತಿ. ಈಚೆ ಕಡೆ ಶಿರೂರಿಂದ ಆಚೆ ಕಡೆ ಹೊಸಂಗಡಿ ಅಮಾಸೆ ಬೈಲ್ ಅಂತ ಹೇಳ್ತೇವೆ. ನಿಮ್ಗೆ ತುಂಬಾ 100 ಕಿಲೋಮೀಟರ್ ವರೆಗೂ ಆಗ್ತದೆ. ಸೊ ಹಾಗಾಗಿ ಆ ಭಾಗದಲ್ಲಿ ಅಲ್ಲಿ ಸಿದ್ದಾಪುರ ಅಂತೇಳಿ ಇದೆ. ಆಮೇಲೆ ಈಚೆ ಮಧ್ಯದಲ್ಲಿ ಒಂದು ಚಿತ್ತೂರು ಅಂತಿದೆ. ಅದಾದ್ಮೇಲೆ ಬೈಂದೂರು ಸರ್ಕಾರಿ ಆಫೀಸ್ ಅಲ್ಲಿ ಆ ರೀತಿ 4 ಕಚೇರಿ ಇದೆ. ಹೆಚ್ಚು ಸ್ಟಾಫ್ ಇರುವುದು ಇಲ್ಲೇ. ಯಾಕಂದ್ರೆ ಯಾರು ಎಷ್ಟೊತ್ತಿಗೆ ಬಂದ್ರು ಇಲ್ಲೊಂದ್ ಸರ್ತಿ ಮಾತಾಡಿಸಿ ಏನಾಗುವಂತದ್ದು ಅಂತೇಳಿ. ಮತ್ತೆ ಫೋನ್ ಹೆಚ್ಚು. ನಿಮ್ಗೆ ಅಲ್ಲಿಯವರು ಇಲ್ಲಿಗೆ ವೆಹಿಕಲ್ ಮಾಡ್ಕೊಂಡು ಮತ್ತೊಂದು ಬರುವುದು ಹೆಚ್ಚಂತಾಗಿ ಬಿಡ್ತದೆ. ಹಾಗಾಗಿ ಫೋನ್ ಅಲ್ಲಿ ಬಂದದ್ದು ಕಂಪ್ಲೇಂಟ್ ಅಂತೇಳಿ ಹೇಳಿ ಅಥವಾ ಅರ್ಜಿ ಅಥವಾ ನೋಟ್ ಅಂತೇಳಿ ಹೇಳಿ ತಗೊಂಡು ಅದನ್ನ ತಕ್ಷಣ ಅಲ್ಲೇ ಹ್ಯಾಂಡಲ್ ಮಾಡೋದಿದ್ರೆ ಅಲ್ಲೇ ಹ್ಯಾಂಡಲ್ ಮಾಡ್ತೇವೆ ಫೋನಿಗೆ. ಇಲ್ಲಿದ್ರೆ ಇಲ್ಲಿ ಕಳಿಸ್ತೇವೆ. ಇಲ್ಲಿ ಸೆಕ್ಷನ್ ಇದೆ, ಎಲ್ಲಾ ಡಿಪಾರ್ಟ್ಮೆಂಟ್ ಮತ್ತೊಂದು ಎಲ್ಲ ಇದೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಮಾತಾಡ್ಸ್ಕೊತಾರೆ, ಇಲ್ಲಿ ಇರ್ತಾರೆ, ಅದು ಆಫೀಸ್ ಸ್ಟಾಫ್ ಇರ್ತಾರೆ. ಈಚೆಯಿಂದ ಹೋಗು ಇಲ್ಲಿ ಒಂದ್ಸಾರಿ ಇಲ್ಲಿ ಬಂದ್ಬಿಟ್ಟು. ಸೊ ಇದು ಮೀಟಿಂಗ್ ಹಾಲ್ ಅಂತ ನಾನು ಇಲ್ಲೇ ಇರ್ತೇನೆ. ಸಣ್ಣ ಮೀಟಿಂಗ್ ಸಭೆ ಎಂತಾದ್ರು ಇದ್ರು ಅದನ್ನು ಇಲ್ಲೇ ಮಾಡ್ತೇವೆ. ಇದು ಮೇನ್ ಹಾಲ್, ಇಲ್ಲಿ ಇರ್ತೇವೆ. ಇವತ್ತು ನಾವಂತೇಳಿ ಹೇಳಿದ್ರೆ ಒಂದ್ ಸಣ್ಣ ಚಿಂತಕರ ಬಳಗ ಅಂತೇಳಿ ಹೇಳಿ ನಮ್ಮ ಕಾರ್ಯಕರ್ತರು ಮಾಡ್ಕೊಂಡಿದ್ದಾರೆ. ಚಿಂತಕರ ಬಳಗ ಅಂತೇಳಿ ಮಾಡ್ಕೊಂಡು ತಿಂಗಳಿಗೊಂದು ವಿಷಯವನ್ನ ಅವ್ರಿಗೆ ಹೇಳುದು. ಇವತ್ತು ಪ್ರಕೃತಿ ಬಗ್ಗೆ, ನೇಚರ್ ಬಗ್ಗೆ ಹೇಳಿದ್ದೆವು. ಸೊ ಅದು ಇವತ್ತೊಂದು ಕಾರ್ಯಕ್ರಮ ಇತ್ತು. ಪ್ರಕಾಶ್ ಮಲ್ಪೆ ಅಂತ ಬಂದಿದ್ರು. ಹಾಗಿದ್ದೆ ತಿಂಗಳಿಗೊಮ್ಮೆ ಚಿಂತಕರ ಬಳಗ, ತಿಂಗಳಿಗೊಮ್ಮೆ. ಮತ್ತೆ ಬೇರೆ ಶುಕ್ರವಾರ ಭಜನೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ಕಾರ್ಯಕರ್ತ ಕಾರ್ಯಾಲಯ ಅಂತೇಳಿ ಹೇಳೋದು ಎಲ್ಲವೂ ಚಟುವಟಿಕೆಗಳು ಇರ್ಲಿ ಅಂತೇಳಿ ಹೇಳಿ ಆ ರೀತಿ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಈಗ ಕಚೇರಿಯಲ್ಲಿ ನೀವು ನೋಡಬಹುದು. ಸೊ RSS ನ ಪ್ರಮುಖರ ಫೋಟೋಗಳು. ನಮಗೆ ಒಂದು ರಾಜ್ಯಾಧ್ಯಕ್ಷರು ಮತ್ತು ಒಂದು ಸಂಸದರು. ವಿಜೇಂದ್ರ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಗೆ MP ಅವ್ರೆ, ನಮಗೆ ರಾಘವೇಂದ್ರ ಹೌದು. ಇದು ಶಿವಮೊಗ್ಗ ಲೋಕಸಭಾ, ಹೌದಾ, ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಹಾಗಾಗಿ ವಿಜೇಂದ್ರ ಮತ್ತು ರಾಘವೇಂದ್ರ ಬರ್ತಾರೆ. ಜೋಡಿ ಚೆನ್ನಾಗಿ ಸಿಕ್ಕಿದೆ ಆಕ್ಚುಲಿ. ಹೌದು. ಹಾಗಿದೆ. ಹಿಂದೆ ಯಡಿಯೂರಪ್ಪ ಮತ್ತು ರಾಘವೇಂದ್ರ ಇತ್ತು. ಆಗಲೂ ಹಾಗೆ ಇತ್ತು. ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ರು, ಸಂಸದರು ರಾಘವೇಂದ್ರ ಇತ್ತು. ವೆಲ್ ವೀಕ್ಷಕರೇ, ಮತ್ತೊಂದು ಕಡೆ ಅಂಬೇಡ್ಕರ್ ಅವರ ಫೋಟೋನ ನೀವು ನೋಡಬಹುದು. ಹಾಗೂ ಅಖಂಡ ಭಾರತದ ಪರಿಕಲ್ಪನೆ. ಸೊ ಎಲ್ಲರೂ ಕೂಡ ಆ ದಿನಕ್ಕಾಗಿ ಕಾಯ್ತಾ ಇದೀವಿ. ಗೊತ್ತಿಲ್ಲ ಯಾವಾಗ ಆ ಕ್ಷಣ ಬರುತ್ತೆ ಅಂತ. ಬಟ್ ಆ ನಿಟ್ಟಲ್ಲಿ ಹೋರಾಟಗಳಂತೂ ನಡೀತಾ ಇರೋದು ಸತ್ಯ. ಮತ್ತು ಈ ಜಾಗ ಶಾಸಕರು ಕುಳಿತುಕೊಳ್ಳುವಂತಹ ಜಾಗ. ಕೂರ್ತೀರಿ ಸರ್ ಆ ಚೇರ್ ಮೇಲೆ? ಹೌದು, ಕೂತ್ಕೋತೇವೆ. ನಿಮ್ಗೆ ನಿಂತ್ಕೊಳ್ಳೋದು ಮತ್ತು ಓಡಾಡೋದು ಸುಲಭ. ಹಾಗಾಗಿ ಕೂತ್ಕೋತೇವೆ. ಮೀಟಿಂಗ್ ಎಲ್ಲ ಇದ್ದಾಗ, ಇದೆಲ್ಲ ಬಂದಾಗ ಮಾತಾಡ್ಸ್ಲಿಕ್ಕೆ ಕೂತ್ಕೋತೇವೆ. ಮತ್ತೆ ಬರೋರೆಲ್ಲ ನಮ್ಗಿಂತ ಸೀನಿಯರ್ ಆದಕ್ಕೆ, ವಯಸ್ಸಲ್ಲಿ ದೊಡ್ಡವರಾದಾಗ ಮತ್ತೆ ನಾವು ನಿಂತ್ಕೊಳ್ಳೋದೇ ಸುಲಭ, ಅವ್ರನ್ನ ಕೂರಿಸೋದು ಸುಲಭ. ತೊಂದ್ರೆ ಇಲ್ಲ, ಕೂತ್ಕೊಂಡಿರ್ತಾರೆ. ಯಾಕಂದ್ರೆ ನೀವು ಓಡಾಡೋದೇ ಜಾಸ್ತಿ. ಸೊ ಹಾಗಾಗಿ ಪ್ರಶ್ನೆ ಕೇಳಿದೆ. ನಾವು ಅದನ್ನ ಆ ಸಿಸ್ಟಮ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಅವ್ರು ಜನರು ಹೆಚ್ಚು ಓಡಾಡಬಾರದು ಅಂತೇಳಿ ಹೇಳಿ ಎಲ್ಲ ಕಡೆ ಆಫೀಸ್ ಮತ್ತು ಫೋನ್ ನಂಬರ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೇವೆ. ಏನ್ ಸಮಸ್ಯೆ ಆಗುದಿಲ್ಲ. ಸ್ವಲ್ಪ ಫೋನ್ ಹೆಚ್ಚು ಬರ್ತದೆ. ಫೋನ್ ನಾವು 3 ಜನ ನಿರಂತರ ರಿಸೀವ್ ಮಾಡ್ತಾ ಇರ್ತೇವೆ ವಾಹನದಲ್ಲಿ. ಅಲ್ಲಿ ಒಂದು ಸಣ್ಣ ಪುಟ್ಟ ಮಾಹಿತಿ ಕೇಳಲಿಕ್ಕೂ ಮಾಡ್ತಾರೆ, ಇಲ್ಲ ಸೀರಿಯಸ್ ಮಾತುಕತೆಗೂ ಮಾಡ್ತಾರೆ. ಆಫೀಸಿಗೆ ಬರ್ತೀರಾ, ಕಾಯ್ತಿದ್ದೇವೆ, 2 ಸರ್ತಿ ಆಯ್ತು ಹೋಗಿ ಬಂದದ್ದು, ಇದೆಲ್ಲ ನಮ್ಮಲ್ಲಿ ಇಲ್ಲ. ಬಂದ ತಕ್ಷಣ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದು, ಈಗ ಸ್ಟಾಫ್ ಹತ್ರ. ಓಕೆ. ಸೊ ಇಲ್ಲಿ ಓನ್ಲಿ ಸ್ಟಾಫ್ ಎಂಟ್ರಿ ಅನ್ನುವಂಥದ್ದಿದೆ. ತುಂಬಾ ಜನ ಇದ್ದಾರೆ ನಮ್ಮಲ್ಲಿ. ಅದಕ್ಕೋಸ್ಕರ ಎಲ್ರು ಸ್ಟಾಫ್ ಬಿಟ್ಟು ಉಳಿದವ್ರು ಎಂಟ್ರಿ ಆದ್ರೆ ಇವ್ರಿಗೆ ಕೆಲಸ ಆಗಲ್ಲ. ಹಾಗಾಗಿ ಈ ರೀತಿ ಮಾಡ್ತಾ ಇರ್ತೇವೆ. ಸೊ ಅದು ನಮಗೆ ಅತಿ ಹೆಚ್ಚು ಅಂತೇಳಿ ಹೇಳಿದ್ರೆ, ನನಗೆ ಈಗ ಇಲ್ಲಿವರೆಗೆ ಒಂದು 20,000 ಕಂಪ್ಲೇಂಟ್ಗಳು ನನ್ನ ಹತ್ರನೇ ಎಂಟ್ರಿ ಇದೆ. ಫೋನ್ ನಂಬರ್ ಸಹಿತ ಹಾಗೆ ಅಷ್ಟು ನಂಬರ್ ಇದೆ. ಅದರಲ್ಲಿ ಯಾವುದೇ ಕಂಪ್ಲೇಂಟ್ ಬಂದ್ರು ನಾವು MLA ನೋಟ್ ಅಂತೇಳಿ ಹೇಳಿ ನೋಟ್ ಎಂಟ್ರಿ ಮಾಡ್ಕೋತೇವೆ. ಸೊ ಇಲ್ಲೇ ಈಗ 25,160 ನಮ್ಗೆ ಇದುವರೆಗೆ ಎಂಟ್ರಿ ಆದ ಕಂಪ್ಲೇಂಟ್ ಬಂದ್ಗಳು 2 ವರ್ಷದಲ್ಲಿ. 25,000 ಕಂಪ್ಲೇಂಟ್ ಅಂದ್ರೆ ದಿನಕ್ಕೆ ಎಷ್ಟು ಬರ್ಬೋದು ಸರ್? ನಿಮಗೆ ದಿವಸಕ್ಕೆ, ತಿಂಗಳಿಗೆ ಆರಂಭದಲ್ಲೆಲ್ಲ 1,500-2,000 ಎಲ್ಲ ಇತ್ತು ತಿಂಗಳಿಗೆ. ಈಗ ಕಮ್ಮಿ ಆಗ್ತಾ ಬಂತು. ಮತ್ತೆ ಫೋನ್ ನಂಬರು ಹಾಗೆ ನಮ್ದು. ನಿಮಗೆ ಸ್ವಲ್ಪ ಆಶ್ಚರ್ಯ ಆಗಬಹುದು, ನಾವು ಫೋನಲ್ಲೇ ಹೆಚ್ಚು ಅಂತೇಳಿ ಹೇಳೋದಕ್ಕೆ ನಿಮಗೊಂದು ಉದಾಹರಣೆ. ಕಾಂಟ್ಯಾಕ್ಟ್ಸ್ ನಮ್ಮ ಹತ್ರ ಸೇವ್ ಇರುವುದು 66,000
272 ಏನ್ ಸರ್ ಎಲ್ಲ ವೋಟರ್ ಇಷ್ಟು ಜನ ವೋಟ್ ಹಾಕ್ಬಿಟ್ಟು ಗೆದ್ಬಿಡ್ತೀರಿ? ನಿಮ್ಗೆ ಯಾರ್ ಮಿಸ್ ಕಾಲ್ ಯಾರ್ ತಪ್ಪಿ ಕಾಲ್ ಬಂದ್ರು ಒಂದ್ಸತಿ ಸೇವ್ ಮಾಡ್ಕೊಂಡ್ ಬಿಡ್ತೀವಿ. ಎರಡನೇ ಅವ್ನ್ ಕಾಲ್ ಮಾಡುವಾಗ ನಾವೇ ಒಂದು ಹೆಸರು ಸಮೇತ ಇಶ್ಯೂ ಸಮೇತ ಹೇಳಿ ಬಿಡ್ತೇವೆ. ಇಂಥ ವಿಷಯ ಕಾಲ್ ಮಾಡಿದ್ದೆ, ಇಂಥದ್ದು ಮಾಡಿದ್ದೆ, ಈಗ ಹೇಗಿದ್ಯಾ ಅಂತ ಕೇಳಿ ಬಿಟ್ರೆ ಆಗ್ತದೆ. ಮತ್ ನಮ್ಗೆ ನಮ್ಮ ಕಾನ್ಶಿಯನ್ಸಿ ಮುಖ್ಯ. ಇಲ್ಲಿನ ಕಾರ್ಯಕರ್ತರಿಗೆ ನಾನೇ MLA, ನಾನೇ ಸ್ನೇಹಿತ, ಸೊ ನಾನೇ ದೋಸ್ತಿ, ಹಾಗಾಗಿ ಅವನನ್ನ ಆತ್ಮೀಯವಾಗಿ ಇಟ್ಕೊಳ್ಳೇಬೇಕು. ಕಾರ್ಯಕರ್ತರು, ಲೀಡರ್, ಪ್ರಮುಖರು ಅಂತ ಹೇಳಿದ್ರೆ ನನ್ನ ಚುನಾವಣೆಯಲ್ಲಿ ಒಂದು ವಿಶೇಷ ಆಗಿತ್ತು, ಸಾಮಾನ್ಯ ಜನರು ಓಡಾಡಿತ್ತು. ಹಾಗಾಗಿ ಸಾಮಾನ್ಯ ಜನರಿಗೂ ನಿರೀಕ್ಷೆ ಇದೆ, ನನ್ನ ನಂಬರ್ ಇಲ್ವಾ, ನನ್ನ ಪರಿಚಯ ಇಲ್ವಾ ಅನ್ನೋ ಆತಂಕ ಇದೆ. ಸೊ 2 ವರ್ಷ ಅದಕ್ಕೆ ಸಮಯ ಕೊಟ್ಟಿದ್ದೇನೆ. ನಾನು ಬೆಂಗಳೂರಿಗೋ ಅಧಿಕಾರಿಗಳ ಜೊತೆಗೋ ಮತ್ತೊಂದಕ್ಕೂ ಕೇಳಿದ್ರೆ ಸಮಯ ಕಮ್ಮಿ, ಜನರ ಜೊತೆಗೆ ಜಾಸ್ತಿ. ನಿಮಗೆ ಒಂದು ಕಾರ್ಯಕ್ರಮನು ಬಿಡಬಾರ್ದು, ನಮ್ಮಲ್ಲಿ ಒಂದು ಇಶ್ಯೂನು ಅಟೆಂಡ್ ಆಗದೆ ಇರಬಾರ್ದು, ಆ ರೀತಿ ದೊಡ್ಡ ಇಶ್ಯೂಗಳಿದೆ. ಹಾಗಾಗಿ ಅದನ್ನ ಬೈಫರ್ಕೇಶನ್ ವಾಪಸ್ ಹೋಗ ಫ್ರಂಟ್ ಪೇಜ್ ಹೋಗು, ಆಗ ಸ್ಟಾರ್ಟಿಂಗ್ ಓಪನ್ ಮಾಡಿದ್ದು. ಸೊ ಅದನ್ನ ನಮ್ಗದು ದೊಡ್ಡ ಕೆಲಸ, ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ನಾವೇ ಮಾಡಿಸಿ ಸಾಫ್ಟ್ವೇರ್ ಇಷ್ಟನ್ನೆಲ್ಲ ಮಾಡ್ಕೊಂಡದ್ದು. ನಿಮಗೆ ಇದರಲ್ಲಿ MLA ನೋಟಿಂದ ಹಿಡಿದು ನಿಮಗೆ ಮೀಟಿಂಗ್ ಗಳಿಂದ ಹಿಡಿದು ಅವ್ರು ಬಂದ ಸಮಸ್ಯೆಗಳನ್ನ ಡಿಪಾರ್ಟ್ಮೆಂಟ್ ವೈಸ್ ಬೇರೆ ಬೇರೆ ರೀತಿ ಡಿಪಾರ್ಟ್ಮೆಂಟ್ ವೈಸ್ ಮಾಡಿ ಯಾವ ವಿಲೇಜ್ ನವರು ಏನ್ ಆಗ್ಬೇಕಂತ ಹೇಳಿದ್ದಾರೆ ಇದಿಷ್ಟನ್ನ ಇಲ್ಲಿ ಸ್ಟಾಕ್ ಇಟ್ಕೊಂಡ್ ಬಿಡ್ತೇವೆ. ಹಾಗಾಗಿ ಒಂದು ಕಾಲ್ ಬಂದ ತಕ್ಷಣ ಅವ್ರ ಫೋನ್ ನಂಬರ್ ಹಾಕಿದ್ರೆ ಅವ್ರು ಏನೆಲ್ಲ ಹೇಳಿದ್ದಾರೆ, ಯಾವ್ದೆಲ್ಲ ಹೇಳಿದ್ದಾರೆ, ಏನ್ ಸಮಸ್ಯೆ ಅಂತ ಹೇಳಿ ಹಿಡ್ಕೋತೇವೆ. ಸೊ ಫೋನ್ ಅಲ್ಲೇ ಹೆಚ್ಚು ಹ್ಯಾಂಡಲ್ ಆಗ್ತದೆ. ನಾವು ಮುಖ ನೋಡದೆ ನನ್ಗೆ ಓಟ್ ಹಾಕಿದ್ದಾರೆ ಅನ್ನೋದು ಇಲ್ಲಿನ ಮಾತು. ಚಿಕ್ಕದಾಗಿ ಹೇಳ್ತಾರೆ, ನೀವ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ಒಬ್ಬ ಸಾಮಾನ್ಯ ಅಂತ ಹೇಳಿ ನಿಮ್ಗೆ ಓಟ್ ಹಾಕಿದ್ದೇವೆ ಅಂತ. ಫೋನ್ ಮಾಡಿದಾಗ್ಲೂ ಹಾಗೆ ನಾವು ಹೇಳ್ತೇವೆ, ನೀವ್ ಯಾರು ಅನ್ನೋದು ಆಗಿಲ್ಲ, ಹೇಳಿದ ಸಮಸ್ಯೆಗೆ ಏನಿದೆ ಅದಕ್ಕೆ ತಕ್ಷಣ ರೆಸ್ಪಾಂಡ್ ಮಾಡ್ತೇವೆ. ಬಟ್ ಅವ್ನು 2ನೇ ಸರ್ತಿ ಫೋನ್ ಮಾಡುವಾಗ ಅವನ ವಿಷಯ ಹೇಳ್ತವೆ, ಹಿಂದಿನ ಸರ್ತಿ ಈ ಕೆಲಸ ಆಗಿತ್ತು, ಏನಾಗಿದೆ ಅಂತೇಳಿ ಹೇಳಿ. ಅದಕ್ಕೋಸ್ಕರ ಸ್ವಲ್ಪ ಆ ರೀತಿ ಸ್ಟಾಫ್ ಹೆಚ್ಚು ಹಾಕೊಂಡು ಎಲ್ಲವನ್ನು ಆ ರೀತಿ ಬೈಫರ್ಕೇಶನ್ ಮಾಡ್ಕೊಂಡು ಮಾಡ್ತಾ ಇರ್ತೇವೆ. ಮತ್ತೆ ಅವ್ರು ಹೇಳಿದೆಲ್ಲ ವಿಷಯಗಳು, ಸಮಸ್ಯೆಗಳು, ಕಡತಗಳನ್ನ ಅಷ್ಟು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೇವೆ. ಇವತ್ತೆಲ್ಲ ನಾಳೆ ಸರ್ಕಾರ ಬಂದಾಗ ಇದ್ರಲ್ಲಿ ಈಗ ಸಾಲ್ವ್ ಮಾಡುವಂತದ್ದೆಲ್ಲ ಮಾಡಿದ್ದೇವೆ. ಅದ್ರ ಮುಂದೆ ಬರುವಂತದ್ದು ಅವ್ರು ಹೇಳಿದಂತ ಕೆಲಸಗಳು. ಈಗ ಈ ಸರ್ಕಾರದಲ್ಲಿ ನಮ್ಗೇನೋ ಅನುದಾನ ಮತ್ತೊಂದು ಎಲ್ಲೂ ಏನ್ ಕಾಣ್ತಾ ಇಲ್ಲ. ಎಲ್ಲೋ ಒಂದಷ್ಟು ವೆಂಟೆಡ್ ಡ್ಯಾಮ್ ಹೇಳಿದ್ದಾರೆ, ಎಲ್ಲೋ ಒಂದಷ್ಟು ಕಾಂಕ್ರೀಟ್ ರೋಡ್ ಹೇಳಿದ್ದಾರೆ, ಇನ್ನೆಲ್ಲೋ ಒಂದಷ್ಟು ಸರ್ಕಾರಿ ಕಚೇರಿಗಳನ್ನು ಕೇಳಿದ್ದಾರೆ, ಮತ್ತೆಲ್ಲೋ ಒಂದಷ್ಟು ಹಾಸ್ಟೆಲ್ಗಳನ್ನು ಕೇಳಿದ್ದಾರೆ, ಇನ್ನೊಂದಷ್ಟು ಟೂರಿಸಂ ಪ್ರಾಜೆಕ್ಟ್ಗಳಿದೆ, ಇದೆಲ್ಲವೂ ಇದೆ. ಆದ್ರೆ ಯಾವುದು ಈಗ ಮಾಡ್ಲಿಕ್ಕೆ ಆಗುದಿಲ್ಲ. ದೇವಸ್ಥಾನದ ಅಭಿವೃದ್ಧಿ ಕೇಳಿದ್ರು ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಮನೆಗಳನ್ನು ತುಂಬಾ ಕೇಳಿದ್ದಾರೆ. ನಿಮಗೆ ಕರಾವಳಿಯಲ್ಲಿ ಮೀನುಗಾರರ ಮನೆ, ಮೇಲ್ಗಡೆ ಪಂಚಾಯತ್ ಮನೆಗಳು, ಯಾವ್ದು ಕಾಣ್ಲೇ ಇಲ್ಲ, ನಾವು ಯಾವ್ದು ಇಲ್ಲ. ಬಟ್ ಮುಂದೆ ಸರ್ಕಾರ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಪೂರ್ತಿ ಅಟ್ಟೆ ಕಟ್ಟಿ ಇಟ್ಟಿದೆ. ನಿಮಗೆ ಈಗಲೂ ಸಹಿತ ಅದಕ್ಕೆ ಬೇಕಾದ ಪೇಪರ್ ತಯಾರಿಗೆ ಎಲ್ಲ ಮಿನಿಸ್ಟರ್ ಸಹಾಯ ಮಾಡ್ತಾರೆ. ಈಗ ಸದ್ಯಕ್ಕೆ ಅದಾಗುದಿಲ್ಲಲ್ಲ, ಇದಕ್ಕೊಂದು ಸಹಾಯ ಮಾಡಿ ಅಂದ್ರೆ ಅಧಿಕಾರಿಗಳಾಗ್ಲಿ ಮಿನಿಸ್ಟರ್ಗಳಾಗ್ಲಿ ಸಹಾಯ ಮಾಡ್ತಾರೆ. ಮಾಡಿ ರೆಡಿ ಇಟ್ಕೊಡು. ಅಕಸ್ಮಾತ್ ಅವರೇ ಕೊಡ್ತೇವೆ ಒಂದು ಮನ್ಸು ಮಾಡಿದ್ರು ನಮ್ಮ ಹತ್ರ ಕೆಲಸ ರೆಡಿ ಇದೆ. ಸೊ ಇಷ್ಟು ಜನ ಹೇಳಿದಿದೆಯಲ್ಲ ಅದರಲ್ಲಿ. ಸೊ ಅನುದಾನ ಡಿಪೆಂಡ್ ಆದಂತ ಡಿಮಾಂಡ್ಗಳು ಪೆಂಡಿಂಗ್. ಮತ್ತಿನ್ನೇನೋ ಒಂದಿದೆ, ಸ್ಟೇಷನ್, ತಾಲೂಕು ಆಫೀಸು, ಅವರ ದಾರಿ ಸಮಸ್ಯೆಯೋ ಪಂಚಾಯತಿಗೆಯೋ ಮತ್ತೊಂದಿದೆ, ಅದನ್ನ ಮಾತ್ರ ಮುಗಿಸ್ತಾ ಇರ್ತೇವೆ. ಅದ್ ಯಾವ್ದು ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇಷ್ಟು ಜನ ಸ್ವಲ್ಪ ಸ್ಟಾಫ್ ಹೆಚ್ಚು ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್, ಯಾಕೆ 15-20 ಜನ ಇಟ್ಟುಕೊಂಡಿದ್ದೀರಿ ಅಂತ. ಅವ್ರು ಹೇಳಿದ ಕಂಪ್ಲೇಂಟ್ಗಳು ಇಲ್ಲಿ ರಾಶಿ ಬಿದ್ರೆ ಕಂಪ್ಲೇಂಟ್ ಕೊಡೋದೊಂದೇ ಕೆಲಸವ ಅಂತ ಆಗ್ತದೆ. ಇಲ್ಲ, ಅದನ್ನ ಬೈಫರ್ಕೇಟ್ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಅದ್ರಲ್ಲಿ ಮಾಡುವಂತದ್ದು ಮಾಡ್ತೇವೆ. ಅದಾದ್ಮೇಲೆ 1 ತಿಂಗಳಲ್ಲಿ ವಾಪಸ್ ಫೋನ್ ಮಾಡ್ತೇವೆ. ಇಷ್ಟು ಜನಕ್ಕೆ 2-3 ಸತಿ ಫೋನ್ ಹೋಗಿದೆ. ಆಮೇಲೆ ನನಗೆ ಫೋನ್ ಮಾಡ್ತಾರೆ, ಆ ಆಫೀಸಿಂದ ಫೋನ್ ಮಾಡೋದು ನಿಲ್ಸಿ ಮಾರ್ರೆ, ಎಷ್ಟು ಫೋನ್ ಮಾಡಿದ್ರು ಮಾರ್ರೆ ಅಂತ ಹೇಳಿ. ಆಯ್ತು ನಿಲ್ಲಿಸಿ ಅಂತ ಹೇಳ್ತೇವೆ. ಸೊ ಆ ರೀತಿ ಫಾಲೋ ಅಪ್ ತುಂಬಾ ಮಾಡ್ಕೊಂಡಿದ್ದೇವೆ. ಒಂದು ಆಪ್ ಸಹಿತ ಒಂದು ಮಾಡ್ತಾ ಇದ್ದೇವೆ, GGMY ಅಂತ ಹೇಳಿ. ಅದರಲ್ಲಿ ಗರ್ ಮೋದಿ ಯೋಜನಾ ಅಂತ ಹೇಳಿ, ಅದರಲ್ಲಿ ನಮ್ಮ ಇಲ್ಲಿನ ಒಬ್ಬ ಬೈಂದೂರಿನ ಒಬ್ಬ ಮಿಸ್ ಕಾಲ್ ಹೊಡೆದ್ರೆ ಅವನಿಗೆ ಸರ್ಕಾರದಿಂದ ಸ್ಕೀಮಿಗೆ ಅವ್ನು ಯಾವ್ದಕ್ಕೆಲ್ಲ ಎಲಿಜಿಬಲ್ ಅಂತ ಹೇಳಿ ಮೆಸೇಜ್ ಬರ್ತದೆ. ಮೋದಿ ಅವ್ರದ್ದು 850 ಸ್ಕೀಮ್ ಇದೆ. ಅದರಲ್ಲಿ ಇವನ ಇವನ ಆದಾಯ, BPL APL ಕಾರ್ಡ್, ರೈತ, ಅವನ ಹಿನ್ನೆಲೆ, ಇದೆಲ್ಲವೂ ನಾವು ಸೇವ್ ಮಾಡಿ ಇಟ್ರೆ ಅವರ ಮಿಸ್ ಕಾಲಿಗೆ ಅವ್ರಿಗೆ ಸ್ಕೀಮ್ ಎಲ್ಲ ಯಾವ್ದಲ್ಲ ಅಂತ ಬರ್ತದೆ. ಸೊ ಅಂತದ್ದು ಸಹಿತ ಒಂದು ಮಾಡಿದ್ದೇವೆ ಈಗ. ಸೊ ಅದು ಲಾಂಚ್ ಆಗ್ತದೆ ನೆಕ್ಸ್ಟ್. ಆಗ ಗವರ್ಮೆಂಟ್ ಸ್ಕೀಮ್ಗಳು ಜನರಿಗೆ ತಲುಪಿಸ್ಲಿಕ್ಕೆ ಒಂದು ದಾರಿ ಮಾಡ್ಕೋತಾ ಇದ್ದಾರೆ. ಸರ್, ಮತ್ತೊಂದು ವಿಚಾರ, ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ನ ಗೆಸ್ಟ್ ಹೌಸ್ ಏನಿದೆ ಅದು ಶಿಥಿಲಾವಸ್ಥೆಗೆ ತಲುಪಿದೆ. ಸೊ ಅದನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಲ್ಲಿ ಹೋರಾಟ ಇದೆ ತಮ್ಮದು ಕೂಡ. ಏನ್ ಪ್ರೋಸೆಸ್ ಇದೆ ಅದರದ್ದು? ಅಲ್ಲಿ ಒಂದು ಒಟ್ಟು ಪ್ರಕೃತಿ ಅಲ್ಲಿ ಚೆನ್ನಾಗಿ ಇಟ್ಕೊಳ್ಳೋ ದೃಷ್ಟಿಯಿಂದ, ಸ್ವಚ್ಛತೆ ದೃಷ್ಟಿಯಿಂದ ಅಲ್ಲೊಂದು ಸ್ವಲ್ಪ ಕಾಳಜಿ ಕಮ್ಮಿ ಇದೆ. ನಿಮಗೆ ವೈಲ್ಡ್ ಲೈಫ್ ಏರಿಯಾದಲ್ಲಿ ಅದರ ಹತ್ತಿರದಲ್ಲೇ ಕೊಲ್ಲೂರು ಬರ್ತದೆ.
ಹಾಗಾಗಿ ಕೊಲ್ಲೂರು ದೇವಿಯ ಅರಣ್ಯ ಫಾರೆಸ್ಟ್ ಮೂಕಾಂಬಿಕಾ ಅಭಯಾರಣ್ಯ ಅದು ಚೆನ್ನಾಗಿದೆ, ಎಲ್ಲವೂ ನೇಚರ್ ಗಿಫ್ಟ್. ಆದ್ರೆ ನಮಗ ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಸರಿಯಾದ ಯೋಜನೆಗಳಿಲ್ಲ. ಸೊ ದೇವಸ್ಥಾನ ಅದರ ಸುತ್ತಮುತ್ತ ಸ್ವಚ್ಛತೆ, ಅದಕ್ಕೆ ಬೇಕಾದಂತ ವ್ಯವಸ್ಥೆ, ಬಂದವರಿಗೆ ಸುಲಭದಲ್ಲಿ, ಈಗಲೂ ಸಹಿತ ಏರ್ಪೋರ್ಟ್ ಇಂದ ಬರ್ಬೇಕು, ರೈಲ್ವೆ ಇಂದ ಬರ್ಬೇಕು, ಇಲ್ಲ ಸ್ವಂತ ವೆಹಿಕಲ್ ಅಲ್ಲಿ ಬರಬೇಕು. ಅಲ್ಲಿ ಬಂದ ತಕ್ಷಣ ಉಳಿಲಿಕ್ಕೆ ಮತ್ತೊಂದಕ್ಕೆ ದಿನಕ್ಕೊಂದು 10,000 ಭಕ್ತರ ಭೇಟಿ ಇರುವ ಎವರೇಜ್ ಅಂತ ದೇವಸ್ಥಾನ ಅದು. ಇಷ್ಟು ದೊಡ್ಡ ದೇವಸ್ಥಾನವನ್ನ ಇನ್ನೂ ಚೆನ್ನಾಗಿ ಮಾಡಿದ್ರೆ, ಅದು ಒಂದರ ಹೆಸರಲ್ಲೇ ಇಡೀ ಬೈಂದೂರಿಗೆ ಒಂದಷ್ಟು ಕೆಲಸಗಳಿದೆ, ಅದನ್ನ ಮಾಡ್ಬೇಕು ಅಂತಿದೆ. ಹಾಗಾಗಿ ನಾವು ಕೊಲ್ಲೂರು ಕಾರಿಡಾರ್ ಅಂತ ಹೇಳಿ ಹಿಂದಿನ ಸರ್ತಿ ಇಟ್ಕೊಂಡೆವು. ಸೊ ಅದ್ರ ಯೋಚನೆ ಇದ್ದದ ಹಾಗೆ ಸೆಂಟ್ರಲ್ ಮಿನಿಸ್ಟರ್ ಬಂದಿದ್ದಾರೆ, ನೋಡಿದ್ದಾರೆ, ನೆಕ್ಸ್ಟ್ ನೋಡ್ಬೇಕು ಏನಾಗ್ತದೆ ಅಂತ ಹೇಳಿ. ಸರ್ 2 years ಅಲ್ಲಿ ಎಷ್ಟು ಅನುದಾನ ಬಂತು, ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ? ನಮ್ಗೆ ಸೆಂಟ್ರಲ್ ಗವರ್ಮೆಂಟಿನ ಜನ್ಮನ್ ಸ್ಕೀಮ್ ಅಂತೇಳಿ ಹೇಳಿ, ಅಂದ್ರೆ ಕೊರಗರು ಅಂತೇಳಿ ನಮ್ಮಲ್ಲಿ ಇರೋದು, ಒಟ್ಟು ದೇಶದ ಟ್ರೈಬ್ ಗಳಿಗೋಸ್ಕರ ಬಂದದ್ದು ಒಂದಷ್ಟು ರಸ್ತೆಗಳದೊಂದು 4 ಕೋಟಿ. ಆಮೇಲೆ ಇಲ್ಲಿ SHDP ಮತ್ತೊಂದಷ್ಟೆಲ್ಲ ಸೇರಿ ಬಂದದ್ದು. ನಮಗ ನೇರ MLA ಫಂಡ್ ವರ್ಷಕ್ಕೆ 2 ಕೋಟಿ ಅನ್ನೋದು ಬಿಟ್ಟು ಮತ್ತೆ ಯಾವ ಅನುದಾನ ಬರ್ತದೆ ಅನ್ನೋ ಹೋಪ್ಸ್ ಅಲ್ಲಿ ನಾವು ಕಾಯ್ತಾ ಇದ್ದೇವೆ ಬಿಟ್ರೆ ಇನ್ನು ಬಂದು ಮುಟ್ಟಿದೆ ಅಂತಿಲ್ಲ. ಈಗ 10 ಕೋಟಿ RDPR ಇದು ಯೋಚನೆ ಆಗಿದೆ, ಆಮೇಲೆ ಪ್ರಗತಿ ಪಥದ ಯೋಚನೆ ಇದೆ, ಅಂತೂ ಆಶೆಯಲ್ಲಿದ್ದೇವೆ, ಬರ್ತದೆ ಅನ್ನೋ ಆಶೆಯಲ್ಲಿದ್ದೇವೆ. ಒಂದಷ್ಟು ಹೇಳಿದ್ದಾರೆ, ಸೊ ಇದೊಂದಷ್ಟು ಬರ್ಬೋದು ಅಂತ ಹೇಳಿ. ಸೊ ಸದ್ಯಕ್ಕೆ MLA ಅನುದಾನ 1 ವರ್ಷಕ್ಕೆ 2 ಕೋಟಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಒಳ್ಳೆ ಸಹಕಾರ ಇದೆಯಾ? ಉಸ್ತುವಾರಿ ಸಚಿವರಾದ್ಮೇಲೆ ಎಷ್ಟು ಬಾರಿ ಬಂದ್ ಹೋದ್ರು ಅಂತ? 2 years ಆಗಿರ್ಬೋದು ಮೇ ಬಿ. ನಿಮಗೆ ಅವ್ರು ನಮ್ಮಲ್ಲಿ ಉಸ್ತುವಾರಿ ಸಚಿವರಾದಾಗ ನಾವು ಸ್ವಾಗತ ಮಾಡಿದ್ದೆವು, ಮಾತಾಡಿದ್ದೆವು, 5 ಜನ MLAಗಳು ಹೋಗಿ ಕೂತಿದ್ದೆವು. ಅವರು ಸಹಿತ ಹೇಳಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ನಾನು ವಿರೋಧ ಪಕ್ಷದವಳಾದ್ರು ನನಗೆ 1800 ಕೋಟಿ ಅನುದಾನ ಕೊಟ್ಟಿದ್ದಾರೆ, ಸೊ ನಾನು ಅದು ಮರ್ತಿಲ್ಲ, ಹಾಗಾಗಿ ನಿಮ್ಗೂ ಸಹಾಯ ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ನಮಗ್ ಕಾಣುವಾಗ ಅವರನ್ನ ಕೈ ಕಟ್ಟಿದಾಗಿದೆ, ಬಾಯಿ ಕಟ್ಟಿದಾಗಿದೆ. ಸೊ ಅವರಿಂದ ಏನು ಸಹಕಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ಈಗಲೂ ಸಹಿತ ಬಂದು ಹೋಗಿದ್ದಾರೆ, ಕೇಳಿದ್ದೇವೆ, ಏನೋ ಮಾಡ್ತೇನೆ ಬ್ರದರ್ ಅಂತ ಹೇಳಿದ್ದಾರೆ. ಸೊ ಮಾಡ್ತಾರೆ ಅನ್ನೋ ನಿರೀಕ್ಷೆ. ಸರ್ಕಾರದಿಂದ ಚೆನ್ನಾಗಿ ರೆಸ್ಪಾನ್ಸ್ ಇದೆಯಾ ಸರ್ ಬಿಜೆಪಿ MLAಗಳಿಗೆ ಸ್ಪೆಷಲಿ? ನಿಮ್ಗೆ ನಾವು ಈ ವಿಷಯದಲ್ಲಿ ಕಾಂಗ್ರೆಸ್ MLAಗಳನ್ನ ಕೇಳಿದ್ದೇವೆ, ಅವ್ರು ಹೇಳ್ತಾರೆ ನಮ್ಗೆ ರೆಸ್ಪಾನ್ಸ್ ಇಲ್ಲ, ನಮಗೆ ಬೇಕಾದಷ್ಟು ಅನುದಾನ ಕೇಳಿದಷ್ಟು ಅಥವಾ ಅಗತ್ಯ ಇದ್ದಷ್ಟು ಸಿಗ್ತಾ ಇಲ್ಲ, ಮತ್ತೆ ಇನ್ನು ಹೇಗೆ ನಿಮಗ್ ಮಾಡ್ತಾರಂತ ಅವ್ರು ಕೇಳ್ತಾರೆ. ಸೊ ಹಾಗಾಗಿ ಅವರು ಗ್ಯಾರಂಟಿ ಯೋಜನೆಯಿಂದಾಗಿ ನಾವು ಸಿಕ್ಕಿ ಬಿದ್ದಿದ್ದೇವೆ ಅಂತ ಅವರು ಹೇಳ್ತಾರೆ, ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಹತ್ರ ಅಭಿವೃದ್ಧಿ ಅಂತೇಳಿ ಹೇಳಿ. ಸೊ ನಮ್ಮಲ್ಲಿ ಈಗ ಬಸ್ ಕೇಳಿದ್ದೇವೆ, KSRTC ಬಸ್ಗಳು ಅದಿಲ್ಲ, ರಸ್ತೆ ಅಭಿವೃದ್ಧಿ ಆಗ್ಲಿಲ್ಲ, ಅದನ್ನ ಕೇಳಿದ್ದೇವೆ, ಅದಾಗ್ತಾ ಇಲ್ಲ, ಯಾವ ಅಭಿವೃದ್ಧಿ ಕೆಲಸಗಳು ಇಲ್ಲದೆ 2 ವರ್ಷ ಆಗಿದೆ ಈಗ. ಸೊ ಜನರ ಜೊತೆಗೆ ಸಂಪರ್ಕ ಸಂಬಂಧಗಳು ಅದು ಮಾತ್ರ ನಮ್ಮ ಹತ್ರ ಇರುದ್ ಬಿಟ್ರೆ ಅವ್ರು ಹೇಳಿದ ಯಾವ ಸಾಧನೆಯನ್ನು ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಸಹಾಯ ಮಾಡಿದ ಕಾರ್ಯಕರ್ತರು, ಜನರು, ಬೆನ್ನಿ ನಿಂತವ್ರು, ಅವರಿಗೋಸ್ಕರ ಇಷ್ಟೆಲ್ಲ ಮಾಡಿಟ್ಟಿದ್ದೇವೆ, ರೆಡಿ ಮಾಡ್ಕೊಂಡಿದ್ದೇವೆ. ಫೈನಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಕಾರ್ಯಕ್ರಮದ ಮುಖಾಂತರ? ಒಂದು ನಿಮ್ ಕಾರ್ಯಕ್ರಮ ನೋಡ್ತಾ ಇರ್ತಾನೆ, ಎಲ್ಲರೂ ಒಂದು MLA ಅಂತೇಳಿ ಹೇಳಿದ್ರೆ ಪಾಪ ಅದು ಜೀವನದ ಒಂದು ಸಾಧನೆ, ಕನಸು, ಅವರ ವೈಯಕ್ತಿಕ ವರ್ಚಸ್ಸು, ಹೋರಾಟ ಎಲ್ಲ ಮಾಡಿ ಬಂದಿರ್ತಾರೆ, ಜೀವನದಲ್ಲಿ ಒಂದು ಆಗಿರ್ತದೆ. ನಮ್ಮಲ್ಲಿ ಸಂಘಟನೆ ಮತ್ತು ಕಾರ್ಯಕರ್ತರ ಹೋರಾಟ, MLA ಯಾರು ಬೇಕಿದ್ರೆ ಆಗಿರ್ತದೆ, ಕಾರ್ಯಕರ್ತರು ಮತ್ತು ಸಂಘಟನೆಯ ಹೋರಾಟ ಆಗಿರ್ತದೆ. ನಮ್ಮ ಕನಸು ಅನ್ನುವಂಥದ್ದು ಎಷ್ಟೋ ವರ್ಷದಿಂದ ಸಂಘ ಪರಿವಾರ ಹಿಂದುತ್ವದ ಚಿಂತನೆ ಅದರಿಂದ ಬೆಳೀತದೆ. ಅದಕ್ಕೆ ಸಾಕ್ಷಿಯಾಗಿ ಮಧ್ಯ ಮಧ್ಯ ನಾನು ಮತ್ತೊಬ್ಬರು ಯಾರೋ MLA ಆಗ್ತಾ ಇರ್ತಾರೆ. ಸೊ ವೈಯಕ್ತಿಕವಾಗಿ ನಮಗೊಂದು ಅವಕಾಶ ಸಿಕ್ಕಿದೆ, ನಮ್ಮ ಬದುಕಿನಲ್ಲಿ ಇದು ಒಂದು ದೊಡ್ಡ ವಿಷಯ. ಅದಕ್ಕೆ ನನ್ನ ಸಂಘಟನೆ, ನನ್ನ ಸಿದ್ಧಾಂತ, ನನ್ನ ಕ್ಷೇತ್ರದ ಜನ, ದೇವರ ಆಶೀರ್ವಾದ ಅನ್ನೋದು ನಮ್ಗೆ ಎಷ್ಟೊತ್ತಿಗೂ ಸ್ಪಷ್ಟ ಇದೆ, ಅದರಲ್ಲಿ ಭ್ರಮೆ ಇಲ್ಲ. ಸೊ ದೇವರ ಇಚ್ಛೆಯಿಂದ ಇದು ಸಿಕ್ಕಿದೆ. ನಾನು ಆ ಸಂಘಟನೆ, ಆ ಸಿದ್ಧಾಂತ, ಆ ಪಕ್ಷ, ಆ ನೇತೃತ್ವ ನಮ್ಗೆ ಯಾರು ಕೊಟ್ಟಿದ್ದಾರೆ, ಆ ಕ್ಷೇತ್ರ ಜನ ಯಾರು ಓಟ್ ಹಾಕಿದ್ದಾರೆ, ಯಾರಿಗೂ ಸಹಿತ ನನ್ನಿಂದ ನೋವಾಗ್ಬಾರ್ದು, ನನ್ನಿಂದ ಅನ್ಯಾಯ ಆಗ್ಬಾರ್ದು. ಆಗ ದೇವರಿದ ನಾನು ಕೊಟ್ಟದ್ದಕ್ಕೆ ಸರಿಯಾಗಿ ಒಂದು ನಿಭಾಯಿಸಿದ್ದೇವೆ ಅಂತ ಆಗ್ತದೆ. ಆದ್ರೆ ಹೆಚ್ಚು ಉಪಕಾರ ಮಾಡ್ಬೋದು, ಆದ್ರೆ ಎಲ್ಲಿಯೂ ಅಪಕಾರ ಆಗದಿದ್ದಾಗ ನೋಡ್ಕೋಬೇಕು ಅಂತ ತುಂಬಾ ಜನ ಹಿರಿಯರು ಹೇಳಿದ್ದಾರೆ. ಸೊ MLA ಅನ್ನೋದು ಒಂದು ಅಧಿಕಾರ ಅಂತೇಳಿ, ಆದ್ರೆ ನಮ್ಮಲ್ಲಿ ಸಂಘದ ಹಿರಿಯರು ಒಂದ್ಸತಿ ಸಿಕ್ಕದಾಗ ಬುದ್ಧಿ ಹೇಳಿದ್ದಾರೆ, ಇದು ಅಧಿಕಾರ ಅಂತ ಯಾರಾದ್ರೂ ಅಂದ್ಕೊಂಡಿರ್ಬೋದು, ಬಟ್ ಇದು ಜವಾಬ್ದಾರಿ. ಇನ್ಯಾರೋ ಎಲ್ಲೋ ಇದ್ದು ಬಿಡ್ಬೋದು ಆರಾಮಾಗಿ, ನೀನ್ ಇರ್ಲಿಕ್ಕೆ ಆಗುದಿಲ್ಲ, ಪ್ರತಿ ಕ್ಷಣ ಕ್ಷೇತ್ರ ಜನ ಸಂಘಟನೆ ಹೋರಾಟದಲ್ಲಿ ಇರ್ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಸೊ ಈ ಜವಾಬ್ದಾರಿ ಅನ್ನೋದನ್ನ ಏನ್ ದೇವರ ಇಚ್ಛೆ ಇದೆ, ಎಷ್ಟು ಸಮಯ ಸಂಘಟನೆ ಹೇಳ್ತದೆ ಅಷ್ಟು ಸಮಯ ತೊಂದರೆ ಆಗದಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಸ್ಪಷ್ಟತೆ ಇರುತ್ತೆ. ಸೊ ಹಾಗಾಗಿ ನನ್ನ ಕ್ಷೇತ್ರದ ಜನ, ನನ್ನ ಕ್ಷೇತ್ರ, ನನ್ನ ಸಂಘಟನೆ, ನನ್ನ ಪಕ್ಷ, ಇದನ್ನ ಬಿಟ್ಟು ಬೇರೆ ಯಾವ ವಿಷಯವೂ ಇಲ್ಲ. ಸೊ ಇದಕ್ಕೆ ಸಹಕಾರ ಮಾಡದಂತ ನನ್ನ ಸ್ನೇಹಿತರು, ನನ್ನ ಕುಟುಂಬ,
ನನ್ನ ಕಾರ್ಯಕರ್ತರು ಎಲ್ಲರನ್ನು ಸಹಿತ ಹಗಲು ರಾತ್ರಿ ಸ್ಮರಿಸ್ತೇನೆ. ಸೊ ಅವರಿಂದಾಗಿ ಬದುಕಿಲ್ಲಿವರೆಗೆ ಬಂದಿದೆ. ಸೊ ಅವರಿಗೋಸ್ಕರ ಇರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು. ನಿಮ್ಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಇನ್ನು ಚೆನ್ನಾಗಿ ಮಾಡಿ ಕಾರ್ಯಕ್ರಮ ನೋಡ್ತಿರ್ತೇವೆ. ನಮಗೂ ಬೇರೆ ಬೇರೆ ಮಾಡೆಲ್ ಗೊತ್ತಾಗ್ತದಲ್ಲ, ಬೇರೆ ಬೇರೆ ಶಾಸಕರು ಏನ್ ಮಾಡ್ತಾರೆ ನೋಡಿದ್ದೆ ನಿಮ್ ಚಾನಲ್ ಅಲ್ಲಿ. ಹಾಗಾಗಿ ನಿಮ್ಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಓಕೆ, ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಗುರುರಾಜ್ ಗಂಟಿಹೊಳೆ ಅವರ ಮಾತು. ಅದೇನೇ ಇದ್ರು ಕೂಡ ಬೈಂದೂರು ವಿಧಾನಸಭಾ ಕ್ಷೇತ್ರದ ಒಂದು ಸಂಪೂರ್ಣ ಚಿತ್ರಣವನ್ನ ಕಳೆದ 2 ದಿನಗಳಲ್ಲಿ ಬೇರೆ ಬೇರೆ ಸೀರೀಸ್ ನಲ್ಲಿ ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಉಪ್ಪುಂದದಿಂದ.